ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ಇತ್ತೀಚೆಗೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆರೋಗ್ಯ ಅಂತೂ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ಕಾಯಿಲೆಯನ್ನು ಫೇಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಾಯಿಲೆಗಳು ನಮಗೆ ಯಾಕೆ ಕಾಣಿಸ್ಕೊಳುತ್ತೆ, ಜೊತೆಗೆ ಆರೋಗ್ಯ ಹಕ್ಕು ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಈ ಆರೋಗ್ಯ ಹಕ್ಕು ಅಂದ್ರೆ ಏನು ಅಂತ ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ವೈದ್ಯೋ ನಾರಾಯಣೋ ಹರಿ, ಈ ಮಾತು ಎಲ್ಲರೂ ಕೂಡ ಸಹಜವಾಗಿ ಹೇಳ್ತೀವಿ. ಯಾಕೆಂದ್ರೆ ನಾವು ವೈದ್ಯರನ್ನ ದೇವರ ಸ್ವರೂಪ ಅಂತ ಈಗಲೂ ಕೂಡ ನಂಬಿದೀವಿ, ಹಿಂದೆಯೂ ಕೂಡ ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಇತ್ತೀಚೆಗೆ ಡಾಕ್ಟರ್ ನೋಡಿದ್ರೆ ಭಯ ಆಗುತ್ತೆ. ಸರ್, ನೀವು ಒಬ್ರು ಡಾಕ್ಟ್ರು ಈ ರೀತಿ ಹೇಳ್ತಾ ಇದೀವಿ ಅಂತ ಅನ್ಕೊಳ್ಬಹುದು, ಆದ್ರೆ ನಿಜಕ್ಕೂ ಭಯ ಆಗುತ್ತೆ. ಇತ್ತೀಚೆಗೆ ಎಷ್ಟೆಲ್ಲ ಪ್ರಕರಣಗಳಾಗ್ತಾ ಇದೆ ನಿಮಗೂ ಕೂಡ ಗೊತ್ತಿದೆ. ರಿಪೋರ್ಟ್ ಚೇಂಜ್ ಆಗೋದಾಗಿರಬಹುದು, ಅಥವಾ ಡಾಕ್ಟರ್ಗಳು ಸರಿಯಾಗಿ ಬರದೇ ಇರೋದಿರಬಹುದು, ಅಥವಾ ಪೇಷಂಟ್ಸ್ಗಳನ್ನ ಸರಿಯಾಗಿ ಟ್ರೀಟ್ಮೆಂಟೇ ಕೊಡ್ತಾ ಇಲ್ಲ. ಇತ್ತೀಚೆಗೆ ಬರೀ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದುಡ್ಡು ಮೇಲೆ ನಿಂತಿದೆ. ಈಗ ನೀವು ಕೂಡ ನೋಡಿರ್ಬೋದು, ದಿನನಿತ್ಯವೂ ಕೂಡ ಇದೇ ಸುದ್ದಿ ಆಗ್ತಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಅಲ್ಲಿ ಸಾವಾಯ್ತು ಇಲ್ಲಿ ಸಾವಾಯ್ತು, ಇದನ್ನೇ ಮಾತನಾಡ್ತಾ ಇದೀವಿ. ಮೊದಲಿಗೆ ನೀವು ಆರೋಗ್ಯ ಹಕ್ಕು ಅಂತ ಹೇಳ್ತಾ ಇದ್ರಿ. ನಾವು ಶಿಕ್ಷಣ ಹಕ್ಕು ಕೇಳಿದ್ವಿ, ಮಾಹಿತಿ ಹಕ್ಕು ಕೇಳಿದ್ವಿ, ಆದ್ರೆ ಈ ಆರೋಗ್ಯ ಹಕ್ಕು ಅಂದ್ರೆ ಏನು ಸರ್? ಹೌದು, ಇಲ್ಲ ನೀವು ಹೇಳಿದಾಗೆ ತುಂಬ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಸೇವೆ ಸಿಗಬೇಕಾದ್ರೆ, ವೈದ್ಯಕೀಯ ಸೇವೆ ಸಿಗಬೇಕಾದ್ರೆ ತುಂಬ ಕಾಸ್ಟ್ಲಿಸ್ಟ್ ಇದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್ಸು. ಆದರೆ ಇವಾಗ ಏನಾಗಿದೆ, ಹೆಲ್ತ್ ಕೇರ್ ಅನ್ನೋಂಥದ್ದು ಬಿಗ್ ಬಿಸ್ನೆಸ್ ಆಗಿದೆ. ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಹೆಲ್ತ್ ಕೇರಲ್ಲಿ ಜನಕ್ಕೆ ಅಫೋರ್ಡೆಬಲ್ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್ ಅಂತ, ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ, ಜೀವಿಸುವ ಹಕ್ಕು ಇದೆ. ಅದೇ ರೀತಿ ಆರೋಗ್ಯ ಹಕ್ಕು ಅನ್ನೋದು ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ಈಗ ಬೇರೆ ಬೇರೆ ದೇಶದಲ್ಲಿ, ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಈಗ ಅಲ್ಲಿ ಕಂಪ್ಲೀಟಾಗಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇಸಾಯಿ ಆಗಿರಲಿ, ಇನ್ನು ಯಾವುದೇ ಜಾತಿ ಧರ್ಮದಾಗಲಿ ಪಂಥದವನಾಗಿರಲಿ, ಆ ವ್ಯಕ್ತಿಗೆ ಆ ದೇಶದ ನಾಗರಿಕನಾಗಿದ್ದರೆ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಆ ದೇಶದಲ್ಲಿ ಸರ್ವಿಸ್ ಸಿಗುತ್ತೆ. ಅದರಲ್ಲಿ ಕೆನಡಾದಲ್ಲಿ, ಈಗ ಲಂಡನ್ನಲ್ಲಿ ಅಲ್ಲಿ ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಸಿಗೋಲ್ಲ, ಒಂದು ಪ್ರೈವೇಟ್ ಕ್ಲಿನಿಕ್ ಸಿಗೋದಿಲ್ಲ. ಅಲ್ಲೆಲ್ಲ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆ. ಏನೋ ಅದು ಆರೋಗ್ಯ ಕ್ಷೇತ್ರದಲ್ಲಿ ಲಂಡನ್ನಲ್ಲಿ ಆ ಥರದ್ದಿದೆ. ಫಿನ್ಲ್ಯಾಂಡ್ನಲ್ಲಿ ಎಜುಕೇಷನ್ 1ನೇ ಕ್ಲಾಸಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಇದೆ. ಇಸ್ರೇಲಲ್ಲಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಅಂದರೆ ಇಸ್ರೇಲಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಟಾಪಲ್ಲಿರೋಂಥದ್ದು. ನಮ್ಮ ದೇಶ ಇರೋಂಥದ್ದು ನಂಬರ್ 1 ಕರಪ್ಷನ್ನಲ್ಲಿ ದೇಶ ಇರೋವಂಥದ್ದು, ಇದು ದುಸ್ಥಿತಿ ಇರೋಂಥದ್ದು. ನಾನು ಹೇಳ್ತಾರಂಥದ್ದು, ಈ ದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ? ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕು ಇದೆ, ಆದರೆ ಆರೋಗ್ಯ ಹಕ್ಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದೇನಿದು ಹೊಸದು ಅಂತ, ರೈಟ್ ಟು ಹೆಲ್ತ್, RTH ಅಂತಾರೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನು, ರೈಟ್ ಟು ಎಜುಕೇಷನ್, ಅದೇ ರೀತಿಯಾಗಿರುವಂಥ ಇದು ಆರೋಗ್ಯ ಹಕ್ಕು ಅನ್ನೋಂಥದ್ದು. ಇದನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಅದರ ಅಸೆಂಬ್ಲಿಯಲ್ಲಿ, ಅಂದರೆ ಇದು ರಾಜ್ಯ ಸರ್ಕಾರ ಅಸೆಂಬ್ಲಿಯಲ್ಲಿ, ಇದನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇದನ್ನು ಬಿಲ್ ಪಾಸ್ ಮಾಡಬೇಕಾಗಿರೋಂಥದ್ದು. ಆರೋಗ್ಯ ಹಕ್ಕನ್ನು ಕಾನೂನು ಜಾರಿ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ MLAಗಳು, MP ಗಳು, ಮಿನಿಸ್ಟರ್ಗಳಿಗೆ ಅವ್ರಿಗೆ ಮಣಿಪಾಲೋ, ಒಕ್ಕಾಡೋ, ಇನ್ನು ಯಾವುದಾವುದೋ ಪ್ರೈವೇಟ್ ಹಾಸ್ಪಿಟಲಲ್ಲಿ, ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊತಾರೆ. ಏನೋ ಅವ್ರನ್ನ ಇಲೆಕ್ಟ್ ಮಾಡಿ ಅವ್ರನ್ನ ಕಳಿಸಿದವ್ರಿಗೆ. ಜನಸಾಮಾನ್ಯರಿಗೆ ಒಂದು ಆಂಬುಲೆನ್ಸು ಸಿಗಲ್ಲ. ಆಂಬುಲೆನ್ಸ್ ಸಿಕ್ಕರೂ ಅದು ಬರೀ 3 ಕಿಲೋಮೀಟರ್ ಆಂಬುಲೆನ್ಸ್ಗೆ 5,000 10,000 ಕೇಳಿರೋಂಥ ಉದಾಹರಣೆಗಳು ಕೋವಿಡಲ್ಲಿ ಸಾಕಷ್ಟು ಇದ್ದಾವೆ. ಮತ್ತು ನೀವು ಹೇಳಿದಾಗಲೇ ಆವಾಗಲೇ ಮಾತಾಡ್ತಾ ಇರುವಾಗ ನೀವು ಹೇಳ್ತಾ ಇದ್ರಿ, ಒಂದು ಆಂಬುಲೆನ್ಸ್ನ ಯಾರನ್ನಾದ್ರೂ ಕರೆದು ಇಂಥ ಹಾಸ್ಪಿಟ್ಲಿಗೆ ಬಿಡಿ ಅಂತ ಹೇಳಿದಾಗ, ಎಮರ್ಜೆನ್ಸಿ ಆದಾಗ ಹತ್ತಿರ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗದೆ ಅವ್ನು 20 ಕಿಲೋಮೀಟರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಎಷ್ಟೊಂದ್ಸಲ ಹಿಂಗಾಗಿದೆ ಸರ್. ಯಾಕೆಂದ್ರೆ ಎಷ್ಟೋ ಜನ ಹೇಳ್ಕೊಳ್ತಾರೆ ಹೆಂಗೆ ಅಂತಂದ್ರೆ, ಯಾರಿಗೋ ಅವ್ರ ಮನೇಲಿ ಹುಷಾರಿರೋದಿಲ್ಲ ಅಥವಾ ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅವ್ರಿಗೆ ತುಂಬಾ ಸಿವಿಯರ್ ಇಶ್ಯೂ ಆಗಿರುತ್ತೆ. ಈಗ ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ 1 ಕಿಲೋಮೀಟರ್ ಒಂದು ಹಾಸ್ಪಿಟಲ್ ಇರುತ್ತೆ, ಆದ್ರೆ ಮೇಡಮ್ ಅಲ್ಲಿ ಚೆನ್ನಾಗಿ ನೋಡಲ್ಲ ಸರ್, ಅಲ್ಲಿ ಚೆನ್ನಾಗಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗಲ್ಲ, ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟೋ ಜನ ಈ ಒಂದು ವಿಚಾರ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಬೇಕಾಗಿದ್ದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ವಿನಃ ಇಲ್ಲಿ ಹತ್ರದಲ್ಲಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ. ಹಾಗಾದ್ರೆ ಅವ್ರಿಬ್ರಿಗೆ ಏನಾದ್ರು ಮಾತನಾಡ್ಕೊಂಡಿರ್ತಾರ, ನೀನು ಇದರ ಏನಾದ್ರು ಪೇಷಂಟ್ಸ್ ನ ಕರ್ಕೊಂಡು ಬಂದು ನಮ್ಮ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಇಷ್ಟು ಕಮಿಷನ್ ಕೊಡ್ತೀವಿ, ಆ ಥರ ಏನಾದ್ರು ಆಗಿರುತ್ತೆ ಸರ್? ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ ಆಗಿ ನಾನು ಇದನ್ನು ಎಕ್ಸ್ಪೋಸ್ ಮಾಡದೇ ಇದ್ರೆ ನನ್ನ ತಪ್ಪಾಗುತ್ತೆ, ನನ್ನ ಆತ್ಮಸಾಕ್ಷಿಗೆ ಸುಳ್ಳು ಮಾಡ್ದಂಗೆ ಆಗುತ್ತೆ. ಈ ಡಾಕ್ಟರ್ಸ್ಗೂ ಆ ಹಾಸ್ಪಿಟಲ್ಸ್ಗೂ ಈ ಆಂಬುಲೆನ್ಸ್ದವ್ರು ಅವ್ನಿಗೆ ಟೈಅಪ್ ಇರುತ್ತೆ. ನಿಜವಾಗ್ಲೂ ಏನಂದರೆ, ಈಗ ನಿಯರ್ ಬೈ ಇರೋವಂಥದ್ದು, ಈಗ ಎಮರ್ಜೆನ್ಸಿ ಏನಾದರೂ ಆಗಿದ್ರೆ ಆ ವ್ಯಕ್ತಿಗೆ ತುರ್ತಾಗಿ ಟ್ರೀಟ್ಮೆಂಟ್ ಸಿಗಬೇಕಾಗಿದೆ. 15ರಿಂದ 20 ನಿಮಿಷದಲ್ಲಿ ಗೋಲ್ಡನ್ ಅವರ್ ಅಂತಾರೆ. ಗೋಲ್ಡನ್ ಅವರ್ ಜೀವ ಉಳಿಸುವ ಸಮಯ ಅದು. ಆ ಟೈಮಲ್ಲಿ ಅವನ ಆಸ್ಪತ್ರೆಗೆ 2 ಕಿಲೋಮೀಟರ್ ಆಸ್ಪತ್ರೆಗೆ ಸೇರಿಸಿದ್ರೆ ಅವ್ನ ಪ್ರಾಣ ಉಳಿದೋಗುತ್ತೆ. ಆದರೆ ದುರಾದೃಷ್ಟ, ಇವನು ಕಮಿಷನ್ಗೋಸ್ಕರ ಆ ಹಾಸ್ಪಿಟ್ಲಿಂದ 15ರಿಂದ 20% ಕಮಿಷನ್ ಕೊಡ್ತಾರೆ. ಯಾರಿಗೆ? ಆಂಬುಲೆನ್ಸ್ದವನಿಗೆ. ಅದಕ್ಕಾಗಿ ಏನು ಮಾಡ್ತಾನೆ, ಅವನು ಪೇಷಂಟ್ನ ಕರ್ಕೊಂಡೋಗಿ ದೂರ ಕರ್ಕೊಂಡು ಹೋಗ್ತಾನೆ. ಆ ಗೋಲ್ಡನ್ ಅವರ್ ಹೋದ್ಮೇಲೆ ಸತ್ತು ಹೋದಂಗೆ. ಅದಕ್ಕೆ ಕೊಲೆನೇ ಅಂತ ಕಾರಣ ಅದು. ಯಾಕಂದರೆ ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಅಲ್ಲಿರೋ ಡಾಕ್ಟ್ರು ಪ್ರಾಣ ಉಳಿಸಿರೋಂಥದ್ದು, ಒಳ್ಳೆ ಕೆಲಸ ಮಾಡಿರೋಂಥದ್ದು. ಆದರೆ ಈ ವ್ಯಕ್ತಿ ದೂರ ಕರ್ಕೊಂಡು ಹೋಗಿ ಆ ಸಮಯನ ಹೊಟ್ಟೋಗ್ಬಿಡ್ತಲ್ಲ, ಅದು ಪ್ರೀಸಿಯಸ್ ಟೈಮನ್ನು.
ಹಾಗಾಗಿ ಇದು ಆಗ್ತಾ ಇರುತ್ತೆ. ಹಾಗಾಗಿ ಭಾಳಷ್ಟು ಜನ ಜಾಗರೂಕರಾಗಬೇಕಾಗಿರೋಂಥದ್ದು. ತಕ್ಷಣ ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡೋಂಥದ್ದು. ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ. ಈಗ ನಮ್ಗೆ ತುರ್ತಾಗಿರುವಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ್ದು ಆಸ್ಪತ್ರೆ ಸಿಗುತ್ತೆ ಅಲ್ಲಿ ಚಿಕಿತ್ಸೆ ತಗೊಳ್ಳೋಂಥದ್ದು. ಆಗ ನೀವು ಹೇಳಿದವಾಗ ಈಗ ಎಲ್ಲ ಹಾಸ್ಪಿಟ್ಲು ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಡಿಪೆಂಡ್ಸ್ ಅಪಾನ್ ದಿ ಡಾಕ್ಟರ್ಸ್. ಯಾಕಂದ್ರೆ ಹೆಲ್ತ್ ಕೇರ್ ಅನ್ನೋದು ಬಿಗ್ ಬಿಸ್ನೆಸ್ ಆಗಿಬಿಟ್ಟಿದೆ. ಮೆಡಿಕಲ್ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ 1.5 ಕೋಟಿ 2 ಕೋಟಿ ಕೊಟ್ಟು ಮೆಡಿಕಲ್ ಎಜುಕೇಶನ್ ಮಾಡಿ ಡಿಗ್ರಿ ಮುಗಿಸ್ಕೊಂಡು ಬಂದಮೇಲೆ ಅವನು ರಿಕವರಿ ಮಾಡಬೇಕಾದ್ರೆ, ಅಥವಾ ಹಾಸ್ಪಿಟ್ಲ್ ಓನರು 3 ಕೋಟಿ 4 ಕೋಟಿದ ಹಾಸ್ಪಿಟಲ್ ಕಟ್ಟಿರ್ತಾನೆ. ಅವರು ಡಾಕ್ಟರ್ಸು, ನರ್ಸು, ಟೆಕ್ನಿಷಿಯನ್ಸು, ಎಕ್ಸ್ರೇ ಮಷಿನ್ಸು, ECG ಮಷೀನು, ಲ್ಯಾಬು ಎಲ್ಲ ಮಾಡಿರ್ತಾರೆ. ಆಮೇಲೆ ಸರ್ಕಾರದಿಂದ ಅವ್ರಿಗೇನೋ ಇದು ಸಿಕ್ಕಿರಲ್ಲ, ಏನಾದರೂ ಸಬ್ಸಿಡಿ ಸಿಗಲ್ಲ. ಗೌರ್ಮೆಂಟಿಂದ ಎಲೆಕ್ಟ್ರಿಸಿಟಿ ಫ್ರೀ ಇರಲ್ಲ, ಅಥವಾ ಅವ್ರಿಗೆ ಸೈಟ್ ಫ್ರೀ ಇರಲ್ಲ. ಇದು ಹೀಗಾಗಿ ಬಿಸ್ನೆಸ್ ಅಂತ ಕನ್ವರ್ಟ್ ಮಾಡಿದಾಗ ಈ ಥರದ್ದಾಗಿದೆ. ಆದರೆ ಎಥಿಕಲ್ ಬಿಸ್ನೆಸ್ಸಲ್ಲಿ 2 ಇರುತ್ತೆ. ಎಥಿಕಲ್ ಬಿಸ್ನೆಸ್ಸು ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿದರೆ ಓಕೆ, ಅನ್ಎಥಿಕಲ್ ಆಗಿ ಭಾಳ ಜನ ಹೇಳ್ತಾ ಇರ್ತಾರೆ ನನಗೆ, ಡಾಕ್ಟ್ರೆ ನಮ್ಮ ತಂದೆಯವರು ಒಬ್ರು ಹೇಳ್ತಾ ಇದ್ರು, ನಮ್ಮ ತಂದೆಯವ್ರು ಹಾಸ್ಪಿಟ್ಲಿಗೆ ಸೇರಿಸಿದ್ದೆ, ಅಲ್ಲಿ ಅವರು ಚೆನ್ನಾಗೇ ಇದ್ದರು, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದರೂ ಡಾಕ್ಟ್ರು 2 ದಿನ ಬರದೇ ಇರೋದಕ್ಕೆ ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿ ಸತ್ತೋದ್ರು. ಅದಕ್ಕೆ ಇವಾಗಲೂ ನಂಗೆ ನೋವು ಆಗ್ತಾ ಇದೆ ಅಂತ ಒಬ್ಬ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಹಾಗೆ ಆ ಥರ ಆದಾಗ ತುಂಬ ಅದು ದುರಾದೃಷ್ಟಕರ, ನೋವಿನ ಸಂಗತಿ. ಅದು ಒಬ್ಬ ಡಾಕ್ಟರ್ ನೆಗ್ಲಿಜೆನ್ಸಿ ಮಾಡಿದಾಗ ಸಂಬಂಧಪಟ್ಟ ಇಲಾಖೆ ಅಂದರೆ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ, ಅಂದರೆ DHO ಆಫೀಸು ಅಲ್ಲಿರೋ ಸಂಬಂಧಪಟ್ಟ, ಅಥವಾ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತಿದ್ದಾರೆ, ಅಥವಾ ದಿನೇಶ್ ಗುಂಡ್ರಾವ್ ಅವರು ನಮ್ಮ ಆರೋಗ್ಯ ಸಚಿವರಿದ್ದಾರೆ, ಅವ್ರ ಗಮನಕ್ಕೆ ತಂದು ಕಂಪ್ಲೇಂಟ್ ಮಾಡಬೇಕಾಗಿರೋಂಥದ್ದು. ಭಾಳ ಜನ ಕಂಪ್ಲೇಂಟ್ ಮಾಡಿದ್ರೆ ಏನಾಗುತ್ತೆ, ಸರ್ಕಾರದಲ್ಲಿ ಕದಿಮ್ರೆ ಇರುವಂಥದ್ದು, ಮತ್ತು ಆ ಸರ್ಕಾರಿ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾ ಇರುವಾಗ ಸರ್ಕಾರಿ ಅಧಿಕಾರಿಗಳು ಆ ಸ್ಥಿತಿ ಇದ್ದಾಗ ಜನಕ್ಕೆ ಹೋಪ್ಸ್ ಇಲ್ದಾಗ ಕಂಪ್ಲೇಂಟ್ ಮಾಡೋದಕ್ಕೂ ಬಿಟ್ಬಿಡ್ತಾರೆ. ಯಾಕಂದ್ರೆ ಸಿಸ್ಟಮ್ ಕರಪ್ಟ್ ಆಗಿ ಹೋಗ್ಬಿಟ್ಟಿದೆ. ನಾವು ಎಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಂತಾಗುತ್ತೆ. ನಾನು ಇದೆಲ್ಲ ಯಾಕೆ ಹೇಳಕ್ಕೆ ಕೊಟ್ಟಿದ್ದೆ, ಸರ್ಕಾರಿ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ. ಹೆಲ್ತ್ ಕೇರ್ ಎಮರ್ಜೆನ್ಸಿ ಆಗ್ಬಿಟ್ಟಿದೆ ಇಡೀ ದೇಶದಲ್ಲಿ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ. ಅಂದರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ನು. ಇನ್ನು ಗುಣಮುಖ ಆಗದೇ ಇರೋಂಥ ಕಾಯಿಲೆ ಎಷ್ಟು ಜನ ಸಾಯ್ತಾರೆ? ಪ್ರತಿ ವರ್ಷ 24 ಲಕ್ಷ ಅಂದರೆ ಪ್ರತಿ ತಿಂಗಳಿಗೆ 2 ಲಕ್ಷ ಆಯಿತು. ಹಾಗಾಗಿ ಇದು ಸಾವು ಅಲ್ಲ, ಇದು ಸರ್ಕಾರಿ ಕೊಲೆ, ಸರ್ಕಾರಿ ಪ್ರಾಯೋಜಿತ ಕೊಲೆ. ಇಡೀ ದೇಶದಲ್ಲೇ ಆಗ್ತಾರಂಥದ್ದು ಹೆಲ್ತ್ ಕೇರ್ ಎಮರ್ಜೆನ್ಸಿ. ನಾವು ಜಾತಿ, ಧರ್ಮ, ಪಾಕಿಸ್ತಾನ, ಈ ಥರ ಹಿಂದೂಸ್ತಾನ, ಈ ಥರ ದ್ವೇಷ ಬೆಳೆಸ್ಕೊಂಡು ನಾವು ಗಲಾಟೆ ಮಾಡ್ಕೊಂಡು ಕಿತ್ತಾಡ್ಕೊಂಡು ನಾವು ರಾಜಕಾರಣಿಗಳಿಗೆ ಬಲಿಪಶಿಯಾಗಿ ಹೋಗ್ತಾ ಇದ್ದೀವಿ. ಈಗ BJP ಕಾಂಗ್ರೆಸ್ JDS ಯಾವ ಪಕ್ಷ ಬಂದರೂ ಅಷ್ಟೇ ಮೇಡಮ್. ಈಗ ನೋಡಿ ನಮ್ಗೆ ಬೆಂಗಳೂರಲ್ಲಿ ಇರುವಂಥದ್ದೇ ಒಂದು ಜಯದೇವ, ಕಿದ್ವಾಯಿ, ನಿಮಾನ್ಸು, ಈ ಥರದ್ದು ಪರ್ಟಿಕ್ಯುಲರ್ ಆಗಿ ಇಡೀ ಬೆಂಗಳೂರಿಗೆ 1 ಕೋಟಿ 40 ಲಕ್ಷ ಪಾಪ್ಯುಲೇಷನ್ಸ್ಗೆ ಒಂದೊಂದು ಆಸ್ಪತ್ರೆಗಳು ಸಾಕಾಗಲ್ಲ. ಬಟ್ ಈಗ ಹಾರ್ಟ್ದು ಏನಾದರೂ ತೊಂದರೆ ಆದರೆ ಜಯದೇವಕ್ಕೆ ಹೋಗ್ಬೇಕು. ಎಲ್ಲಿಂದ ಇಲ್ಲಿ ಹೆಬ್ಬಾಳಿಂದ ಜಯದೇವಕ್ಕೆ ಹೋಗ್ಬೇಕಂದ್ರೆ ಗೋಲ್ಡನ್ ಅವರ್ ಅಲ್ಲ, ಅದು ಸತ್ತು ಬಾಡಿನೇ ಆಗಿಬಿಟ್ಟಿರುತ್ತೆ. ಆ ಸ್ಥಿತಿಗಾಗಿರುತ್ತೆ, ಅಂಥ ಸ್ಥಿತಿ ಇರುತ್ತೆ. ಹಾಗಾಗಿ 4 ಜಾಗದಲ್ಲಿ 4 ಆಸ್ಪತ್ರೆಗಳು ಮಾಡಬೇಕಾಗಿರೋಂಥದ್ದು. ಇದು ಯಾವುದೂ ಮಾಡ್ತಾ ಇಲ್ಲ. ಆರೋಗ್ಯ ಹಕ್ಕು ಅಂತ ಕಾನೂನು ಬಂದಾಗ ಸರ್ಕಾರ ನಮ್ಮ GDPಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್. ಇಡೀ ದೇಶದಲ್ಲೇ ನಾವು 1.2 ಮಾಡ್ತಿದ್ದೆ. ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, WHO ಪ್ರಕಾರ ಮಿನಿಮಮ್ 3% ಆಫ್ ಅವರ್ GDP ಸ್ಪೆಂಟ್ ಆನ್ ಹೆಲ್ತ್ ಕೇರ್. ಆದರೆ ಅದನ್ನ ಮಾಡ್ತಾನೆ ಇಲ್ಲ. ಯಾಕಂದ್ರೆ ಪೊಲಿಟಿಕಲ್ ಇಚ್ಛಾಶಕ್ತಿ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಯಾವುದಾದ್ರೂ ಗಲ್ಲಿ ರೌಡಿ, ತಾಲೂಕು ರೌಡಿ, ಆಮೇಲೆ ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧದಲ್ಲಿ MLA ಆಗ್ತಾನೆ. ಈ ಥರ ಆದಾಗ ಎಲ್ಲಿ ಆರೋಗ್ಯ ವ್ಯವಸ್ಥೆಗೆ ಎಲ್ಲಿ ಸಿಗುತ್ತೆ? ಅವನು 15 ಕೋಟಿ 20 ಕೋಟಿ ಖರ್ಚು ಮಾಡಿ ಬರ್ತಾನೆ. ನಾವೆಲ್ಲರೂ ಯಾವುದೋ ಜಾತಿ ಧರ್ಮಕ್ಕೆ, BJP ಅವರಾದರೆ ಹಿಂದೂ ಧರ್ಮದ ಬಗ್ಗೆ, ಕಾಂಗ್ರೆಸ್ದವ್ರೆ ಮುಸ್ಲಿಮರ ಬಗ್ಗೆ, JDS ದವ್ರೆ ಅಪ್ಪ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಅವ್ರ ಕಾಳಜಿ. ಈ ಥರ 3 ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ, ಲಾಲಸೆಗಾಗಿ ಜನರ ಆರೋಗ್ಯನ, ಜನರ ಜೀವನ ಕೊಲೆ ಮಾಡ್ತಾ ಇದ್ದಾರೆ. ಇದು ಸಾವಲ್ಲ, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ, ರಾಜಕೀಯ ಪ್ರಾಯೋಜಿತ ಕೊಲೆ ಇದ್ದಂಥದ್ದು ಇದು. ಹಾಗಾಗಿ ಬಡವ್ರ ಮಕ್ಕಳೇ ಸಾಯ್ತಾರಂಥದ್ದು ಇಲ್ಲಿ. ನಮ್ಮ ಜನಸಾಮಾನ್ಯಂಥ ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿ ಇವಾಗ ದುಡಿತಾರಂಥ ವ್ಯಕ್ತಿ ಒಂದು 30,000 50,000 ಸಂಬಳ ಬರುತ್ತೆ. ಅವ್ನು ಇಡೀ ಸಂಬಳದಲ್ಲಿ ಅವ್ರ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಸರ್ಕಾರಿ ಶಾಲೆಗಳೇ ಇಲ್ಲ. ಇವಾಗ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಡ್ತಾ ಇರುವಂತದ್ದು ಈ ಸರ್ಕಾರಗಳು. ಮತ್ತೆ ಪ್ರೈವೇಟ್ ರಾಜಕಾರಣಿಗಳ ಹತ್ರ ಇರುತ್ತಲ್ಲ ಸರ್, ಈ ಹಾಸ್ಪಿಟಲ್ಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳು ಅವರೇ ಮಾಡ್ಕೊಂಡಿರ್ತಾರಲ್ಲ, ಇನ್ನೆಲ್ಲಿ ಮಕ್ಕಳಿಗೆ ನೋಡಿ ಅವರೇ ಉದ್ಧಾರ ಮಾಡಬೇಕಾಗಿರುವಂತ ಸಂಸ್ಥೆಗಳನ್ನ, ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ಚೋದು ಅವರೇ, ಸರ್ಕಾರಿ ಶಾಲೆಗಳನ್ನು ಮುಚ್ಚೋದು ಅವರೇ, ಮತ್ತು ಅವರೇ ಪ್ರೈವೇಟ್ ಹಾಸ್ಪಿಟಲ್ ಮಾಡೋದು, ಪ್ರೈವೇಟ್ ಸ್ಕೂಲ್ಸ್ನ ಮಾಡೋದು. ನಾವೇನಾದರೂ ಜೀತ ಪದ್ಧತಿ ಥರ ಜೀತದಾಳ ಆಗ್ಬಿಟ್ಟಿದ್ದೀವಿ. ನಮ್ಮ ಟ್ಯಾಕ್ಸ್ ಪೇಯರ್ಸ್ನ ಮನಿನ ದುಡ್ಡನ್ನು ಲೂಟಿ ಮಾಡೋವಂಥದ್ದು, ಲೂಟಿ ಮಾಡಿ ಅವರೇ ಒಂದು ಸರ್ಕಾರಿ ಪ್ರೈವೇಟ್ ಹಾಸ್ಪಿಟಲ್ ಮಾಡೋವಂಥದ್ದು, ಪ್ರೈವೇಟ್ ಶಾಲೆ ಮಾಡೋವಂಥದ್ದು, ಪೆಟ್ರೋಲ್ ಬಂಕ್ ಮಾಡೋವಂಥದ್ದು, ಮತ್ತು ಈ ವೈನ್ ಶಾಪ್ಗಳನ್ನು ತೆಗಿಯೋಂಥದ್ದು, ಮತ್ತು ಫಾರ್ಮರ್ಸ್ಗೆ ಶುಗರ್ ಕೇನದ್ದು ಈಗ ಗಲಾಟೆ ನಡೀತಾ ಇದೆ. ಈಗ ಫಾರ್ಮರ್ಸ್ಗೆ ಅವ್ರದ್ದೇ ಫ್ಯಾಕ್ಟ್ರಿಗಳು, ಶುಗರ್ ಫ್ಯಾಕ್ಟ್ರಿಗಳು. ಹಾಗಾಗಿ ನಮ್ದು ಏನಿಲ್ವ, ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ.
ಕಾರಣ ಬಿಕಾಸ್ ಈ ಆರೋಗ್ಯ ಹಕ್ಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ರಾಜ್ಯದಲ್ಲಿ ದೇಶದಲ್ಲಿ ಈಗ ಎಲ್ಲದಕ್ಕೂ ಯಾವುದ್ಯಾವುದಕ್ಕೂ ಗಲಾಟೆಗಳಾಗುತ್ತೆ. ಈಗ ನೋಡಿ, ಈಗ ಫಾರ್ಮರ್ಸ್ ಪ್ರೊಟೆಸ್ಟ್ ಆಗಿದ್ದಕ್ಕೆ, ಕಬ್ಬು ಬೆಳೆಗಾರರಿಗೆ ಪ್ರೊಟೆಸ್ಟ್ ಆಗಿದ್ದಕ್ಕೆ 200 ರೂಪಾಯಿನ ರೈಸ್ ಮಾಡಿದ್ರು. ಅದೇ 3,300 ಮಾಡಿದಾರೆ, 3,500 ಅಂತ ಹೇಳಿದ್ರು. ಆದರೆ 2.5 ಲಕ್ಷ 3 ಲಕ್ಷ ಜನ ಗುರ್ಲಾಪುರ ಅಂತ ಒಂದು ಕ್ರಾಸಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ದೇಶದಲ್ಲೇ ಇತಿಹಾಸದಲ್ಲೇ ಅಂತ ಸ್ಟ್ರೈಕ್ ಆಗಿರಲಿಲ್ಲ. ಆದರೂ 200 ರೂಪಾಯಿ ಮಾಡಿದರು. ಆದರೆ ರೈತರಿಗೆ ಗೊತ್ತಿಲ್ಲದಿರೋದಕ್ಕೇ ಅಥವಾ ಸರ್ಕಾರನ ಇವಾಗ್ಲೂ ಅದು ಇಳುವರಿ ಎದ್ರ ಮೇಲೆ ಇಳುವರಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕೊಡುವಂಥದ್ದು. ಆದರೂ ಸರ್ಕಾರದವರು ಆ ರೈತರಿಗೆ ಯಾಮರ್ಸಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಈ ಥರ ಹೋರಾಟಗಳು ಈಗ ಆರೋಗ್ಯ ಹಕ್ಕಿಗೋಸ್ಕರನೇ ಹೋರಾಟ ಆಗಬೇಕು ದೇಶದಲ್ಲಿ. ಶಿಕ್ಷಣ ಹಕ್ಕಿಗೋಸ್ಕರ ಹೋರಾಟ ಆಗಬೇಕು. ಶಿಕ್ಷಣ ಹಕ್ಕು ಇದೆ, ಅದು ನಾಯಿ ಮಲೆಯಲ್ಲಿ ಹಾಲಿದ್ದಂಗೆ, ಕುಡಿಯೋದಕ್ಕೂ ಬರಲ್ಲ, ಚೆಲ್ಲೋಕ್ಕೂ ಬರಲ್ಲ, ಆ ಸ್ಥಿತಿ ಇದಿದೆ. ಇದು ದುಸ್ಥಿತಿ. ಆರೋಗ್ಯ ಹಕ್ಕು ಕಾನೂನು ಜಾರಿ ಆದರೆ ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡದಿದ್ರೆ ಡಾಕ್ಟ್ರಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ದಂಡ ಆಗಬೇಕು. ಆ ಥರದ ಕಾನೂನಲ್ಲಿ ಬರಬೇಕು. ಆರೋಗ್ಯ ಹಕ್ಕು ಆದರೆ ಆ ಥರದ್ದಾಗುತ್ತೆ. ಆದರೆ ದುರಾದೃಷ್ಟ, ನಾನು MLAಗಳನ್ನು MP ಗಳನ್ನು ಫೋನ್ ಮಾಡಿ ಕೇಳಿದ್ದೀನಿ, ಸುಮಾರು ಜನಕ್ಕೆ ಲೆಟರ್ಸ್ ಬರೆದಿದ್ದೀನಿ. ಈ ಆರೋಗ್ಯ ಹಕ್ಕು ಅಂದರೆ ಏನ್ರಿ ಡಾಕ್ಟ್ರೇ, ನೀವು ಇದನ್ನು ಹೊಸದು ಹೇಳ್ತಾ ಇದ್ದೀರಲ್ಲ ಅಂತ. ಅವ್ರಿಗೆ ಗೊತ್ತು ಕಮಿಷನ್ ಹಕ್ಕು ಅಂತ, ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ, ಎಷ್ಟು ಬೇಕು ಕಮಿಷನ್ ಅಂತ. ದುರಾದೃಷ್ಟ ಅವ್ರಿಗೆಲ್ಲರೂ ಚೆನ್ನಾಗಿ ಗೊತ್ತು. ಅಂದರೆ ಭಾಳ ಚೆನ್ನಾಗಿ ಅನ್ಎಜುಕೇಟ್ ಆಗಿರೋಂಥ MLAಗಳು ಆಗ್ತಾರೆ, ಹಿಂಗೆ ನೋಡ್ತಾರೆ ಪೇಪರ್ ನೋಡ್ಬಿಟ್ಟು ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ, ಈ ಲೆಕ್ಕದಲ್ಲಿ ಇದ್ದಾರೆ. ಇದು ದುರಾದೃಷ್ಟ. ನನಗನ್ನಿಸ್ತಾ ಇರೋಂಥ ನಾನೇ ಹೇಳ್ತಾರಂದರೆ, ಈ ರಾಜಕಾರಣಿಗಳಿಗೆ ಬುದ್ಧಿನೇ ಇಲ್ಲ. ಅಂದರೆ ಅವ್ರಿಗೆ ಬೇಕಾಗಿರುವಂಥದ್ದು ಬರೀ ಕಮಿಷನ್. ಯಾಕಂದರೆ 25 ಲಕ್ಷ 30 ಲಕ್ಷ ಕೊಟ್ಟು ಬಂದಿರೋಂಥ ವ್ಯಕ್ತಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಹೇಗೆ? ಹಾಗಾಗಿ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬ ವ್ಯಕ್ತಿನೂ ಹೋರಾಟ ಮಾಡಬೇಕಾಗಿರೋಂಥದ್ದು. ಆರೋಗ್ಯ ಹಕ್ಕು ಕಾನೂನುಬದ್ಧವಾಗಿ ನಮಗೆ ಜಾರಿ ಆಗಬೇಕು. ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ನಮ್ಗೆ ಫ್ರೀಯಾಗಿ ಉಚಿತವಾಗಿ ಸಿಗಬೇಕು. MLA MP ಮಾತ್ರ ಉಚಿತವಾಗಿ ಸಿಗುವಂಥದ್ದಲ್ಲ, ನಮಗೂ ಸಿಗಬೇಕು. ಅದಕ್ಕೆ ಆರೋಗ್ಯ ಹಕ್ಕುಗೋಸ್ಕರ ಈಗ ಮೊನ್ನೆ ಹೇಗೆ ಗುರ್ಲಾಪುರದಲ್ಲಿ ರೈತರ ಪ್ರೊಟೆಸ್ಟ್ ಆಯಿತು, ಅದೇ ರೀತಿ ಫ್ರೀಡಮ್ ಪಾರ್ಕಲ್ಲೋ ಅಥವಾ ಬೆಂಗಳೂರಲ್ಲಿ ದೊಡ್ಡದಾಗಿ ಪ್ರೊಟೆಸ್ಟ್ ಆಗಬೇಕು. ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಬೇಕು. ಆವಾಗ ಈ ಸಾವು, ಈ ಸರ್ಕಾರಿ ಕೊಲೆ ನಿಲ್ಲುತ್ತೆ ಅಂತ ನಾನು ಹೇಳ್ತಾರಂಥದ್ದು. ಸರಿ, ನೀವು ಹೇಳ್ದಂಗೆ ಹೆಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಲೇಬೇಕು. ಈಗ ನಮಗೇನಾದ್ರೂ ಒಂದು ಬೇಕು ಅಂದ್ರೆ ನಾವು ಹೋರಾಟ ಮಾಡಿದ್ರೆ ನಮ್ಗೆ ಸಿಗುತ್ತೆ, ಇಲ್ಲಾಂದ್ರೆ ಅದು ಸಿಗೋದೇ ಇಲ್ಲ. ಈಗ ನೀವೇನು ಆರೋಗ್ಯ ಹಕ್ಕು ಅಂತ ಹೇಳಿದ್ರೆ ಇದಕ್ಕೆ ಹೋರಾಟ ಮಾಡಬೇಕು, ಎಲ್ಲವೂ ಸರಿ. ಸರ್ಕಾರ ಅದೇ ಮುಂದೆ ಬಂದು ಯಾಕೆ ಜಾರಿ ಮಾಡಬಾರ್ದು? ಈಗ ನಾವು ಹೋರಾಟ ಮಾಡೋರ್ಗು ಕಾಯೋದು ಬಿಟ್ಟು ಈಗೆಲ್ಲ ಪ್ರತಿಯೊಬ್ರು ಕೂಡ ದುಡಿಯೋದೇನಕ್ಕೆ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಾವಿರೋವರೆಗೂ ನಾವು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಕ್ಷಣ ಇದ್ದವ್ರು ಇನ್ನೊಂದು ಕ್ಷಣಕ್ಕಿರಲ್ಲ. ಹಾಗಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರ್ಕಾರ ಯಾಕೆ ಇಷ್ಟೆಲ್ಲ ಅನುಕೂಲ ಇದ್ರು ಜಾರಿ ಮಾಡಕ್ಕೆ ಯಾಕೆ ಮನ್ಸು ಮಾಡ್ತಾ ಇಲ್ಲ ಸರ್? ನೋಡಿ, ಸರ್ಕಾರಕ್ಕೆ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಎಜುಕೇಟೆಡ್ ಆಗಿರೋಂಥವನು, ಸಮಾಜ ಬಗ್ಗೆ ಕಳ್ಕಳಿ ಇರೋವಂಥದ್ದು, ಜನರ ಬಗ್ಗೆ ಕಳ್ಕಳಿ ಇರೋಂಥ ವ್ಯಕ್ತಿಗಳು ಆರಿಸಿ ಬರ್ತಾ ಇಲ್ಲ. ಇವಾಗ ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ಜನರ ಏನಿದೆ ಅದು ಟ್ಯಾಕ್ಸ್ ಪೇಯರ್ಸ್ ಮನಿನ ಹಾಳು ಮಾಡ್ತಾ ಇದೆ. ಎಲ್ಲೂ ಅವ್ರು ಪರ್ಟಿಕ್ಯುಲರ್ ಆಗಿ ಜನರಿಗೆ ಉಪಯೋಗ ಹಾಕೋದು ಮಾಡ್ತಾ ಇಲ್ಲ. ಜನಕ್ಕೆ ಬೇಕಾಗಿರೋಂಥದ್ದು ಎರಡೇ ಭಾಗ್ಯ, ಶಿಕ್ಷಣ ಭಾಗ್ಯ, ಆರೋಗ್ಯ ಭಾಗ್ಯ, ಎರಡೇ ಭಾಗ್ಯ ಬೇಕಾಗಿರೋದು. ಒಬ್ಬ ವ್ಯಕ್ತಿ 40,000 ದುಡಿದ್ರೂ ಅವ್ರ ಮಕ್ಕಳ ಶಿಕ್ಷಣಕ್ಕೋ ಅವ್ರ ತಂದೆ ತಾಯಿ ಹೆಲ್ತ್ಗೋ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾನೆ. ಎಷ್ಟು 50,000 ದುಡಿದ್ರೂ ಉಳಿತಾನೆ ಇಲ್ಲ. ಹೆಲ್ತ್ ಇನ್ಶೂರೆನ್ಸು, ಈಗ ಸರ್ಕಾರಿ ಸ್ಕೀಮ್ಗಳು ಇದ್ದಾವೆ. ಈಗ ಆಯುಷ್ಮಾನ್ ಭಾರತ್ ಅಂತ ಕೇಂದ್ರ ಸರ್ಕಾರದಿದೆ, ಆರೋಗ್ಯ ಕರ್ನಾಟಕದ ರಾಜ್ಯ ಸರ್ಕಾರ ಇದೆ. ಈ ಸ್ಕೀಮ್ಗಳು ಒಂದು ಥರ ಸ್ಕ್ಯಾಮ್ ಥರ ರೂಪುಗೊಂಡು ಇದ್ದೇವೆ. ನಾನೇ ಯಾಕಂದ್ರೆ ನಾನು ಡಾಕ್ಟರಾಗಿ ಬೇರೆ ಬೇರೆ ಹಾಸ್ಪಿಟಲ್ ಕಳಿಸಿದಾಗ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಹೋಗಿ ತೋರಿಸಿದ್ರೆ ಇಲ್ಲ ರೀ ನಾವು ಸರ್ವಿಸ್ ಕೊಡಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಇವರು ಎಂಪ್ಯಾನಲ್ಡ್ ಮಾಡ್ಕೊಂಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಇವರು ದುಡ್ಡೇ ಕೊಟ್ಟಿಲ್ಲ. ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಅವ್ರ ಕಂಡೀಷನ್ಸ್ ಪ್ರಕಾರ ಅದನ್ನು ಫಾಲೋ ಮಾಡಬೇಕಲ್ವ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗಿ ತೊಗೋಬೋದು ಆಯುಷ್ಮಾನ್ ಭಾರತ್ ಕಾರ್ಡಿಂದ. ಆದರೆ ಆ ಪ್ರೈವೇಟ್ ಹಾಸ್ಪಿಟಲ್ದವ್ರಿಗೆ ಇವ್ರು ಕ್ಲೇಮ್ ಮಾಡಿ ದುಡ್ಡೇ ಕೊಟ್ಟಿಲ್ಲ. ಹಿಂದೆ 100 ಕೋಟಿ ರೂಪಾಯಿ ದುಡ್ಡು ಪೆಂಡಿಂಗ್ ಇದೆ. ಹಾಗಾಗಿ ಈ ಸರ್ಕಾರಿ ಸ್ಕೀಮ್ಗಳು ಏನು ಕಾರ್ಡ್ ಇದಾವೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಲಿ, ಆರೋಗ್ಯ ಕರ್ನಾಟಕ ಕಾರ್ಡ್ ಆಗಲಿ, ಸರ್ಕಾರದ್ದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ಅವ್ರು ಎಂಟರ್ಟೈನೇ ಮಾಡ್ತಾ ಇಲ್ಲ. ಇಲ್ಲಿ ಅವ್ರು ಬೋರ್ಡೇ ಹಾಕಿದ್ದಾರೆ ಹೊರಗಡೆ, ಏನಂದರೆ ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡು, ಆರೋಗ್ಯ ಕರ್ನಾಟಕ ಕಾರ್ಡನ್ನು ನಾವು ಇದಕ್ಕೆ ಸ್ವೀಕರಿಸಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕಾರಣ ಸರ್ಕಾರ ಅಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಏನಾಗ್ತಾ ಇದೆ ಗೊತ್ತಾ, ನಮ್ಮ ದುಡ್ಡು, ನಮ್ಮ ತೆರಿಗೆ ಹಣ ದುಡ್ಡು, GST, SGST, ನಾವೊಂದು ಸಿಗರೇಟ್ ತೊಗೊಳ್ಳಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಳ್ಳಿ, ಒಂದು ವಾಟರ್ ಬಾಟಲ್ ತೊಗೊಳ್ಳಿ, ಏನು ತೊಗೊಂಡ್ರೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ವಿ 18%ನ. ಆ ಟ್ಯಾಕ್ಸ್ ದುಡ್ಡನ್ನು ಪ್ರಾಪರಾಗಿ ಯುಟಿಲೈಸ್ ಆಗ್ತಾನೆ ಇಲ್ಲ. ಈಗ ಎಲ್ಲರೂ MLAಗಳು MP ಗಳಿಗೆ ನೋಡಿ, ಅವ್ರು ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ 10 ಕೋಟಿ ಘೋಷಣೆ ಮಾಡಿದ್ರು ಅವ್ರು ಫಸ್ಟ್ ಟೈಮ್ ಎಲೆಕ್ಷನ್ ಇದ್ದಾಗ. ಬರೋ ವರ್ಷದಲ್ಲಿ 20 ಕೋಟಿ ಆಗುತ್ತೆ. ಅವ್ರು ಬಂದಿರೋದು ಸಮಾಜ ಸೇವೆಗೆ. ಹಾಗಾಗಿ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ಎಲ್ಲಾದರೂ ಇದ್ದರೆ 224 MLAಗಳು ಏನಿದಾರಲ್ಲ, ಇವ್ರ ಮನೆಗಳು 2 ಎಕರೆಗಳು ಮನೆಗಳು ಇದ್ದಾವೆ. ಇವ್ರದ್ದು ಪಬ್ಬು, ಪೆಟ್ರೋಲ್ ಬಂಕು, ಮೆಡಿಕಲ್ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ದುಡ್ಡೆಲ್ಲ ಅಲ್ಲೇ ಹೋಗಿರೋಂಥದ್ದು. ಎಲ್ಲೂ ನಮ್ಮದು ಲಾಸ್ ಆಗಿಲ್ಲ. ಆದರೆ ಲಾಸ್ ಅಂದ್ರೆ ಏನು, ಅವ್ರವ್ರ ಸರ್ಕಾರ ಪ್ರಕಾರ, ಕಾನೂನು ಪ್ರಕಾರ ಲೀಗಲೈಸ್ಡ್ ಕರಪ್ಷನ್ ಮಾಡ್ಕೊಂಡಿರೋಂಥದ್ದು.
ಇದು ದುರಾದೃಷ್ಟ. ಹಾಗಾಗಿ ಜನ ಎಲ್ಲ ಆರೋಗ್ಯ ಹಕ್ಕು ಕಾನೂನು ಜಾರಿಗೋಸ್ಕರ ಎಲ್ಲರೂ ಹೋರಾಟ ಮಾಡಬೇಕಾದ್ರೆ ಸುಮಾರು ನಾನು 5 ವರ್ಷದಿಂದನೂ ಬೆಂಗಳೂರು ಪ್ರೆಸ್ ಕ್ಲಬ್ಬಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಆರೋಗ್ಯ ಹಕ್ಕುಗೋಸ್ಕರ ಯಾತ್ರೆ ಮಾಡಿದ್ದೀನಿ. ಜನರಲ್ಲಿ ಜಾಗೃತಿ ಮೂಡಿಸಿದ್ದೀನಿ. ಭಾಳ ಜನಕ್ಕೆ MLA MP ಗಳು ಕೇಳಿದ್ರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಇದನ್ನು. ಕಾರಣ ಅವ್ರಿಗೇನು ಗೊತ್ತೇ ಇಲ್ಲ ಅದನ್ನು, ಮತ್ತು ಅವ್ರಿಗೆ ಗೊತ್ತಾಗಬೇಕದಿಲ್ಲ, ಅವ್ರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಜನಕ್ಕೆ ನೀವು ಹೇಳಿದ ಹಾಗೆ ಜನಕ್ಕೆ ನಮ್ಮ ಹಕ್ಕಿಗಳಿಗೋಸ್ಕರ ನಾವು ಪ್ರೊಟೆಸ್ಟ್ ಮಾಡಬೇಕಾಗಿದ್ದು, ಧರಣಿ ಮಾಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಧ್ವನಿ ಎತ್ತಬೇಕು ಅಂತ ಕೇಳ್ತಾ ಇರ್ತೀನಿ. ಹೌದು ಸರ್, ಈಗ ಅದೇ ಪರಿಸ್ಥಿತಿ ಬಂದಿದೆ. ನಮ್ಮ ಹಕ್ಕಿಗೆ ನಾವೇ ಹೋರಾಟ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಹೋಗಿ ಓಕೆ ನಿಮ್ಗೆ ಈ ಹಕ್ಕಿದೆ, ನೀವು ಇದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಯಾರು ಕೂಡ ಬಂದು ಹೇಳಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿದ್ರೇ ಸಿಗೋದು. ನೀವು ಹೇಳ್ತಾ ಇದ್ರಿ ಆರೋಗ್ಯ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಉಚಿತ ಆರೋಗ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಆರೋಗ್ಯನೇ. ಈಗ ಅಲ್ಲಿ ಬಸ್ ಫ್ರೀ ಕೊಡ್ತೀವಿ, ಅದನ್ನ ಕೊಡ್ತೀವಿ, ಇದನ್ನ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಆರೋಗ್ಯ ಫ್ರೀ ಆಗಿ, ಯಾಕಂತಂದ್ರೆ ನೀವು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರೆ ಎಷ್ಟೋ ಬಡವರಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಖಾಸಗಿ ಹಾಸ್ಪಿಟಲ್ಗೆ ಏನಾದ್ರು ಹೋದ್ರೆ ಅಲ್ಲಿ ಒಂದ್ಸಲಿ ಸುಮ್ನೆ ಹಿಂಗ್ ಬರ್ತೀವಿ ಅಂತಂದ್ರೆ 10-15 ಸಾವಿರ ಕೈಲಿ ಇಟ್ಕೊಂಡು ಹೋಗ್ಬೇಕು ಸರ್. ಸುಮ್ನೆ ಅಂತೂ ಹೋಗಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಬಡವರು, ಓಕೆ ಆಯ್ತು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ, ಅಟ್ಲೀಸ್ಟ್ ನಮಗೆ ಒಂದು 200-300 ರೂಪಾಯಿ ಮುಗಿಯುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಈಗ ನೀವು ಗೊತ್ತಿರ್ಬೋದು, ಒಂದು ಸಣ್ಣ ವಿಚಾರಕ್ಕೂ ಕೂಡ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಲಂಚ ಕೇಳ್ತಾರೆ. ಈಗ ಒಬ್ರು ತಂದೆ ಏನಾದ್ರು ಮಗಳು ಏನು ಮರಣೋತ್ತರ ಪರೀಕ್ಷೆ ಮಾಡಿಸಿರ್ತಾರೆ, ಅದೊಂದು ರಿಪೋರ್ಟ್ಗೆ ಇತ್ತೀಚೆಗೆ ಬಂದಂತಹ ಸುದ್ದಿ ಸರ್. ಒಂದು ಮರಣೋತ್ತರ ಪರೀಕ್ಷೆದ ರಿಪೋರ್ಟ್ಗೋಸ್ಕರ ಲಂಚ ಕೊಡಬೇಕು ಅಂತಂದ್ರೆ ಇನ್ನು ನಮ್ಮ ಪರಿಸ್ಥಿತಿ ಅಥವಾ ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿ ಹಾಳಾಗಿರ್ಬೇಕು ಅಂತ ಅನ್ಸುತ್ತೆ. ನಿಜಕ್ಕೂ ಕೂಡ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಈ ತರ ಆಗತ್ತಾ ಸರ್? ಇಲ್ಲ, ನನಗೆ ಗೊತ್ತಿರೋ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಅಂದರೆ ಜನ ಮೂಗು ಮರಿತಾರೆ. ಸರ್ಕಾರಿ ಆಸ್ಪತ್ರೆ ಅಂದರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋಂಥ ದುಸ್ಥಿತಿಗೆ ಆಗ್ಬಿಟ್ಟಿದೆ ಸರ್ಕಾರಿ. ಭಾಳಷ್ಟು ಸರ್ಕಾರಿ ಗೌರ್ಮೆಂಟ್ ಅಧಿಕಾರಿಗಳು, ಮೆಡಿಕಲ್ ಆಫೀಸರ್ಸ್ ಆಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಲಿ, ಇವರೆಲ್ಲ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಅವರು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾರಂಥ ಅಧಿಕಾರಿಗಳು ಇವರು. ಇವ್ರಿಗೇನು ಹೇಳೋದು ಕೇಳೋದು ಇಲ್ಲವೇ ಇಲ್ಲ. ಭಾಳಷ್ಟು ಜನ ಅಧಿಕಾರಿಗಳು ದುಡ್ಡನ್ನು ಕೇಳುವಾಗ ನೀವು ಹೇಳಿದ್ರೆ ಆವಾಗಲೇ ಒಂದು ಡೆತ್ ಸರ್ಟಿಫಿಕೇಟ್ಸ್ಗೆ ಮೊನ್ನೆ ಯಾರೋ ಒಬ್ಬರದು ಫೇಸ್ಬುಕ್ಕಲ್ಲಿ ಹಾಕಿದ ಶಿವಕುಮಾರ್, ಡೆತ್ ಸರ್ಟಿಫಿಕೇಟ್ಗೂ ದುಡ್ಡು, ಪೊಲೀಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ದುಡ್ಡು, ಹೆಣ ಓದು ಹೆಣ ಮಣ್ಣು ಇದನ್ನ ಬರಿ ಮಾಡಬೇಕಂದ್ರೆ ದುಡ್ಡು. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು, ಒಬ್ಬ ಜಿಲ್ಲಾ ಆರೋಗ್ಯ ಅಧಿಕಾರಿ ಬೇಕಾದ್ರೆ 40 ಲಕ್ಷದಿಂದ 50 ಲಕ್ಷ ಲಂಚ ಕೊಟ್ಕೊಡ್ಬೇಕು. ಬೆಂಗಳೂರು ನಗರ ಅಂತ ಜಿಲ್ಲೆ ಆಗಿರಲಿ ಅಥವಾ ಇನ್ನು ಬೇರೆ ಜಿಲ್ಲೆ ಆಗಲಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಎರಡಿದೆ. ಒಂದೊಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗ್ಬೇಕು 40ರಿಂದ 50 ಲಕ್ಷ ಲಂಚ ಕೊಡಬೇಕು. ಅವನು ಕೊಟ್ಟು ಬಂದಮೇಲೆ ನೀವು ಹೇಳಿದ್ರೆ ಆವಾಗಲೇ ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ, ಫಿಸಿಕಲ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಗಲಿ, ಈವನ್ ಡೆತ್ ಸರ್ಟಿಫಿಕೇಟ್ ಆಗಲಿ, ಇನ್ನು ಯಾವುದಕ್ಕಾದ್ರೂ ಹೋಗಿ, ನೀವು ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಿ, KC ಜನರಲ್ ಹೋಗಿ, ವಾಣಿ ವಿಲಾಸ್ ಹೋಗಿ, ಕಿದ್ವಾಯಿ ಹೋಗಲಿ, ಎಲ್ಲಿ ಹೋದ್ರೂ ದುಡ್ಡು, ಲಂಚ ಅನ್ನೋಂಥ ಸ್ಥಿತಿ ಇದೆ. ಕಾರಣ ಅವರು ದುಡ್ಡು ಕೊಟ್ಟು ಬಂದಿದ್ದಾರಲ್ಲ, ಅವ್ರು ದುಡ್ಡು ಯಾರಿಗೆ ಕೊಟ್ಟಿರೋಂಥದ್ದು 40 ಲಕ್ಷ 50 ಲಕ್ಷ? ಆರೋಗ್ಯ ಇಲಾಖೆಯಲ್ಲಿರುವಂಥ ಮಂತ್ರಿಗಳ PAಗಳಿಗೋ, ಚಮಚಗಳಿಗೋ, ಚೇಲಾಗಳಿಗೋ, ಅಥವಾ ಇನ್ಯಾರೋ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ತಿರುಗ್ತಾ ಇರ್ತಾರೆ ನೋಡಿ, ಬ್ರೋಕರ್ಸ್ಗಳಿಗೆ ಕೊಟ್ಟಿರೋಂಥದ್ದಲ್ವಾ? ಅದು ಎಲ್ಲಿ ದುಡ್ಡದು? ಸಾರ್ವಜನಿಕ ದುಡ್ಡೇ ಕೊಡ್ತಾರಂಥದ್ದು. ಇದೇನಾಗುತ್ತೆ, ನ್ಯಾಯಯುತವಾಗಿ ಮಾರ್ಗದಲ್ಲಿ ನಡೀತಾ ಇಲ್ಲ. ಆರೋಗ್ಯ ಇಲಾಖೆ ಆಗಿರಲಿ, ರಾಜ್ಯದ ಆರೋಗ್ಯ ಇಲಾಖೆ ಆಗಲಿ, ಕೇಂದ್ರದ ಆರೋಗ್ಯ ಇಲಾಖೆ ಆಗಲಿ, ಇಡೀ ಆರೋಗ್ಯ ವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ. ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡೋದ್ರಿಂದ ಜನಕ್ಕೆ ತೊಂದರೆ ಆಗುತ್ತೆ. ಯಾಕೆ ತಿರುಗಾಡೋದು, ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋಂಥ ದೂರದೃಷ್ಟಿಕೋನದಿಂದ ಅವರು, ಮತ್ತು ಅವ್ರಿಗೆ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ಕೆಲಸ ಇರುತ್ತೆ, ಮಾಡೋದಕ್ಕೆ 100 ಕೆಲಸ ಇರುತ್ತೆ. ಆ ಬ್ಯುಸಿಯಲ್ಲಿ ಇರುವಾಗ ಈ ಪ್ರಶ್ನೆ ಮಾಡೋದಕ್ಕೆ ಏನಾಗ್ಬಿಟ್ಟಿದೆ, ಈ ಭ್ರಷ್ಟರಿಗೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ. ಆಮೇಲೆ ಪ್ರಶ್ನೆ ಮಾಡೋದ್ರಿಂದನೂ ಜಾಸ್ತಿ ಜನಕ್ಕೆ ಆಗ್ತಾ ಇಲ್ಲ. ಗುಂಪಾಗಿ ಈಗ ಹೆಂಗೆ ಗುರ್ಲಾಪುರದ ಬಗ್ಗೆ ಏನು ಹೇಳಿದೆ ನಾನು, ರೈತರ ಬಗ್ಗೆ ಆ ಥರದ್ದು ಪ್ರೊಟೆಸ್ಟ್ ಮಾಡಬೇಕು. ಆವಾಗ ನಮ್ಗೆ ನ್ಯಾಯ ಸಿಗುತ್ತೆ, ಈ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗುತ್ತೆ. ಅದಕ್ಕಾಗಿ ನಾನು ಕೈ ಮುಗಿದು ಕೇಳೋವಂಥದ್ದು ಜನರಿಗೆ ಏನಂದರೆ, ನೀವೆಲ್ಲರೂ ಪ್ರಶ್ನೆ ಮಾಡಿ, ಆರೋಗ್ಯ ಹಕ್ಕು ಯಾಕೆ ಕೊಡ್ತಾ ಇಲ್ಲಪ್ಪ? ಯಾವುದೋ ನಿಮ್ಮ ಏರಿಯಾ MLAನೋ MP ನೋ ಮಿನಿಸ್ಟ್ರಿಗೆ ಕೇಳಿ. BJPಯವರು 19 ಜನ MP ಗಳಿದ್ದಾರೆ, ಕಾಂಗ್ರೆಸ್ದವರು 224 MLAಗಳು, ಅಂದರೆ ಟೋಟಲ್ ರಾಜ್ಯದ 224 MLAಗಳಿದ್ದಾರೆ. ಯಾರಿಗೂ ಕೇಳೋದಿಲ್ಲ. ನಾನು ಭಾಳ ಜನಕ್ಕೆ ಕೇಳಿದ್ದೀನಿ, ಆದರೆ ಅವ್ರಿಗೇನು ಜ್ಞಾನನೇ ಇಲ್ಲ. ಅನ್ಎಜುಕೇಟೆಡ್ಸು, ಅಜ್ಞಾನಿಗಳು, ಗೂಂಡಾಗಳೆಲ್ಲ MLA ಆಗ್ಬಿಟ್ರೆ ಇನ್ನೇನಾಗುತ್ತೆ? ಅವ್ರಿಗೆ ಯಾವ ಅರಿವು ಇರುತ್ತೆ ಮೇಡಮ್? ಸರ್, ಈಗ ಹೆಂಗಾಗಿದೆ ಅಂದ್ರೆ ನಾವು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತೇವೆ. ನಾವು ಇಲ್ಲಿ ಪಕ್ಷವನ್ನ ಉದ್ದೇಶವಾಗಿ ಇಟ್ಕೊಂಡು ನಾವು ಯಾವ ಪಕ್ಷ ಆಗಿರ್ಬೋದು, BJP, JDS, ಕಾಂಗ್ರೆಸ್, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಆದ್ರೆ ನಮಗ್ ಬೇಕಾಗಿರೋದು ಆರೋಗ್ಯದ ಹಕ್ಕು. ಅದು ಒಂದೇ. ಯಾಕೆ ಅಂತಂದ್ರೆ ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಈಗ ನಾವು ಸುಮ್ಮನೆ ಇದ್ರೆ ಅಯ್ಯೋ ನಮ್ಗೆ ಯಾಕಪ್ಪ ಬೇಕು, ಅಯ್ಯೋ ಅವ್ರು ಏನೋ ಹೇಳ್ತಾರೆ ಆರೋಗ್ಯದ ಹಕ್ಕಂತೆ, ನಮ್ಗೆ ಯಾಕೆ ಅಂತ ನೀವು ಕೂತ್ಕೊಂಡ್ರೆ ಅವ್ರ ಮನೇಲಿರೋರ್ಗೆ ಯಾರಿಗೋ ಒಬ್ರಿಗೆ ತೊಂದರೆ ಆಗುತ್ತೆ, ಅಥವಾ ನಮಗೆ ತೊಂದರೆ ಆಗುತ್ತೆ. ಯಾರು ಜವಾಬ್ದಾರಿ ಹೊಡ್ತಾರೆ? ಈಗ ಡಾಕ್ಟರ್ಸ್ಗಳು ಹಂಗೆ ಆಗ್ಬಿಟ್ಟಿದೆ ಸರ್. ಇವಾಗ ನೀವೊಬ್ರು ಡಾಕ್ಟರ್ ಆಗಿದ್ದೀನಿ, ಈ ತರ ಹೇಳ್ತೀನಿ ಅಂತಲ್ಲ, ನಮ್ ಕಣ್ಣಾರೆ ನೋಡಿದೀವಿ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಹೆಂಗಾಗಿರುತ್ತೆ ಅಂತಂದ್ರೆ, ತಲೆನೋವು ಅಂತ ಅಂದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೊಟ್ಟೆ ನೋವು ಅಂತ ಅಂದ್ರೆ ತಲೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರು ನಿಜವಾಗ್ಲೂ ಡಾಕ್ಟರ್ ಓದಿದಾರ ಅಂತ ನಮ್ಗೆ ನಿಜವಾಗ್ಲೂ ಪ್ರಶ್ನೆ ಬರುತ್ತೆ ಸರ್. ಯಾಕಂದ್ರೆ ಇತ್ತೀಚೆಗೆ ರಿಪೋರ್ಟ್ ಎಕ್ಸ್ಚೇಂಜ್ ಆಗ್ಬಿಟ್ಟು ಆ ಮಗು ಸಾವಿನ ಬದುಕಿನ ನಡುವೆ ಹೋರಾಟ ನಡೆಸುವಂತ ಪರಿಸ್ಥಿತಿ ಬಂತು. ಅಟ್ಲೀಸ್ಟ್ ಅಷ್ಟು ಮಿನಿಮಮ್ ನಾಲೆಡ್ಜ್ ಇರಲ್ವಾ ಸರ್ ಅವ್ರಿಗೆ?
ಇಲ್ಲ ನಾಲೆಜ್ ಇರುತ್ತೆ. ಈಗ ಏನಾಗುತ್ತೆ ಡಾಕ್ಟ್ರಿಗೆ, ಈಗ ಲ್ಯಾಬ್ ರಿಪೋರ್ಟ್ ಕೊಟ್ಟಿರೋಂಥ ಲ್ಯಾಬ್ ಟೆಕ್ನಿಷಿಯನ್ನು ಮಾಡಿರ್ತಾನೆ ಟೆಸ್ಟನ್ನು, ಅವ್ನು ಏನು ರಿಪೋರ್ಟ್ ಕೊಡ್ತಾನೆ ಅದ್ರ ಮೇಲೆ ನನ್ನ ಟ್ರೀಟ್ಮೆಂಟ್ ಇರುತ್ತೆ. ಈಗ ಅವ್ನು ತಪ್ಪು ಮಾಡಿದ್ದಕ್ಕೆ ನಾನು ಟ್ರೀಟ್ಮೆಂಟ್ ಅಂತ ತಪ್ಪಾಗುತ್ತೆ. ನಿಮಗೆ ನಾನು ಈಗ ಶುಗರ್ ಇದೆ ಅಂತ ನೀವು ಲ್ಯಾಬಿಂದ ರಿಪೋರ್ಟ್ ತಂದ್ರಿ, ನಾನು ಟೆಸ್ಟ್ ಮಾಡಿರಲ್ಲ ಅದನ್ನು, ಹೀಗಾಗಿ ಡಾಕ್ಟ್ರದ್ದು ತಪ್ಪಾಗಲ್ಲ, ಅಲ್ಲಿ ಟೆಕ್ನಿಷಿಯನ್ ತಪ್ಪಾಗುತ್ತೆ. ಅವ್ನು ಶುಗರ್ ಅಂತ ಕೊಟ್ಟಾಗ ನಾನು ಶುಗರ್ ಟ್ರೀಟ್ಮೆಂಟ್ನ ಕೊಟ್ಟಿರ್ತೀನಿ. ಈ ಥರದಾಗ ಇನ್ನು ಕೆಲವು ಸಾರಿ ಈಗ ಇನ್ನೊಬ್ಬರದ್ದು ಯಾರ್ದೋ ಹೆಸರು ಇರುತ್ತೆ, ಬ್ರೈನ್ ಹೆಮ್ರೇಜ್ ಆಗಿರೋದು ಬೇರೆ ವ್ಯಕ್ತಿನೇ, ಬಟ್ ರಿಪೋರ್ಟ್ ಇವನಿಗೆ ಕೊಟ್ಟಿರೋಂಥದ್ದು. ಇದೆಲ್ಲ ತುಂಬ ಮೆಡಿಕಲ್ ನೆಗ್ಲಿಜೆನ್ಸಿ ಅಂತಾರೆ. ಇನ್ನು ಕೆಲವರಿಗೆ ಭಾಳಷ್ಟು ಇನ್ನೊಂದು ಕೇಸಸ್ಗೆ ಈಗ HIV ಇರುತ್ತೆ, ಅವ್ರ ಬ್ಲಡ್ ತೊಗೊಂಡು ಇನ್ನೊಬ್ಬರಿಗೆ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಸ್ ಮಾಡಿದ್ದು ಇದೆ. ಈ ಥರದ್ದು ಸಾಕಷ್ಟು ನೆಗ್ಲಿಜೆನ್ಸಿ ಆಗಿದೆ. ಇಂಥ ಮೆಡಿಕಲ್ ನೆಗ್ಲಿಜೆನ್ಸು ಸಾಕಷ್ಟು ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಡಾಕ್ಟರ್ಸ್ನ ಲೈಬಲ್ ಮಾಡಬೇಕು, ಡಾಕ್ಟರ್ ಮೇಲೆ ಕೇಸ್ ಆಗಬೇಕು, ಡಾಕ್ಟರ್ನ ಜೈಲಿಗೆ ಕಳಿಸ್ಬೇಕು, ಆವಾಗ ಮಾತ್ರ ಬುದ್ಧಿ ಕಲಿತಾರೆ. ಇಲ್ಲಿ ಕೇವಲ ಸಿಬ್ಬಂದಿಗಳದ್ದು ಮಾತ್ರ ತಪ್ಪಂತಾನೂ ಹೇಳಕ್ಕಾಗಲ್ಲ. ಹೌದು, ಈಗೇನೋ ರಿಪೋರ್ಟ್ ರಾಂಗ್ ಆಗಿರುತ್ತೆ, ಎಲ್ಲವೂ ಸರಿ. ಆದರೆ ಕೆಲವೊಂದ್ಸಲಿ ಡಾಕ್ಟ್ರೇ ತಪ್ಪು ಮಾಡ್ತಿರಲ್ಲ ಸರ್. ಯಾಕೆಂತಂದ್ರೆ ಕೆಲವೊಂದು ಸಲ ಏನು ಮಾಡ್ತಾರೆ, ಈಗ ಯಾರಿಗೋ ಒಬ್ರು ಆಪರೇಷನ್ ಮಾಡಿರ್ತಾರೆ, ಆಪರೇಷನ್ ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಬಟ್ಟೆ ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತಂದ್ರೆ ಹೆಂಗೆ ಸರ್ ಇದನ್ನ ಹೋಗ್ಲಾಡ್ಸೋದು, ಅಥವಾ ಅವ್ರ ವಿರುದ್ಧ ಏನು ಕ್ರಮ ತಗೋಬಹುದು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಇಲ್ಲ, ಮೆಡಿಕಲ್ ನೆಗ್ಲಿಜೆನ್ಸಿ ಆ ಥರ. ಅದಕ್ಕೆ ಏನೋ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ ಇರುತ್ತೆ, ಅಂದರೆ DHO ಆಫೀಸು. ಅಲ್ಲಿಗೆ KPMA ರಿಡ್ರೆಸಲ್ ಕಮಿಟಿ ಅಂತ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಒಂದು DC ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಇವ್ರು ಏನಂದರೆ DHOಗೆ ಕಂಪ್ಲೇಂಟ್ ಕೊಟ್ಟು, ಇಮೇಲ್ ಮುಖಾಂತರ ಆಗಲಿ ಲೆಟರ್ ಮುಖಾಂತರ ಆಗಲಿ ಕಂಪ್ಲೇಂಟ್ ಕೊಟ್ಟು, ಇಂತಿಂಥ ಡಾಕ್ಟ್ರು ಇಂಥದ್ದಕ್ಕೆ ಹೋಗಿದ್ವಿ, ಹೀಗೆ ಮಾಡಿದಾರಲ್ಲ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ನ ಆ್ಯಕ್ಷನ್ ಮಾಡ್ತಾರೆ. ಭಾಳ ಸರಿ ಆ್ಯಕ್ಷನ್ ಮಾಡ್ತಾರೆ. ಇನ್ನೆಷ್ಟು ಸರಿ ಏನು ಮಾಡ್ಬಿಡ್ತಾರೆ, ಈ ಗಿರಾಕಿ ಬಂತು ಅಂತ ಈ ಕಂಪ್ಲೇಂಟ್ ಕೊಟ್ಟವ್ರ ಕಡೆ ಕೊಟ್ಟಿದ್ದೆ ಅವ್ರಿಗೆ ಒಳ್ಳೇದಾಯಿತು, ಆ ಹಾಸ್ಪಿಟಲ್ದವ್ರ ಜೊತೆ ನೆಕ್ಸಸ್ ಆಗಿಬಿಟ್ಟು ಟೈಅಪ್ ಆಗ್ಬಿಟ್ಟು ಡಾಕ್ಟರ್ ಜೊತೆನೇ ಫೇಕ್ ರಿಪೋರ್ಟ್ಸ್ನ ಕೊಟ್ಟು ಏನೂ ಆಗಿಲ್ಲ ಅಂಥದ್ದು ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ದುಡ್ಡು ಕೊಟ್ಟರೆ ನಮ್ಮ ದೇಶದಲ್ಲಿ ಏನು ಬೇಕಾದರೂ ಮಾಡೋವಂಥ ಸ್ಥಿತಿ ಇದೆ. ಮರಣೋತ್ತರ ರಿಪೋರ್ಟ್ಸನ್ನು ಬೇರೆ ಬೇರೆನೂ ಕೊಡ್ತಾರೆ. ಇವಾಗ ನನಗೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದ, ಕೊಲೆ ಆಗಿರೋ ರಿಪೋರ್ಟ್ನ ಇದು ನೈಸರ್ಗಿಕ ಸಾವು ಅಂತಲೂ ಕೊಡ್ತಾರೆ ಅಂತ ಇನ್ಸ್ಪೆಕ್ಟರ್ ನನಗೆ ಗೊತ್ತಿರೋಂಥ ಒಬ್ಬನು ಹೇಳ್ತಾ ಇದ್ದ. ಈ ಥರದ್ದಿರುತ್ತೆ, ಫಿಕ್ಸ್ ಆಗಿರುತ್ತೆ. ಅವ್ನು ಯಾವ ಡಾಕ್ಟ್ರ್ ಕೊಡ್ತಾನೆ ಅವನಿಗೆ ದುಡ್ಡು ಕೊಟ್ಟರೆ ಅವನು ಫೇಕ್ನ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಡೆತ್ ರಿಪೋರ್ಟ್ಗಳನ್ನು ಕೊಡ್ತಾನೆ ಅಂತ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಈಗ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ನನಗೆ ಗೊತ್ತಿರೋಂಥವ್ರು ಪರಿಚಯ ಇರ್ತಿದ್ದಾರೆ, ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಸತ್ಯನ ಸತ್ಯ, ಸುಳ್ಳನ ಸುಳ್ಳು ಅಂತ ಹೇಳುವಂಥದ್ದು ನನ್ನ ಧರ್ಮ, ನನ್ನ ವೈದ್ಯಕೀಯ ವೃತ್ತಿಯಲ್ಲೇ ಹೇಳುವಂಥದ್ದು. ಹಿಪೋಕ್ರಟಿಸ್ ಓತಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲೇ ಬದುಕಬೇಕಾಗಿರೋಂಥದ್ದು. ಹಾಗಾಗಿ ಇದು ದುಸ್ಥಿತಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಗ್ಲಿಜೆನ್ಸಿ. ಈ ಮೆಡಿಕಲ್ ನೆಗ್ಲಿಜೆನ್ಸಿಗೆ ನಾವೆಲ್ಲರೂ ಸಂಬಂಧಪಟ್ಟ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಇದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಸರ್, ಈಗ ನೀವು ಡಾಕ್ಟರ್ ಬಗ್ಗೆ ಮಾತನಾಡ್ತಿರೋದ್ರಿಂದ ನನಗೊಂದು ಡೌಟ್ ಏನಂತಂದ್ರೆ, ಈಗ ಇವರು ಒರಿಜಿನಲ್ ಡಾಕ್ಟರ್ ಅಥವಾ ಇವ್ರು ಫೇಕ್ ಡಾಕ್ಟರ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ. ಯಾಕೆಂತಂದ್ರೆ ಎಷ್ಟೋ ಜನ ಅವ್ರು ಡಾಕ್ಟರ್ ಓದಿದಾರ ಇಲ್ವಾ ಗೊತ್ತೇ ಇಲ್ಲ, ಏನೋ ಮಾತ್ರೆ ಕೊಡೋಕೋಗಿ ಇನ್ನೇನೋ ಮಾತ್ರೆ ಕೊಡ್ತಾರೆ, ಎಷ್ಟೋ ಜನ ಪ್ರಾಣ ಕೂಡ ಹೋಗಿದೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇವರು ಒರಿಜಿನಲ್ ಡಾಕ್ಟರ್ ಅಥವಾ ಇವ್ರು ಡಾಕ್ಟರ್ ಓದಿದ್ದಾರೆ ಅಥವಾ ಇವ್ರು ಡಾಕ್ಟರ್ ಓದಿಲ್ಲ ಅಂತ ಹೆಂಗೆ ನಾವು ಐಡೆಂಟಿಫೈ ಮಾಡೋದು? ಈಗ ನೋಡಿ, ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕ್ಲಿನಿಕ್ಗೆ ಹೋದ ತಕ್ಷಣನೇ ಕ್ಲಿನಿಕಲ್ಲೇ ಅವ್ರ ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡಬೇಕು. ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು, ಅವ್ನು ಡಾಕ್ಟ್ರ್ MBBS ಆದರೂ ಹೋಗಿರಲಿ, BMS ಆದರೂ ಓದಿರಲಿ, BHMS ಆದರೂ ಹೋಗಿರಲಿ, BAMS ಆದರೂ ಓದಿರಲಿ, BUMS ಆದರೂ ಹೋಗಿರಲಿ, BNYS ಅಂತ ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇರುವಂಥ ಡಾಕ್ಟರ್ಸ್. ಇವೆಲ್ಲ ಡಿಗ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವಂಥ ಕ್ವಾಲಿಫಿಕೇಷನಿಂದ ಡಾಕ್ಟರ್ ಆಗಿರುವಂಥ ಡಾಕ್ಟರ್ಸು. ಇನ್ನು ಫೇಕ್ ಡಾಕ್ಟರ್ಸ್ ಏನಿರ್ತಾರೆ, ಅವ್ರ ಸರ್ಟಿಫಿಕೇಟ್ನ ಯಾವುದು ಡಿಸ್ಪ್ಲೇ ಮಾಡಿರಲ್ಲ ಒಂದು, ಮತ್ತು ಅವ್ರ ಕ್ವಾಲಿಫಿಕೇಷನ್ ಹಾಕಿರಲ್ಲ. ಮತ್ತು ಇನ್ನೊಂದಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂದರೆ KPMEA ಅಂತಿದೆ. ಅವರು ಯಾವುದೇ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು ನಾವು ಕ್ಲಿನಿಕ್ ತೆಗಿಬೇಕಾದ್ರೆ ಆ ಸರ್ಕಾರಿ ಸಂಸ್ಥೆ ಅಂದರೆ DHO ಆಫೀಸಲ್ಲಿ KPMA ಅಂತ ಒಂದು ಸೆಲ್ ಇದೆ, ಅಲ್ಲಿ ಹೋಗಿ ಅವ್ರು KPMA ಲೈಸೆನ್ಸ್ ಮಾಡ್ಕೊಂಬರ್ಬೇಕು. ಈವನ್ ನಾನು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು ನಾನು ನಮ್ಮ ಸರ್ಟಿಫಿಕೇಟ್ಗಳನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಬಯೋಮೆಡಿಕಲ್ ವೇಸ್ಟು, ಫೈರ್ ಡಿಪಾರ್ಟ್ಮೆಂಟಿಂದ NOC ಮತ್ತು ನಮ್ಮದು ಕ್ಲಿನಿಕ್ ಏನಿರುತ್ತಲ್ಲ ಅದರ ಮ್ಯಾಪು ಮತ್ತು ರೆಂಟಲ್ ಅಗ್ರಿಮೆಂಟು ಇದೆಲ್ಲನೂ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಒಂದು KPMA ಲೈಸೆನ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅವ್ರ ಕ್ಲಿನಿಕಲ್ಲಿ ಇರಬೇಕು. ಆ ಸರ್ಟಿಫಿಕೇಟ್ನ ಕೇಳಬೇಕು, ಇವ್ರು ಜನ ಎಲ್ಲ ಕೇಳಬೇಕು ಡಾಕ್ಟರ್ಸನ್ನ, ನಿಮ್ಮದು ಎಲ್ಲಿದೆ KPMA ಲೈಸೆನ್ಸು, ಎಲ್ಲಿದೆ ಸರ್ಟಿಫಿಕೇಟು ಅಂತ ಜನ ಕೇಳಬೇಕು. ಜನ ಏನು ಮಾಡ್ತಾರೆ ಅಂದರೆ ನೀಟಾಗಿ ಸ್ಟೆಥೋಸ್ಕೋಪ್ ಹಾಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಂಥರ ಕುತ್ಕೊಂಡಿರ್ತಾರೆ, ಜನಕ್ಕೆ ಸ್ವೀಟಾಗಿ ಮಾತಾಡ್ಕೊಂಡು. ನಕಲಿ ಡಾಕ್ಟರ್ಸು ಸ್ವೀಟಾಗಿ ಮಾತಾಡ್ಕೊಂಡು ಜನರನ್ನ ಯಾಮಾರಿಸ್ತಾರೆ. ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥದ್ದು ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ ಮತ್ತು ಅವ್ರ ಫೀಸು ಜಾಸ್ತಿ ಇರುತ್ತೆ. ಈ ನಕಲಿ ಡಾಕ್ಟರ್ಸು 50 ರೂಪಾಯಿನ 100 ರೂಪಾಯಿ ತೊಗೋತಾರೆ. ಕಾರಣ ಏನೋ ಅವ್ರು ನಕಲಿ ಆಗಿರ್ತಾರೆ, ಜನ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಸಲಿ ಡಾಕ್ಟರ್ ಆಗಿರೋಂಥನು ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು ಅವ್ರ ಫೀಸ್ ಜಾಸ್ತಿ ಇರುತ್ತೆ, ಯಾಕಂದರೆ ವಿದ್ಯಾರ್ಹತೆಗೆ ಮತ್ತು ಅವರು ಎಜುಕೇಷನ್ ಖರ್ಚು ಮಾಡಿರ್ತಾರೆ, ಅದ್ರದ್ದು ಅದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಈ ನಕಲಿ ನಾವೇನು ಮಾಡ್ಬಿಡ್ತೀವಿ, ಜನ ಎಲ್ಲಿ ಕಡಿಮೆ ತೊಗೋತಾರೆ, ಅಯ್ಯೋ 50 ರೂಪಾಯಿ ತೊಗೋತಾರೆ ಡಾಕ್ಟ್ರ್ ಅವರು ಅಂದ್ಬಿಟ್ಟು ನಾವು ಹೋಗ್ತೀವಿ. ನಾವು ಹೋಗಿ ಅವ್ನು SLC PUC ಓದಿರ್ತಾನೆ, ಅಂಥ ಡಾಕ್ಟ್ರ್ ಹತ್ರ ಹೋದಾಗ ಅವ್ನಿಗೇನಿದೆ, ಅವನೇನು ಓದೇ ಇಲ್ಲ, ಅವನಿಗೆ 50 ರೂಪಾಯಿ 100 ರೂಪಾಯಿ ಬಂದ್ರೂ ಸಾಕು, ಅವನಿಗೆ ಏನು ಜ್ಞಾನನೂ ಇರಲ್ಲ.
ಅವ್ನಿಗೆ ಯಾವುದು ಮಾಹಿತಿ ಇರೋಲ್ಲ. ಹಾಗಾಗಿ ಜನ ಎಲ್ಲ ಪ್ರಶ್ನೆ ಮಾಡಬೇಕಾಗಿರೋದು ಡಾಕ್ಟರ್ಸನ್ನು, ನಿಮ್ಮದು ಕ್ವಾಲಿಫಿಕೇಷನ್ ಏನು ಅಥವಾ ನಿಮ್ಮ ಸರ್ಟಿಫಿಕೇಟ್ಸ್ ಏನು ಅಥವಾ ಡಿಸ್ಪ್ಲೇ ಮಾಡಿರ್ತಾರೆ. ನಿಜವಾಗ್ಲೂ ಡಾಕ್ಟರ್ಸ್ ಆಗಿರೋರು ಡಿಸ್ಪ್ಲೇ ಮಾಡ್ತಾರೆ, ಅದು ಮಾಡಬೇಕಾಗಿರೋಂಥದ್ದು. ಹಾಗಾಗಿ ಎಲ್ಲರೂ ಈ ಥರದೊಂದು ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ ಸರ್ಟಿಫಿಕೇಟಲ್ಲಿ ಒಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ತೋರಿಸುತ್ತೆ ಅವ್ರು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರು, ಯಾವ ವಿಶ್ವದಲ್ಲಿ ಓದಿದ್ರು, ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ಜನ ಜಾಗೃತರಾಗಬೇಕು, ಸರಿನಾ ತಪ್ಪನ ಪ್ರಶ್ನೆ ಮಾಡಬೇಕಾಗಿರೋಂಥದ್ದು. ಭಾಳ ಜನ ನಕಲಿ ಡಾಕ್ಟ್ರಿಗೂ ಅಸಲಿ ಡಾಕ್ಟ್ರಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅದು ದುರಾದೃಷ್ಟ. ಜನ ಈ ಥರದ್ದು ನಾನು ಹೇಳಿದ್ನಲ್ಲ, ಈ ಮಾಹಿತಿಗಳನ್ನು ಅವ್ರು ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಹೋದರೆ ಜನರಲ್ಲೂ ಜಾಗೃತ ಆಗುತ್ತೆ, ಜನಕ್ಕೂ ಮಾಹಿತಿ ಗೊತ್ತಾಗುತ್ತೆ. ಸರ್, ಈಗ ಎಷ್ಟೋ ಡಾಕ್ಟರ್ ಏನು ಮಾಡ್ತಾರೆ ಅಂತಂದರೆ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದರೆ ಡಾಕ್ಟರ್ಸ್ನ ನಿಯೋಜನೆ ಮಾಡಿರ್ತಾರೆ. ಆ ಒಂದು ಹಾಸ್ಪಿಟಲ್ಗೆ ಡಾಕ್ಟರ್ಸೇ ಹೋಗಲ್ಲ. ಪೇಷಂಟ್ಸ್ ಗತಿ ಏನು ಬೇಕಾದ್ರೂ ಆಗಲಿ, ಎಷ್ಟೊಂದು ಜನ ಪೇಷಂಟ್ಸ್ ಸಾಯ್ರಿ ಅನ್ನೋ ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದಾರೆ. ಆ ಥರ ನೆಗ್ಲೆಕ್ಟ್ ಮಾಡೋ ಡಾಕ್ಟರ್ ವಿರುದ್ಧ ನಾವು ಯಾವ ರೀತಿ ಕೇಸ್ ಹಾಕಬಹುದು? ಯಾಕೆಂತಂದರೆ ಒಬ್ಬ ಪೇಷಂಟ್ ಜೀವ ಕೂಡ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಜೀವ ಅನ್ನೋದು ಬಹಳ ಮುಖ್ಯ. ಅವ್ರ ಜೀವಕ್ಕೆ ತೊಂದರೆ ಆದರೆ ಆ ಡಾಕ್ಟರ್ ವಿರುದ್ಧ ನಾವು ಯಾವ ರೀತಿ ಕೇಸ್ ಹಾಕಬಹುದು? ಈಗ ಅವ್ರು ಸರಿಯಾದ ಟೈಮ್, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವರವರೇ ಕ್ಲಿನಿಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಡಾಕ್ಟರ್ ಆಗಿದ್ರು ಕೂಡ ಇಲ್ಲಿ ಗೌರ್ಮೆಂಟ್ ಇಂದ ಸಂಬಳ ಬರುತ್ತೆ, ಆ ಸಂಬಳವನ್ನು ಬಿಟ್ಟು ಅವರೇ ಕ್ಲಿನಿಕ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್. ನೀವು ಹೇಳೋದು ನಿಜ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರ್ತಾರೆ, ಸರ್ಕಾರಿ ವೈದ್ಯಾಧಿಕಾರಿ ಆಗಿರ್ತಾರೆ. ಆದರೆ ಅವ್ರು ಅದೇ ಅಪೋಸಿಟ್, ಸರ್ಕಾರಿ ಹಾಸ್ಪಿಟಲ್ ಅಪೋಸಿಟೇನೆ ಅಥವಾ ಅದು ಹತ್ತಿರದಲ್ಲೇನೋ ಒಂದು ಹಾಸ್ಪಿಟಲ್ ಕ್ಲಿನಿಕ್ನ ಮಾಡ್ತಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರೋನು ಬೆಳಗ್ಗೆ 9ರಿಂದ ಅಥವಾ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅದೇ ಹಾಸ್ಪಿಟ್ಲಲ್ಲೇ ಇರಬೇಕು, ಅದೇ ಹಾಸ್ಪಿಟ್ಲ ಸರ್ಕಾರಿ ಹಾಸ್ಪಿಟ್ಲೇ ಇರಬೇಕು. ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ. ಸಾಯಂಕಾಲ 5 ಗಂಟೆ ಮೇಲೆ ಅವ್ರು ಕೆಲಸ ಮಾಡ್ಬೋದು, ಆದರೆ 5 ಗಂಟೆ ಒಳಗಡೆ ಮಾಡೋ ಹಾಗಿಲ್ಲ. ಇಲ್ಲಿ ಏನು ಮಾಡ್ತಾರೆ, ನೀವು ಹೇಳಿದಾಗೇ ಬೆಳಗ್ಗೆ ಬಂದ್ಬಿಟ್ಟು ತಂಪು ಕೊಡ್ತಾರೆ, ಬಯೋಮೆಟ್ರಿಕ್ಕು ಮಾಡಿದ್ದಾರೆ, ಆನ್ಲೈನ್ ಎಲ್ಲ ಮಾಡಿದ್ರೆ ತಂಪು ಕೊಟ್ಟು 10ಕ್ಕೆ ತಂಪು ಕೊಟ್ಟರೆ 10ವರೆಗೆ ಅವ್ರು ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ಈ ಥರ ಆದಾಗ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟಿವ್, ಈ ಕಿದ್ವಾಯಿ ಹಾಸ್ಪಿಟಲ್ ಅಂತಿದೆ, ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲು ಇಡೀ ದೇಶದಲ್ಲೇ ಫೇಮಸ್ ಆಗಿರೋಂಥದ್ದು. ಅಲ್ಲಿ ಆಲ್ಮೋಸ್ಟ್ ಡಾಕ್ಟರ್ಸ್ ಏನಂದರೆ ಅಲ್ಲಿ ತಂಪು ಕೊಟ್ಟು ಕೆಲಸ ಮಾಡಿ ಬೇರೆ ಬೇರೆ ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ. ನಾನು ಕಣ್ಣಾರೆ ಕಂಡಿದ್ದೀನಿ, ನಾನು ನೋಡಿದ್ದೀನಿ. ಈ ಥರ ಡಾಕ್ಟರ್ಸ್ ಹೀಗೆ ಮಾಡಿದಾಗ ಅಲ್ಲಿರೋಂಥ ಮೆಡಿಕಲ್ ಡೈರೆಕ್ಟರ್ ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ ಮೆಡಿಕಲ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಇದ್ದಾರೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ದು ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಮೊಹಮ್ಮದ್ ಮೋಸಿನ್ ಅಂತ ಇದ್ದಾರೆ. ತುಂಬ ಒಳ್ಳೆಯ ಅಧಿಕಾರಿ ಅವರು, IAS ಆಫೀಸರ್ ಅವರು, DC ಬಿಜಾಪುರ DC ಆಗಿದ್ರು ಅವರು ಗಮನಕ್ಕೆ ತರುವಂಥದ್ದು. ಅಂದರೆ ಜನಕ್ಕೆ ಗೊತ್ತಿರಲ್ಲ, ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಾಗ ಆಗುತ್ತೆ. ಈಗ KC ಜನರಲ್ಲು, ವಾಣಿ ವಿಲಾಸ್ ಹಾಸ್ಪಿಟ್ಲ್, ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋಗಿ, ಯಾವುದಾದ್ರೂ ಸರ್ಕಾರಿ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋದರೆ ಡಾಕ್ಟರ್ ಸಿಗೋದೇ ಇಲ್ಲ. ಅಲ್ಲಿ ನರ್ಸ್ ಇರ್ತಾರೆ, ಇಲ್ಲಾಂದ್ರೆ ಟೆಕ್ನಿಷಿಯನ್ ಇರ್ತಾರೆ. ಜಾಸ್ತಿ ಜೋರಾಗಿ ಮಾಡಿದರೆ ಆ ಡಾಕ್ಟರ್ಸ್ ಎಲ್ಲೋ ಇರ್ತಾರಲ್ಲ, ಆ ಕ್ಲಿನಿಕ್ಕಿಂದ ಓಡಿ ಬರ್ತಾರೆ, ಇಲ್ಲ ನಮ್ಮದು ಮೀಟಿಂಗ್ ಇತ್ತು ಇಲ್ಲೇ ಹೋಗಿದ್ವಿ ಅಂತ ಹೇಳ್ತಾರೆ. ಈ ಥರ ಹೇಳ್ತಾ ಇರುವಾಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಮಾಡಬೇಕು. ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿದ್ರೆ ಜಿಲ್ಲಾ ಆರೋಗ್ಯಾಧಿಕಾರಿ DHO ಕಂಪ್ಲೇಂಟ್ ಮಾಡಬೇಕು. ಸರ್ಕಾರಿದಾದರೆ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ, ಅಂದರೆ ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಮೊಹಮ್ಮದ್ ಮೋಸಿನ್ ಅಂತಿದ್ದಾರೆ ಅವರಿಗೆ, ಅಥವಾ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಿಗೆ, ಅಥವಾ ಅಲ್ಲಿ ಸಂಬಂಧಪಟ್ಟಿರೋಂಥ ಮೆಡಿಕಲ್ ಡೈರೆಕ್ಟರ್ಗೆ ಕಂಪ್ಲೇಂಟ್ ಮಾಡಬೇಕು. ಜನ ನಾವು ಪ್ರಶ್ನೆ ಮಾಡೋದಿಲ್ಲ. ಈಗ ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಗೆ ಯಾರು ಜನ ಹೋಗೋದೇ ಇಲ್ಲ. ಕಾರಣ ಏನಂದರೆ ಇದೇ ಕಾರಣ, ಜನಕ್ಕೆ ಅಲ್ಲಿ ಹೋದರೆ ಸೌಲಭ್ಯ ಸಿಗ್ತಲ್ಲ ಅನ್ನೋದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರಂಥದ್ದು. ಇದು ದುರಾದೃಷ್ಟ. ಸರ್, ಈಗ ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್, ಮೆಡಿಕಲ್ ಮಾಫಿಯಾ ನಡೀತಾ ಇದೆಯಾ? ಯಾಕೆಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇರೋದು ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ನಿಜವಾಗಿ ಡಾಕ್ಟರ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹೌದು, ನಿಜವಾಗ್ಲೂ ಏನಾಗ್ತಾ ಇದೆ, ಈಗ ಡಾಕ್ಟ್ರು ಅವ್ರು ಓದಿರ್ತಾರೆ, ಅವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಎಜುಕೇಷನ್ ಮುಗಿಸಿರ್ತಾರೆ, ಎಲ್ಲ ಸರಿ. ಅವರು ಮೆಡಿಕಲ್ ಫೀಸ್ ಎಷ್ಟಿದೆ, ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಅಷ್ಟೇ ತೊಗೋಬೇಕಾಗಿರೋಂಥದ್ದು. ಅದು ಬಿಟ್ಟು ಈಗ ಲ್ಯಾಬ್ ಇರುತ್ತೆ. ಈಗ ನಾವು ಯಾವುದೋ ನಿಮ್ಮದೇ ಈಗ ಒಂದು ಪೇಷಂಟ್ ನಿಮ್ಮನ್ನೇ ನಾನು ಒಂದು ಲ್ಯಾಬ್ಗೆ ಕಳಿಸ್ತೀನಿ, ಒಂದು ಲ್ಯಾಬಿಗೆ ಕಳಿಸಿ ಇಂಥದ್ದು ಟೆಸ್ಟ್ ಮಾಡ್ಕೊಂಡು, ನಿಜವಾಗ್ಲೂ ನೆಸೆಸಿಟಿ ಇದ್ದಾಗ ಟೆಸ್ಟ್ ಬರೀಬೇಕು. ಅವಶ್ಯಕತೆ ಇರುವಾಗ ಟೆಸ್ಟ್ಗಳನ್ನು ಬ್ಲಡ್ ಟೆಸ್ಟ್ನ ಮಾಡಿದರೆ ಅದು ಉಪಯೋಗಕ್ಕೆ ಬರುತ್ತೆ. ಅವಶ್ಯಕತೆ ಇಲ್ಲದೇ ಇದ್ದರೂ ಅನಾವಶ್ಯಕವಾಗಿ ಟೆಸ್ಟ್ ಮಾಡೋದಿಲ್ಲ, ಅದು ಅಪರಾಧ, ಅದು ಇಲ್ಲೀಗಲ್ಲು, ಅದು ಕಾನೂನು ಬಾಹಿರ. ನಿಮ್ಗೆ ಅವಶ್ಯಕತೆ, ಈಗ ಎಕ್ಸ್ರೇ ಅವಶ್ಯಕತೆ ಇರಲ್ಲ, ಎಕ್ಸ್ರೇ ಮಾಡೋದು, CT MRI ಅವಶ್ಯಕತೆ ಇರಲ್ಲ. ಈಗ ತಲೆಗೆ ಏಟ್ ಬಿದ್ದಿದೆ, ತುಂಬ ಬ್ಲಡ್ ಲಾಸ್ ಆಗಿದೆ, ಬ್ರೈನ್ ಹೆಮ್ರೇಜ್ ಆಗಿದೆ, ಅಂಥದ್ದು ಏನೋ ಅಂಥದ್ದಾದಾಗ ಮಾಡಿಸ್ಬೇಕಾದ ಅವಶ್ಯಕತೆ ಇರುತ್ತೆ. ಸಿಂಪಲ್ ಇದಕ್ಕೂ ವಿಚಾರಕ್ಕೂ ಟೆಸ್ಟ್ ಮಾಡಿಸ್ತಾ ಇದ್ದರೆ ಅದು ತಪ್ಪಾಗುತ್ತೆ. ಮತ್ತು ಏನು ಮಾಡ್ತಾರೆ, ಈ ಲ್ಯಾಬ್ಗೆ ಕಳಿಸೋವಂಥದ್ದು, ಒಬ್ಬ ಡಾಕ್ಟ್ರಾಗಿ ಕಳಿಸಿದಾಗ ಈ ಪಕ್ಕದಲ್ಲಿರುವಂಥ ಲ್ಯಾಬ್ಗೆ ಕಳಿಸ್ತಾರೆ ಅವರು, ಇದೇ ಲ್ಯಾಬ್ಗೆ ಹೋಗಿ ಅಂತ. ಆ ಲ್ಯಾಬ್ಗೆ ಹೋಗಿದ್ರೆ ಡಾಕ್ಟ್ರಿಗೆ ಅವ್ರಿಗೆ ನೆಟ್ವರ್ಕ್ ಇರುತ್ತೆ, ಅಂದರೆ 15ರಿಂದ 20% ಕಮಿಷನ್ ಕೊಡ್ತಾರೆ. ಈಗ ಒಂದು 1000 ರೂಪಾಯಿ ಆಗಿದ್ರೆ 200 ರೂಪಾಯಿ ಆ ಡಾಕ್ಟ್ರಿಗೆ ಕಮಿಷನ್ನು. ಇದನ್ನು ಲ್ಯಾಬಿಂದ. ಫಾರ್ಮಸಿಯಿಂದ 15%ರಿಂದ 20% ಕಮಿಷನ್. ಮೆಡಿಸಿನ್ಸ್ ಬರೀತಾ ನಿಮ್ಗೆ 1000 ಮೆಡಿಸಿನ್ಸ್ ಬರೆದ 200 ರೂಪಾಯಿ ಕಮಿಷನು ಆ ಮೆಡಿಕಲ್ ಶಾಪ್ದಿಂದ ಸಿಗುತ್ತೆ. ಇನ್ನು ಪೇಷಂಟ್ನ ರೆಫರ್ ಮಾಡ್ತಾರೆ, ಪೇಷಂಟ್ ಎಮರ್ಜೆನ್ಸಿ ಆಗುತ್ತೆ, ಸಿವಿಯರ್ ಆಗಿರುತ್ತೆ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ಅಲ್ಲಿಂದ 15ರಿಂದ 20% ಕಮಿಷನು. ಇದು ಕಂಪ್ಲೀಟ್ ಆಗಿರೋಂಥದ್ದು. ನಾನು ಇದನ್ನು ವಿರೋಧಿಸುವಂಥದ್ದು ಆ್ಯಸ್ ಎ ಡಾಕ್ಟರ್ ಆಗಿ. ಕಾರಣ ಡಾಕ್ಟರ್ಗೆ ಫೀಸನ್ನು 300 ರೂಪಾಯಿ ತಗೋದಲ್ಲ, 500 ರೂಪಾಯಿ ತಗೊಳ್ಳಿ.
ಬಟ್ ಈಗ ಲ್ಯಾಬ್ ಟೆಸ್ಟ್ನ ಮಾಡಿಸಿದಾಗ 1000 ರೂಪಾಯಿ ಮಾಡಿದಾಗ ಮತ್ತೆ ಅಲ್ಲಿ 200 ರೂಪಾಯಿ ತಗೊಳ್ಳೋಂಥದ್ದು, ಮೆಡಿಸಿನ್ ಹತ್ರ ಒಂದು 200 ರೂಪಾಯಿ, ಮತ್ತೆ ರೆಫರ್ ಮಾಡಿದಾಗ ಈ ಥರದಾಗ ಏನಾಯ್ತು ಹೇಳಿ ನೋಡಿ. ಕಮಿಷನ್ 1000 ಬರೆದ್ರೆ ಅಂತ ತಿಳ್ಕೊಳ್ಳಿ, 200 ರೂಪಾಯಿ ಲ್ಯಾಬಿಂದ ಬಂತು, 200 ರೂಪಾಯಿ ಫಾರ್ಮಸಿಯಿಂದ ಬಂತು, ಇವ್ರ ಕನ್ಸಲ್ಟೇಷನ್ ಫೀಸ್ 500 400 ಎಷ್ಟಾಯ್ತು, 900 ಆಯಿತು. ಆವಾಗ ಡಾಕ್ಟ್ರಿಗೆ ಏನಾಗುತ್ತೆ, ಪೇಷಂಟ್ಸ್ಗೆ ಅದ 200 ರೂಪಾಯಿ ಉಳಿಯುತ್ತಲ್ವ. ಆ ಫಾರ್ಮಸಿ ಅವನಿಗೆ ಕಡಿಮೆಯಲ್ಲಿ ಕೊಟ್ಟರೆ ಉಳಿಯುತ್ತಲ್ಲ, ಕಡಿಮೆಯಲ್ಲಿ ಕೊಡೋಂಥಲ್ಲ ಏನು ಪ್ರೈಸ್ ಇದೆ ಆ ಡಾಕ್ಟ್ರದ್ದು ಕಮಿಷನ್ ಪ್ರೈಸ್ ಅವ್ರು ಹಾಕ್ಬಿಟ್ಟಿರ್ತಾರೆ ಆ ಫಾರ್ಮಸಿ ಅವರು. ಹಾಗಾಗಿ ಇದೊಂದು ಫಾರ್ಮಾಸ್ಯೂಟಿಕಲ್ ಮಾಫಿಯಾ, ಈ ಲ್ಯಾಬ್ರೋಟ್ರಿ ಮಾಫಿಯಾ, ಇದೆಲ್ಲನೂ ಈಗ ಏನಾಗ್ತದೆ, ಭಾಳ ಜನ ನಾನು ಹಿಂಗೆ ಹೇಳಿದಾಗ ಡಾಕ್ಟರ್ಸೇ ವಿರೋಧ ಮಾಡ್ತಾರೆ. ನೀವು ಒಬ್ಬ ಡಾಕ್ಟ್ರಾಗಿ ಯಾಕೆ ಹಿಂಗೆ ಹೇಳ್ತಾ ಇರ್ತೀರಾ, ಜನರ ಮುಂದೆ ಜಾಗೃತಿ ಮಾಡ್ತಾ ಇರ್ತೀರ ಅಂತ. ನಾನು ಹೇಳ್ತಾರಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಖರ್ಚು ಮಾಡಿದ್ರೆ ಅದು ಓಕೆ, ಬಟ್ ಮೆಡಿಕಲಲ್ಲಿ ಒಂದು ಎಥಿಕ್ಸ್ ಇರಬೇಕಲ್ಲ. ನಮ್ಮದು ಬಿಸ್ನೆಸ್ ಆಗಿರಲಿ, ಕ್ಲೀನ್ ಆಗಿರೋ ಬಿಸ್ನೆಸ್ ಆಗಿರಲಿ, ಎಥಿಕಲ್ ಬಿಸ್ನೆಸ್ ಆಗಿರಲಿ ಅಂತ ಕನ್ಸಲ್ಟೇಷನ್ ಫೀಸನ್ನು ಜಾಸ್ತಿನೇ ಮಾಡಿ, ಜನಕ್ಕೆ ಒಂದು ನಂಬಿಕೆ ಬರುತ್ತೆ, ಜನಕ್ಕೆ ಸೇವೆ ಅನ್ನೋಂಥದ್ದು ಆಗಬೇಕಲ್ವಾ. ನಾನು ಹೇಳ್ತಾ ಇರೋದು ಅದಕ್ಕಾಗಿ ನಾನು ಭಾಳ ಜನ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ. ಕೆಲವು ಡಾಕ್ಟರ್ಸ್ಗೆ ನಾವು ಹೇಳ್ತೇವೆ, ನಮ್ಮ ಹತ್ರ ಒಂದು ಎಬಾರ್ಷನ್ ಕೇಸ್ ಬಂದಿತ್ತು, ಎಬಾರ್ಷನ್ ಮಾಡಿ ಸರ್, ಗಂಡು ಹಣ್ಣು ಚೆಕ್ ಮಾಡಿ ಎಬಾರ್ಷನ್ ಮಾಡಿ ಸರ್, ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಅವರು ಲೇಡಿ ಹೇಳಿದರು. ನಾನು ಹೇಳಿದೆ, ನೀವು ಕನ್ಸೆಂಟ್ ಕೊಟ್ಟರು ಮಾಡೋದು ಅಪರಾಧ, ಇಲ್ಲಿಗಲ್ ಅದು. ಈ ಭ್ರೂಣ ಹತ್ಯೆ ಅಂತಾರೆ ಅದನ್ನು. ಮತ್ತು ಈಗ ಭ್ರೂಣ ಗಂಡು ಹೆಣ್ಣು ಅಂತ ಚೆಕ್ ಮಾಡೋವಂಥದ್ದು ಅಪರಾಧ, ಚೆಕ್ ಮಾಡೋದು ತಪ್ಪು. ಚೆಕ್ ಮಾಡಿದ ಮೇಲೆ ಅದು ಹೆಣ್ಣು ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಅಬಾರ್ಷನ್ ಮಾಡೋದು ತಪ್ಪು, ಅದಕ್ಕೆ 10 ವರ್ಷ ಜೈಲು ಶಿಕ್ಷೆ ಇದೆ. ಹಾಗಾಗಿ ನನ್ನ ಹತ್ರ ಬಂದಾಗ ನಾನು ಅವ್ರದ್ದು ರೆಕಾರ್ಡಿಂಗ್ ಮಾಡಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ನಾವು ಮಾಡೋದಿಲ್ಲ ಅಂದಾಗ ಬೇರೆ ಎಲ್ಲಿ ಮಾಡ್ತಾರೆ, ಅದ್ರ ಅರ್ಥ ನಾನು ಮಾಡದೇ ಇದ್ರು ಬೇರೆದವ್ರ ಹತ್ರ ಆದರೂ ರೆಫರ್ ಮಾಡಿ ಅಂತ ಕೇಳ್ತಾರಂಥದ್ದವ್ರು. ಇದು ಮಾಡೋದು ಅಪರಾಧ ಅಂತ ಹೇಳಿದ್ರು ಅವ್ರು ಕೇಳೋಂಥ ಸ್ಥಿತಿ ಅಲ್ಲ. ಬಿಕಾಸ್ ಯಾಕಂದರೆ ನಾನು ಮಾಡಿದ್ರೆ ಇನ್ನೊಬ್ರು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅದನ್ನು. ಇದು ದುಸ್ಥಿತಿ. ಸರ್, ಈಗ ತಾನೇ ಹೇಳ್ತಾ ಇದ್ರಿ ಗರ್ಭಪಾತ ಅಂತ, ಇದು ಮಾಡಬಾರ್ದು ಅಂತ ಕಾನೂನಲ್ಲೂ ಇದೆ. ಹೌದು, ಈಗ ಅವರೇ ಬಂದು ಇಲ್ಲ ಸರ್ ನನಗೆ ಅಬೋಷನ್ ಮಾಡಿ ಅಂದ್ರೂ ಕೂಡ ಮಾಡಂಗಿಲ್ಲ. ಆದ್ರೆ ಈಗಲೂ ಕೂಡ ಕೆಲವೊಂದು ಕಡೆ ಇದು ನಡೀತಾನೆ ಇದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಒಂದ್ಸಲಿ ಆಗಿದೆ, ಏನಾದ್ರೂ ಮಗುಗೆ ಹೆಲ್ತ್ ಇಶ್ಯೂ ಇದೆ ಅಥವಾ ಮಗು ಏನಾದ್ರು ನ್ಯೂನ್ಯತೆ ಆಗಿದೆ ಅಂತ ಅಂದ ಟೈಮಲ್ಲಿ ಗಂಡ ಹೆಂಡತಿ ಒಪ್ಪಿಗೆ ಪಡೆದು ಡಾಕ್ಟರ್ ಮಾಡಬಹುದು ಅಂತ ಇದೆ. ಆದ್ರೆ ಏನೂ ಇಲ್ಲದೆ ಅದು ಹೆಂಗೆ ಸರ್ ಗರ್ಭಪಾತ ಮಾಡ್ತಾರೆ? ಡಾಕ್ಟರ್ ಅವ್ರ ವೃತ್ತಿಗೆ ಮೋಸ ಮಾಡ್ದಂಗೆ ಆಗಲ್ವಾ ಸರ್? ವೃತ್ತಿಗೆ ಮೋಸ ಕಾನೂನು ಪ್ರಕಾರ ಅಪರಾಧ. ಅವ್ರಿಗೆ 10 ವರ್ಷ ಜೈಲು ಶಿಕ್ಷೆ ಇದೆ. ಡಿಟೆಕ್ಷನ್ ಮಾಡೋದು, ಹೆಣ್ಣು ಗಂಡು ಪತ್ತೆ ಹಚ್ಚೋದು ತಪ್ಪು. ಅದನ್ನ ಮತ್ತೆ ಪತ್ತೆ ಹಚ್ಚಿದ ಮೇಲೆ ಅದು ಹೆಣ್ಣು ಅಂತ ಗೊತ್ತಾದ ಮೇಲೆ ಈ ಡಾಕ್ಟ್ರು ಅಬಾರ್ಷನ್ ಮಾಡಿದರೆ ಅದು ಇನ್ನೊಂದು ತಪ್ಪು, ಡಬಲ್ ತಪ್ಪು. ಹಾಗಾಗಿ ಜನ ಜಾಗೃತಿ ಆಗ್ಬೇಕಾದ್ರೆ ಮೈಸೂರಲ್ಲಿ ಇದೇ ಥರದ್ದಾಗಿತ್ತು, ದೊಡ್ಡದಾಗಿ ಬಿಗ್ ನ್ಯೂಸ್ ಆಯಿತು, ಎಲ್ಲ ಆಯಿತು. ನಿಮ್ಗೆ ಗೊತ್ತಿದೆ, ಸರ್ಕಾರಿ ಅಧಿಕಾರಿಗಳು ಎಲ್ಲ ರಿಪೋರ್ಟ್ಸ್ ತರ್ತಾರೆ, ಎಲ್ಲ ಅದು ಆಯ್ತು ಅಂತಾರೆ, ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಆಗಲ್ಲ, ಯಾವುದೂ ಆಗೋದೇ ಇಲ್ಲ. ಈ ದೇಶದಲ್ಲಿ ಶಿಕ್ಷೆ ಆಗೋದು ತುಂಬ ಕಡಿಮೆ. ಹಾಗಾಗಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಈ ಮೆಡಿಕಲ್ ನೆಗ್ಲಿಜೆನ್ಸಿ, ಮೆಡಿಕಲ್ ಮಾಫಿಯಾ ರನ್ ಆಗ್ತಾ ಇದೆ. ಹಾಗಾಗಿ ಅಟ್ಲೀಸ್ಟ್ ನಾವು ಜನ ಜಾಗೃತಿ ಆಗಬೇಕಾಗಿರೋಂಥದ್ದು. ನಾವು ನಮಗೆ ಈಗ ಮೊದಲೇ ನಾವು ಬೇರೆ ಬೇರೆ ಇದನ್ನು ಫಸ್ಟು ನಾವಂದರೆ ಪ್ರೆಗ್ನೆನ್ಸಿ ಆಗೋದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟದ್ದು ಪಿಲ್ಸ್ ಇದ್ದಾವೆ, ಕಾಂಡಮ್ಸ್ ಇದ್ದಾವೆ, ಬೇರೆ ಬೇರೆ ಮೇಜರ್ಸ್ನ ಯೂಸ್ ಮಾಡ್ಬೋದು. ಆದರೆ ನಾವು ಅದು ಮಾಡ್ದೇ ಇದನ್ನು ಮಾಡ್ತಾ ಇರ್ತೀವಿ. ಡಾಕ್ಟರ್ಸ್ಗೆ ಮಾಡ್ತಾರೆ, ಕೆಲವು ಸಾರಿ ಈ ಅಬಾರ್ಷನ್ ಮಾಡುವಾಗ ಹೈಯೆಸ್ಟ್ ಬ್ಲೀಡಿಂಗ್ ಆಗಿ ಸತ್ತೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಮೈನರ್ ಪ್ರೆಗ್ನೆನ್ಸಿ ಆಗಿರ್ತಾರೆ. ಮೈನರ್ ಪ್ರೆಗ್ನೆನ್ಸಿ ಆಗಿದ್ದರೆ ಅದನ್ನು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಂದರೆ ನಿಯರ್ ಬೈ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವಂಥ ಸರ್ಕಾರಿ ಅಧಿಕಾರಿಗೆ ಅದನ್ನು ರಿಪೋರ್ಟ್ ಮಾಡಬೇಕು. ಇವರೆಲ್ಲೂ ಅಬಾರ್ಷನ್ ಮಾಡೋದಾಗಲಿ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗಿ ಮಾಡೋಕ್ಕೆ ಬರಲ್ಲ. ಮೈನರ್ ಪ್ರೆಗ್ನೆನ್ಸಿ ಇದ್ರೆ ಇವನ್ ಅವಳು ಮೈನರ್ ಸೆನ್ಸಿಟಿವ್ ಅಲ್ವಾ ಸರ್? ಈಗ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂತ ಅಂದಾಗ ಯೂಶಲಿ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಓಕೆ ಅಬೋಷನ್ ಮಾಡ್ತೀವಿ ಅಂತಂದ್ರೂ ಕೂಡ ಹೆಣ್ಣಿನ ಮೇಲೆ ಯಾವುದೇ ರೀತಿಯ ಅಂತಹ ದೊಡ್ಡ ಪರಿಣಾಮ ಬೀರೋದಿಲ್ಲ. ಯಾಕೆಂದ್ರೆ ಚಿಕ್ಕ ಹುಡುಗಿಯರಿಗೆ ಇನ್ನೂ ಕೂಡ ಅದು ತಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಅಂಥದ್ರಲ್ಲಿ ಅಬೋಷನ್ ಮಾಡಿದ್ರೆ ಆ ಹೆಣ್ಣು ಮಗುಗೂ ಕೂಡ ತೊಂದರೆ ಆಗುತ್ತೆ. ಇದು ಡಾಕ್ಟರ್ಸ್ಗೆ ಗೊತ್ತಿರುತ್ತಲ್ವಾ ಸರ್? ಹೌದು, ಗೊತ್ತಿರುತ್ತೆ. ಮತ್ತು ಇದು ರೂಲ್ ಏನಿದೆ ಅಂದ್ರೆ ಅಪ್ರಾಪ್ತವಾಗಿದ್ದು ಗರ್ಭಧಾರಣೆ ಆಗಿದ್ರೆ ಅವರು ಸಂಬಂಧಪಟ್ಟಂತ PHಗೆ ಅವ್ರು ಇನ್ಫಾರ್ಮ್ ಮಾಡಬೇಕು. ಅಲ್ಲಿರೋ ಪ್ರೈವೇಟ್ ಡಾಕ್ಟರ್ಸು ಅವರು ಟ್ರೀಟ್ಮೆಂಟ್ ಮಾಡಂಗಿಲ್ಲ, ಅಬಾರ್ಷನ್ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ನೆಕ್ಸ್ಟ್ ಅವರು ಸರ್ಕಾರ ಆಸ್ಪತ್ರೆಗೆ ರೆಫರ್ ಮಾಡಿದ ತಕ್ಷಣ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಬಾಲ ಕಾರ್ಮಿಕರ ಬಾಲ ಮಂಡಳಿ ಅಲ್ಲಿಗೆ ರೆಫರ್ ಮಾಡ್ತಾರೆ. ಅವರು ಅದನ್ನ ತಗೊಂಡು ಹೋಗಿ ಕೇಸ್ ಹಾಕ್ತಾರೆ. ಅವ್ರು ಯಾರು ಪ್ರೆಗ್ನೆನ್ಸಿ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಮತ್ತು ಆ ಮಗುನ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾರೆ. ಇದು ಪ್ರೊಸೀಜರ್ ಇರುವಂಥದ್ದು. ಭಾಳ ಜನ ಏನು ಮಾಡ್ಬಿಡ್ತಾರೆ, ನಮ್ಮ ಒಬ್ಬರು ಡಾಕ್ಟರ್ದು ಇದೇ ಥರ ಆಗಿತ್ತು. ಅವ್ರ ಹತ್ರ ಬಂದು ಗೊತ್ತೇ ಆಗಲ್ಲ ನಮಗೆ ಅವ್ರದ್ದು. ಈಗ ಪೇಷಂಟ್ ಅಂದ ತಕ್ಷಣ 18 ನೋಡಿದರೆ ಗೊತ್ತಾಗುತ್ತೆ ಕೆಲವು ಸಾರಿ, ಏನಕ್ಕೆ ಕೆಲವು ಸಾರಿ ಗೊತ್ತೇ ಆಗಲ್ಲ. ಏಜನ್ನು ನಾವು ತಿಳ್ಕೊಳಕ್ಕಾಗಲ್ಲ. ಆ ಮಗುವಿಗೆ 17 ವರ್ಷ ಆಯಿತು. ಆದರೆ ಇವ್ರು ಏನು ಮಾಡಿದ್ದಾರೆ, ಬರೀ ರೆಫರ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಟಮಿನ್ಸ್ ಅದು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಪೊಲೀಸು ಕರೆದಿರೋವಂಥದ್ದು. ನೋಡಿ, ನೀವು ಅಪ್ರಾಪ್ತೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಅಬಾರ್ಷನ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥದ್ದು ಮಲ್ಟಿವಿಟಾಮಿನ್, ಫೋಲಿಕ್ ಆ್ಯಸಿಡ್ ಇಂಥ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ.
ಅದಕ್ಕೆ ಪೊಲೀಸ್ ಕರೆದಿದ್ರು. ಅಂದರೆ ಇವ್ರಿಗೆ ಗೊತ್ತಾಗಿಲ್ಲ, ಇವ್ರು ಅಟ್ಲೀಸ್ಟ್ ಡಾಕ್ಟರ್ ಆಗಿರೋನು ಫಸ್ಟ್ ಕೇಳಬೇಕು, ನಿಮ್ದು ಆಧಾರ್ ಕಾರ್ಡ್ ಕೊಡಿ. ನಮಗೆ ಕಣ್ಣಿಗೆ ಡೌಟ್ ಬಂದಾಗ ಅಟ್ಲೀಸ್ಟ್ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಬೌವ್ 18 ಇದ್ದರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಬಿಲೋ 18 ಇದ್ದಾಗ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಯಾವುದಿದೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೆ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಾವು ಅದನ್ನು ಮಾಹಿತಿ ಕೊಡಬೇಕಾಗಿರೋಂಥದ್ದು. ಓಕೆ ಸರ್, ನಾವು ಮೆಡಿಷನ್ಸ್ ಅಂತ ನೀವು ಹೇಳ್ತಾ ಇದ್ರಿ. ಈಗ ಮಾತ್ರೆ ಅಂತ ಬಂದಾಗ ನಾವು ಸರ್ಕಾರಿ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸೇಮ್ ಟ್ಯಾಬ್ಲೆಟ್ಸೇ ಇರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸೇಮ್ ಟ್ಯಾಬ್ಲೆಟ್ಸೇ ಇರುತ್ತೆ. ಅಂತ ಏನು ಚೇಂಜಸ್ ಅಥವಾ ಏನು ಬದಲಾವಣೆ ಇರೋದಿಲ್ಲ. ಆದರೆ ಪ್ರೈಸ್ ವೈಸ್ ನೋಡಿದ್ರೆ ಇಲ್ಲಿ ಒಂದು 20 ರೂಪಾಯಿಗೆ ಸಿಗೋಂಥ ಟ್ಯಾಬ್ಲೆಟ್ ಅಲ್ಲಿ 100 ರೂಪಾಯಿ ಇರುತ್ತೆ. ಯಾಕೆ ಹಂಗಿರುತ್ತೆ ಸರ್? ಯಾಕಂದ್ರೆ ಒಂದೇ ಇರುತ್ತೆ ಅಲ್ಲ ಮೆಡಿಷನ್ಸ್, ಆದ್ರೂ ಯಾಕೆ ಇಷ್ಟೊಂದು ಬದಲಾವಣೆ ಇರುತ್ತೆ? ಇಲ್ಲ, 2 ಥರ ಡ್ರಗ್ಸ್ ಇದೆ, ಜನರಲ್ಲು ಜೆನ್ರಿಕ್ ಅಂತ. ಜನರಲ್ ಅಂದರೆ ಜನರಲ್ ಬೇಸಿಕ್ ಡ್ರಗ್ಸ್, ಅದರಲ್ಲಿ ಕಾಂಪೋಸಿಷನ್ ತುಂಬ ಕಡಿಮೆ ಇರುತ್ತೆ. ಜೆನ್ರಿಕ್ ಡ್ರಗ್ಸ್ ಅದಕ್ಕೂ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ರಾ ಮಟೀರಿಯಲ್ಸಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಔಷಧಿಗಳಿರುತ್ತೆ. ಇನ್ನೊಂದು ಬ್ರ್ಯಾಂಡೆಡ್ ಡ್ರಗ್ಸು, ಈಗ ಚೈನಾ ಮೊಬೈಲ್ ಬೇರೆ, ಐಫೋನ್ ಬೇರೆ 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 ಇರುತ್ತಲ್ಲ, 2 ಕಾರಣದಿಂದ ಆ ಥರ ಕಾರಣದಿಂದ ಏನಾಗುತ್ತೆ, ಕ್ವಾಲಿಟಿ ಡ್ರಗ್ಸ್ಗೆ ಅದರದ್ದೇ ಆದಂಥ ಪ್ರೈಸ್ ಇದೆ. ಹಾಗಾಗಿ ಅದೇನಿಲ್ಲ, ಈಗ ಮೋದಿ ಅವ್ರದ್ದು ಜೆನ್ರಿಕ್ ಡ್ರಗ್ಸ್ ಮಳಿಗೆಗಳಿದೆ, ಅಲ್ಲಿ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಆದರೆ ಪ್ರೈವೇಟ್ ಬ್ರ್ಯಾಂಡೆಡ್ ಡ್ರಗ್ಸ್ಗೆ ಅದು ಕಾಸ್ಟ್ಲಿ ಇದೆ. ಹಾಗಾಗಿ ಅದರದಲ್ಲಿ ಏನಿಲ್ಲ. ಈ ಡಾಕ್ಟರ್ಸ್ ಕಮಿಷನ್ ತೊಗೊಳ್ವಾಗ ಮಾತ್ರ ಇರುತ್ತೆ. ಈಗ ಕೆಲವು ಡಾಕ್ಟರ್ಸು ಇಲ್ಲೇ ತೊಗೊಳ್ಳಿ, ಇದೇ ಫಾರ್ಮಸಿಯಲ್ಲಿ ಅಥವಾ ಇದೇ ಬ್ರ್ಯಾಂಡಿದೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ಬರೋಂಥದ್ದು. ಮತ್ತು ಡಾಕ್ಟರ್ಸು ಎಲ್ಲನೂ ಒಂದು ರೂಲ್ ಮಾಡಿದೆ ಸರ್ಕಾರ, ಎಲ್ಲರೂ ಅದನ್ನು ಪ್ರಿಸ್ಕ್ರಿಪ್ಷನನ್ನು ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು, ಅದನ್ನು ರೂಲ್ ಇದೆ. ಮತ್ತು ತಿಳಿಯೋ ಹಾಗೆ ಬರೀಬೇಕು. ಯಾಕಂದರೆ ಪೇಷಂಟ್ಸ್ಗೆ ಈಗ ಹೊಟ್ಟೆ ನೋವು ಅಂತ ಬಂದಿರ್ತಾರೆ, ಆ ಫಾರ್ಮಸಿ ಅವನಿಗೆ ಅದು ಏನು ಬರೆದಿದ್ದಾರೆ ಅಂತ ಓದೋದಕ್ಕೆ ಅರ್ಥ ಆಗದೆ ಹೊಟ್ಟೆ ನೋವಿಗೆ ತಲೆನೋವು ಮಾತ್ರೆ ಕೊಟ್ಟ, ಆ ಥರದ್ದು ಅಡ್ವರ್ಟ್ ಆಗುವಂಥದ್ದು ಸಾಕಷ್ಟು ಇರುತ್ತೆ. ಸರ್, ಇತ್ತೀಚೆಗೆ ಸುಮಾರು ವಿಚಿತ್ರವಾದ ಘಟನೆಗಳನ್ನ ನಾವು ಕೇಳ್ತಾ ಇರ್ತೀವಿ. ಹಿಂದೆ ಕೇಳೇ ಇರೋದಿಲ್ಲ ಈ ರೀತಿಯ ಘಟನೆಗಳು. ನಾ ಮತ್ತೇನು ಸಾಯಿಸ್ಬೇಕು, ಟ್ಯಾಬ್ಲೆಟ್ ಕೊಡಿ, ಈ ಥರ ಏನಾದ್ರು ವಿಚಿತ್ರ ಘಟನೆಗಳು ನಿಮ್ಗೆ ಯಾರಾದರೂ ಕೇಳಿದಾರ ಸರ್? ಅಥವಾ ಏನಾದ್ರು ಫೋನ್ ಮಾಡಿ ಈ ಥರ ನನಗೆ ಪ್ರಾಬ್ಲಮ್ ಆಗ್ತಿದೆ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿದ್ರು? ಹೌದು, ನನಗೆ ಒಬ್ಬರು ಫೋನ್ ಮಾಡಿ ಕೇಳಿದ್ರು ಮೆಸೇಜಲ್ಲಿ, ಸಹನಾ ಅಂತ. ನಾನು ಹೋಗಿ ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಅದು ನಾನೇ ಮಾಡಿರೋಂಥದ್ದು. ಏನಂದರೆ, ನಮ್ಮ ಅತ್ತೆನ ಸಾಯಿಸ್ಬೇಕು, 2 ಮಾತ್ರೆ ಕೊಡಿ ಅಂತ ನನ್ನ ಕೇಳಿದರು. ನಾನು ಹೇಳಿದೆ, ಸುಮಾರು ನಾನು ಒಬ್ಬ ಡಾಕ್ಟ್ರಾಗಿ, ಒಬ್ಬ ವೈದ್ಯನಾಗಿ ನಾನು ಸಾಮಾಜಿಕವಾಗಿ ಹೋರಾಟನ ಮಾಡ್ಕೊಂಡು ಮತ್ತು ಈ ಥರದ್ದು ಮಾಡುವಾಗ ನನಗೆ ಒಂಥರ ಆಶ್ಚರ್ಯ ಆಯಿತು. ಯಾರೋ ಅಪರಿಚಿತ ವ್ಯಕ್ತಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಮ್ಮ ಅತ್ತೆನ ಸಾಯಿಸ್ಬೇಕು, 2 ಮಾತ್ರೆ ಬರೆದು ಕೊಡಿ ಸರ್, ಇಮಿಡಿಯೇಟಾಗಿ ಅರ್ಧ ಗಂಟೆಲಿ ಸತ್ತು ಹೋಗ್ಬೇಕು ಅಂತಾರೆ. ನನಗೆ ಎದೆ ಹೊಡೆದೋಯ್ತು. ನಾನು ಇದು ನಿಜವಾಗ್ಲೂ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ. ಅವರು ಪದೇ ಪದೇ ಕೇಳ್ತಾ ಇದ್ದಾರೆ. ನಾನು ತಕ್ಷಣಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಏನಕ್ಕೆ ಅಂದರೆ, ನಾನು ಹೋರಾಟನೂ ಮಾಡ್ತಾಯಿದ್ದೆ. ನಾನು ಪ್ರತಿದಿನ 100 ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಜನರ ಸೇವೆ ಮಾಡ್ತಾ ಇರ್ತೀನಿ. ಡಾಕ್ಟರ್ ಆನ್ ವೀಲ್ಸ್ ಅಂತ ಇದೆ, ನಾನು ಪ್ರಾಣ ಉಳಿಸುವಂಥ ವೈದ್ಯರು. ನಾವು ಇದರಲ್ಲಿ ನೀವು ಸಾಯಿಸಿ ನನ್ನ ಮತ್ತೆ ಸಾಯಿಸೋದಕ್ಕೆ ಮಾತ್ರೆ ಕೊಡಿ ಅಂತ ಅದು ಅಪರಿಚಿತರು ಕೇಳ್ತಾರೆ. ಪರಿಚಿತರನ್ನು ಕೇಳಬಾರ್ದು ಅದರಲ್ಲಿ. ಆದರೆ ಇದನ್ನು ಕೇಳೋಂಥದ್ದು ಕೇಳಿ ನಾನು ಶಾಕ್ ಆದಾಗ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಬಂದರು, ಅವ್ರು ಹೇಳೋಂಥದ್ದು, ಇಲ್ಲ ನಮ್ಮ ಮತ್ತೆ ಸಾಯಿಸೋದಕ್ಕಲ್ಲ ಸರ್, ಅದು ನಾನೇ ಸತ್ತು ಹೋಗ್ಬೇಕಂತ ಹೇಳಿದರು. ಅವ್ರು ಅಂದರೆ ಮೆಂಟಲಿ ಡಿಪ್ರೆಸ್ಡ್ ಅಂತ ಹೇಳಿದರು. ಆದರೆ ಈ ಥರದ್ದು ಆಗುತ್ತೆ. ಹಾಗಾಗಿ ಭಾಳ ಜನ ಕೇಳ್ತಾ ಇರ್ತಾರೆ. ಇದು ತುಂಬ ದುರಾದೃಷ್ಟ. ನಾನು ಪ್ರತಿದಿನ ಜನಕ್ಕೆ ಸೇವೆ ಮಾಡೋಂಥದ್ದು, ಸಾಧ್ಯ ಆದರೆ ಪ್ರಾಣ ಉಳಿಸುವಂಥದ್ದು ಮಾಡಬೇಕು ಹೊರತಾಗಿ ಒಬ್ಬ ವೈದ್ಯನಾಗಿ ಯಮಕಂಟಕನಾಗುವಂಥದ್ದು ತುಂಬ ನೋವಿನ ಸಂಗತಿ. ಅಂದರೆ ಜನನೂ ಕೇಳ್ತಾರೆ ನೋಡಿ, ಭಯ ಇಲ್ಲದೆ ಅಥವಾ ಹೀಗೆ ಕೇಳಿದರೆ ಏನಾಗುತ್ತೆ, ನೇರವಾಗಿ ಕೇಳ್ತಾರೆ. ಅದು ಅಪರಿಚಿತರು ಕೇಳ್ತಾರೆ. ಇನ್ನೂ ಭಾಳ ಕೇಳಿದ್ರೆ ಅಬಾರ್ಷನ್ ಕೇಳ್ತಾರೆ, ಇಲ್ಲ ಫೇಕ್ ಸರ್ಟಿಫಿಕೇಟ್ ಕೊಡಿ ನಮಗೆ, ಈ ಥರದ್ದನ್ನು ಕೇಳ್ತಾರೆ. ಅಂದರೆ ಈಗ ಭಾಳ ಜನಕ್ಕೆ ಡಿಸಬಿಲಿಟಿ ಸರ್ಟಿಫಿಕೇಟ್ಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫೇಕ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದು 60% ಅಂಗವಿಕಲಾಂಗಿದ್ರೆ 80% ಕೊಡೋಂಥದ್ದು, ಅಥವಾ 40% ಕೊಡು ದುಡ್ಡಿನ ಮೇಲೆ ಮಾಡ್ತಾರಂಥದ್ದು. ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಕೆಲವರು ನೌಕರಿನೂ ಪಡ್ಕೊಂಡಿದ್ದಾರೆ, ಡಿಸಬಿಲಿಟಿ ಸರ್ಟಿಫಿಕೇಟ್ನ. ಇದೆಲ್ಲದಕ್ಕೂ ಕಾರಣ ಇಲ್ಲಿ ಮೆಡಿಕಲ್ ಇರುವಂಥ ಈ ಡಾಕ್ಟರ್ಸು. ಯಾಕಂದ್ರೆ ದುಡ್ಡು ಲಂಚ ಕೊಟ್ಟು ಬಂದಿರುವಾಗ ಹೇಗೋ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋದಕ್ಕೆ ಇದು ದುಸ್ಥಿತಿ ಇರೋಂಥದ್ದು. ಸರ್, ಈಗ ಇತ್ತೀಚೆಗೆ ಒಂದು ಪ್ರಕರಣ ಆಯಿತು, ಕೃತಿಕಾ ಪ್ರಕರಣ, ನಿಮ್ಗೆ ಗೊತ್ತೇ ಇರುತ್ತೆ. ಅವರ ಹಸ್ಬೆಂಡ್ ಕೂಡ ಡಾಕ್ಟರ್ ಆಗಿದ್ರು, ಸರ್ಜನ್ ಆಗಿದ್ದವರು. ಅಂಥವ್ರು ಅನಸ್ತೇಷಿಯಾ ಕೊಟ್ಟು ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಅಂದರೆ, ಈ ಮೊದಲಿಗೆ ಈ ಅನಸ್ತೇಷಿಯಾ ಅನ್ನೋ ಕಾನ್ಸೆಪ್ಟ್ ಏನು ಸರ್? ಆ ಥರ ಏನಾದ್ರು ಓವರ್ ಡೋಸ್ ಆದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಅವರೊಬ್ರು ಡಾಕ್ಟರ್ ಆಗಿ ಆ ರೀತಿ ಮಾಡೋದು ಎಷ್ಟು ಸರಿ ಸರ್? ಇಲ್ಲ, ಈಗ ಸತ್ತಿರೋರು ಡಾಕ್ಟ್ರೇ, ಮತ್ತೆ ಇಂಜೆಕ್ಷನ್ ಕೊಟ್ಟಿರೋರೇ ಡಾಕ್ಟ್ರೇ. ಈಗ ಏನಾಗುತ್ತೆ ನೋಡಿ, ಅವ್ರು ಹೇಳ್ತಾರೆ ಯಾವುದೋ ಒಂದು ಸಂಬಂಧ, ಬೇರೆ ಸಂಬಂಧ ಇರೋದಕ್ಕೆ ಹಾಗೆ ಮಾಡಿದ್ರು ಅಂತ. ಈ ಥರದ್ದು ಮಾಡುವಂಥದ್ದು ತಪ್ಪಾಗುತ್ತೆ. ಅವ್ರಿಗೆ ಸಂಬಂಧ ಇರಲಿ, ಏನಾದರೂ ಇರಲಿ, ಬೇಡಿದ್ರೆ ಡೈವರ್ಸ್ ತೊಗೊಂಡು ಹೋಗ್ಬೋದಾಗಿತ್ತು. ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತಲ್ವ ಸರ್? ಈಗ ಏನೇ ಒಂದು ಮೆಡಿಸಿನ್ ತಗೋಬೇಕು ಅಂತ ಅಂದ್ರೂ ಕೂಡ, ಈಗ ನಾವು ಡೋಲೋ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ ಇತ್ತೀಚೆಗೆ ಎಷ್ಟೆಲ್ಲ ವೈರಲ್ ಆಗಿರೋದು ನಿಮ್ಗೆ ಗೊತ್ತಿದೆ. ಒಂದು ಡೋಲೋ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ ಡಾಕ್ಟರಿಂದ ನೀವು ಒಂದು ಪ್ರಿಸ್ಕ್ರಿಪ್ಷನ್ ತಗೋಬನ್ನಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಹೆಂಗೆ ಸರಿ ಒಂದು ಅನಸ್ತೇಷಿಯಾ ಆಗಿರ್ಬೋದು, ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನ ಹೆಂಗೆ ಕೊಡೋದಕ್ಕೆ ಸಾಧ್ಯ? ಇಲ್ಲ, ಅದು ಕೊಟ್ಟಿರಲ್ಲ. ಆಸ್ ಅ ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಒಂದು ಲೀನಿಯನ್ಸ್ ಇರುತ್ತೆ. ಈಗ ನಾವು ಡಾಕ್ಟರ್ ಆಗಿರೋದ್ರಿಂದ ಫಾರ್ಮಸಿ ಅವ್ರಿಗೆ ಯಾವುದೇ ಮೆಡಿಸಿನ್ಸ್ ಕೊಡಂದ್ರೆ ನಾವೇ ಪ್ರಿಸ್ಕ್ರಿಪ್ಷನ್ ಬರೆದು ನಾವೇ ತಗೋಬೋದು. ಇದರಲ್ಲಿ ಅದೇ ಆಗಿರೋಂಥದ್ದು. ಇವರು ಡಾಕ್ಟರ್ ಆಗಿರೋದಕ್ಕೆ ಇವರು
ಸರ್ಜನ್ ಬೇರೆ ಆಗಿರೋದ್ರಿಂದ ಎನಸ್ಥೆಸಿಗೆ ಯೂಸ್ ಮಾಡೋವಂಥದ್ದನ್ನ ಎನಸ್ಥೆಸಿಯನ್ನು ಜಾಸ್ತಿ ಡೋಸೇಜನ್ನು ಕೊಟ್ಟು ಗೊತ್ತಿಲ್ಲ ನನಗೆ ರಿಪೋರ್ಟ್ಸಲ್ಲಿ ಏನು ಬಂದಿದೆಯೋ, ಬಟ್ ಹೇಳ್ತಾರಂಥದ್ದು ಆ್ಯಸ್ ಎ ಡಾಕ್ಟ್ರೇ ಆಗಿದ್ರು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಯಾರಿಗೆ ಅವರು ಲೇಡಿನೂ ಡಾಕ್ಟರ್ ಆಗಿದ್ರು, ಅವ್ರು ಅಟ್ಲೀಸ್ಟ್ ಗೊತ್ತಾಗಬೇಕು, ಅವ್ರ ಗಮನಕ್ಕೆ ಬರ್ದೇನೋ ಅಥವಾ ಅವ್ರಿಗೆ ಏನಾದರೂ ಮಾಡಿರ್ಬೋದು ಅಂತ ಅನಿಸುತ್ತೆ. ನಿಜವಾಗ್ಲೂ ದುರಾದೃಷ್ಟ ಈ ಔಷಧಿಗಳನ್ನು ಕೊಡೋದು ಇದೆಯಲ್ಲ, ಈ ಥರ ಈ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತಾರೆ. ಕೆಲವು ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದರೆ OTC ಡ್ರಗ್ಸನ್ನು ಕೌಂಟ್ರಲ್ಲಿ ಕೆಮ್ಮು, ನೆಗಡಿ, ಜ್ವರ, ಶೀತಕ್ಕೆ ಒಂದಿಷ್ಟು ಡ್ರಗ್ಸನ್ನು ಫಾರ್ಮಸಿಯವ್ರು ಕೊಡ್ಬೋದು. ಆದರೆ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂದರೆ ಕೋಡಿನ್ ಫಾಸ್ಫೇಟ್ ಇರೋಂಥದ್ದು. ಈ ಕಫ್ ಸಿರಪ್ ಇರುತ್ತಲ್ಲ, ಎಸ್ಕೋರಿಲ್ಲು, ಬೇರೆ ಬೇರೆ ಬ್ರ್ಯಾಂಡ್ ಇರುತ್ತೆ. ಆ ಸಿರಪ್ಗಳಿಂದ ಮತ್ತೆ ಬರುತ್ತೆ. 2 ಸಿರಪ್ ಕುಡಿದ್ರೆ ಈ ಎಣ್ಣೆ ಕುಡಿದಾಗ ಹೇಗೆ ಮತ್ತಾಗುತ್ತೋ ಅದೇ ರೀತಿ ಬರುತ್ತೆ. ಅದಕ್ಕಾಗಿ ಆ ಥರದ್ದು ಆಗ್ತಾ ಇದೆ. ಹಾಗಾಗಿ ಇವರು ಯಾರೋ ಈ ಡ್ರಗ್ ಇನ್ಸ್ಪೆಕ್ಟರ್ ಆಗಿರಲಿ, ಫುಡ್ ಆ್ಯಂಡ್ ಡ್ರಗ್ ಡಿಪಾರ್ಟ್ಮೆಂಟ್ ಆಗಿರೋಂಥದ್ದು ಆ್ಯಕ್ಷನ್ ಮಾಡಬೇಕಾಗಿರೋಂಥ. ಇಲ್ಲದೇ ಇದ್ದರೆ ಎಲ್ಲ ಡ್ರಗ್ಸು ಎಲ್ರಿಗೂ ಸಿಗ್ತಾ ಇದ್ದರೆ ಜನ ಅದನ್ನು ತೊಗೊಂಡು ಮಿಸ್ಯೂಸ್ ಮಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ಪ್ರಾಣ ಹಾನಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು ಯಾವ ಮಾತ್ರೆಗಳನ್ನು ಕೊಡಬಾರ್ದು. ಸೆಲ್ಫ್ ಮೆಡಿಕೇಶನ್ ಮಾಡ್ಕೋದು ಅಪರಾಧ. ಓಕೆ ಸರ್, ಈಗ ಹೆಂಗಾಗಿದೆ ಅಂತಂದರೆ ವೈದ್ಯರನ್ನ ನಂಬಬೇಕಂದ್ರೆ ಭಯ ಆಗುತ್ತೆ. ನಾವು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಪ್ರತಿ ಬಾರಿ ಕೂಡ ಯಾಕೆ ಆ ರೀತಿ ಹೇಳ್ತೀವಿ ಅಂತಂದರೆ, ನಮ್ಮ ಕಣ್ಣಿಗೆ ಕಾಣುವ ದೇವ್ರು ಯಾರು ಅಂತಂದರೆ ಮೊದಲು ತಾಯಿ ಅಂತ ಹೇಳ್ತೀವಿ, ಆ ನಂತರ ಡಾಕ್ಟರ್ ಅಂತ ಹೇಳ್ತೀವಿ. ಯಾಕೆಂದರೆ ಅಷ್ಟು ನಾವು ನಂಬ್ತೀವಿ ಅಂತಂದರೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಭಯ ಪಡಬೇಕು. ಹೆಂಗೆ ಮಾಡ್ತಾರೆ ಅಂತಂದರೆ, ಈಗ ನಮಗೇನೋ ಪ್ರಾಬ್ಲಮ್ ಇರುತ್ತೆ, ಅವ್ರು ಇನ್ನೇನೋ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ದುಡ್ಡು ಬೇಕಷ್ಟೇ, ನಮ್ಮ ಮನುಷ್ಯನ ಜೀವ ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಸರ್, ಈಗ ವೆಂಟಿಲೇಟರ್ ಅನ್ನೋದು ಯಾವ ರೀತಿ ಆಗಿದೆ ಅಂತಂದರೆ, ಸತ್ತಿದ್ರು ಕೂಡ, ಯಾಕೆಂದರೆ ನಾವು ಹೇಳ್ತಾ ಇರೋದ್ರಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ಜೀವ ಹೋಗಿರುತ್ತೆ, ಅವ್ರನ್ನ ವೆಂಟಿಲೇಟರ್ನಲ್ಲಿ ಇಟ್ಟಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಕೈ ಮೂಮೆಂಟ್ ಕಾಣುತ್ತೆ, ಕಾಲ್ ಮೂಮೆಂಟ್ ಕಾಣುತ್ತೆ. ಯಾಕೆ ಆ ಥರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ವೆಂಟಿಲೇಟರ್ಸ್ನ? ಡಾಕ್ಟರ್ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್? ಇದೆಲ್ಲದಕ್ಕೂ ಏನಂದರೆ, ಈಗ ಡಾಕ್ಟರ್ಸು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗಲಿ, ಬೇರೆ ಬೇರೆ ಆಗಲಿ, ಬೇರೆ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಪೇಷಂಟ್ ಕಂಡೀಷನ್. ಆ್ಯಸ್ ಅ ಡಾಕ್ಟರ್ ಆಗಿರೋಂಥವನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರತಿ ದಿನಾನೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪೇಷಂಟ್ ನಿಮ್ಮ ಕಂಡೀಷನ್ ಹೀಗಿದೆ, ಈ ಥರ ಎಲ್ಲ ಟೆಸ್ಟ್ ಮಾಡಿದ್ವಿ, ಈ ಥರ ಮೆಡಿಸಿನ್ಸ್ ಕೊಟ್ಟಿದ್ದೀವಿ, ಅಕಸ್ಮಾತ್ 24 ಗಂಟೆನೋ 40 ಗಂಟೆಲಿ ಈ ಥರ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾಗಿರೋಂಥ ಡಾಕ್ಟರ್ ಕರ್ತವ್ಯ. ಡಾಕ್ಟರ್ಸು ಇನ್ಫಾರ್ಮೇಷನೇ ಕೊಡಲ್ಲ, ಪೇಷಂಟ್ಗೆ ಒಳಗಡೆನೂ ಬಿಡಲ್ಲ. 3 ದಿನ 4 ದಿನ ಅವ್ರಿಗೆ ಮಾಹಿತಿನೇ ಕೊಡಲ್ಲ. ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ವೆಂಟಿಲೇಟ್ರಲ್ಲಿ ಹಾಕಿ ಅವ್ರು ಕೃತಕ ಆಕ್ಸಿಜನ್ ತೊಗೊಂಡು ಜೀವಂತವಾಗಿದ್ದಾನೆ ಅಂತ ನಾವು ಅನ್ಕೋತೀವಿ. ಬಟ್ ನಿಜವಾಗ್ಲೂ ಕೆಲವು ಸಾರಿ ಸತ್ತಿರ್ತಾರೆ. ಒಂದೊಂದು ವಾರ ಆದ್ರೂ ಸತ್ತರೂ ಹಾಗೆ ಬಿಲ್ ಕೊಡೋವರೆಗೆ, ಬಿಲ್ ಕ್ಲಿಯರ್ ಆಗೋವರೆಗೂ ಅದನ್ನು ಬಾಡಿನ ಇಟ್ಕೊಂಡಿರ್ತಾರೆ. ನೀವು ಡೆತ್ ಅಂತ ಎಲ್ಲಾದರೂ ಡಿಕ್ಲೇರ್ ಮಾಡಿಬಿಟ್ರೆ ಬಿಲ್ ಕೊಡದೇ ಇದ್ರೆ ಹೋದರೆ ಏನೋ ಅನ್ನೋಂಥ ಈ ಥರದ್ದು ಆಗ್ತದೆ. ತುಂಬ ದುರಾದೃಷ್ಟ. ಇದು ನಾಚಿಕೆ ಅನಿಸುತ್ತೆ ನನಗೆ. ಬೀಯಿಂಗ್ ಅ ಡಾಕ್ಟರ್ ಆಗಿ ಈ ಥರದ್ದು ಮಾಡೋಂಥ ತುಂಬ ಅಪರಾಧ, ಕಾನೂನು ಪ್ರಕಾರ ಅಪರಾಧ. ಇಂಥವ್ರಿಗೆ ಶಿಕ್ಷೆ ಆಗಬೇಕು ಸರ್. ಈಗ ಮತ್ತಿನ್ನೊಂದು ಏನಂತಂದ್ರೆ, ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಅಥವಾ ತುಂಬ ಏನೋ ಎಮರ್ಜೆನ್ಸಿ ಆಗಿರುತ್ತೆ, ತುಂಬ ಸೀರಿಯಸ್ ಆಗಿರುತ್ತೆ. ಆದರೆ ಹಾಸ್ಪಿಟಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಹಾಸ್ಪಿಟಲ್ಗೆ ಒಬ್ಬ ಪೇಷಂಟ್ನ ಕರ್ಕೊಂಡು ಹೋದಾಗ ಪಟ್ಟಂತ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ನೀವು ಬಿಲ್ ಕಟ್ಟಿ ಆಮೇಲೆ ಅಡ್ಮಿಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅವ್ರ ವಿರುದ್ಧ ಏನಾದ್ರು ಕ್ರಮ ತಗೊಳ್ಬಹುದಾ ಅಥವಾ ಏನಾದರೂ ನಾವು ಕೇಸ್ ಹಾಕ್ಬಹುದಾ ಅಂತ? ಯಾಕೆಂದರೆ ಎಷ್ಟೋ ಜನಕ್ಕೆ ಇದೊಂದು ಗೊಂದಲ ಇದೆ. ಪಾಪ ಅವ್ರಿಗೆ ಸೀರಿಯಸ್ ಆಗಿರುತ್ತೆ ಅಥವಾ ಹಾರ್ಟ್ ಇಶ್ಯೂಸ್ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಫಸ್ಟು ಯಾವುದೇ ಡಾಕ್ಟರ್ ಆಗಿರಲಿ ಅಥವಾ ಯಾವುದೇ ಒಂದು ಹಾಸ್ಪಿಟಲ್ ಆಗಿರಲಿ, ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು, ಮೊದಲು ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅವ್ರನ್ನ ಹಾಸ್ಪಿಟಲ್ ದಾಖಲು ಮಾಡ್ಕೊಳ್ಳೋದು, ಆ ಕೆಲಸ ಮಾಡ್ತಾನೆ ಇಲ್ಲ ಸರ್ ಇತ್ತೀಚೆಗಂತೂ. ಇಲ್ಲ, ಅದನ್ನು ಮಾಡಬೇಕಾಗಿರೋಂಥ ಸರ್ಕಾರದ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಮತ್ತು ನಮ್ಮ ರಾಜ್ಯ ಸರ್ಕಾರದ್ದು ಹರೀಶ್ ಸ್ವಾಂತವನ ಅಂತ ಒಂದು ಯೋಜನೆ ಇದೆ. ಹರೀಶ್ ಅಂತ ಒಬ್ಬ ವ್ಯಕ್ತಿಗೆ 2 ಪೀಸ್ ಆದಾಗ ಅವ್ನು ಹೇಳ್ತಾನೆ, ನಂದು ಅಂಗಾಂಗನ ದಾನ ಮಾಡಿ ಅಂತಾನೆ. ಹೆಬ್ಬಾಳ್ ಫ್ಲೈಓವರ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅದಕ್ಕೆ ಅವನ ಹೆಸರು ಮೇಲೇ ಹರೀಶ್ ಸ್ವಾಂತವನ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ ಸರ್ಕಾರ. ಯಾವುದಾದ್ರೂ ಒಬ್ಬ ವ್ಯಕ್ತಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಏನೇನೋ ಎಮರ್ಜೆನ್ಸಿ ಆಗಿ ಕುಸಿದು ಬಿದ್ದಿರುವಾಗ ಹತ್ತಿರ ಹಾಸ್ಪಿಟ್ಲ್, ಸರ್ಕಾರಿ ಆಸ್ಪತ್ರೆ ಆಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲ್ ಆಗಲಿ ಹೋದಾಗ ಸರ್ವಿಸ್ ಫಸ್ಟು, ಪೇಮೆಂಟ್ ನೆಕ್ಸ್ಟ್ ಮಾಡಬೇಕಾಗಿರೋಂಥದ್ದು. ಇದು ಸರ್ಕಾರದ ರೂಲು. ಇಲ್ಲದೇ ಇದ್ದರೆ ಅದು ಅಫೆನ್ಸ್ ಆಗುತ್ತೆ. ಫಸ್ಟು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ದುಡ್ಡನ್ನು ಚಾರ್ಜ್ ಮಾಡೋಂಥದ್ದು. ಇದು ಮ್ಯಾಂಡೇಟ್ರಿ ಆಗಿ ಫ್ರೀ ಆಫ್ ಕಾಸ್ಟಲ್ಲಾದರೂ ಟ್ರೀಟ್ಮೆಂಟ್ ಮಾಡಲೇಬೇಕು, ಆಮೇಲೆ ರಿಎಂಬರ್ಸ್ ಮಾಡ್ಕೋಬೋದು. ಆದರೆ ಇವರು ನೆಗ್ಲಿಜೆನ್ಸಿ, ಆ ಟೈಮನ್ನು ನೀವು ದುಡ್ಡು ಕೊಟ್ಟು ಅವಾಗ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದಾಗ ಅದು ಗೋಲ್ಡನ್ ಅವರ್ ಅಂತೀವಿ. 15ರಿಂದ 20 ನಿಮಿಷದಲ್ಲಿ ಮಾತ್ರ ಪ್ರಾಣ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ಟೈಮಲ್ಲಿ ಇವ್ರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ನಾವು ದುಡ್ಡು ಕಟ್ಟಿಲ್ಲ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದು ಅಪರಾಧ ಆಗುತ್ತೆ, ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಹಾಗಾಗಿ ಜನ ಹತ್ತಿರ ಆಸ್ಪತ್ರೆಗೆ ಹೋಗಿ ಸೇರಿಸಿದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಆಮೇಲೆ ಬಿಲ್ಲನ್ನು ಪೇ ಮಾಡಿ. ಅದಕ್ಕೆ ಮುಂಚೆ ಡಾಕ್ಟರ್ ಆಗಿರೋಂಥವ್ನು, ಮಾನವೀಯತೆ ಇರುವಂಥ ಡಾಕ್ಟರ್ ಆಗಿರೋಂಥವ್ನು, ಜವಾಬ್ದಾರಿತೆ ಆಗಿರೋಂಥವ್ನು ಅಥವಾ ಹಿಪೋಕ್ರೆಟಿಕ್ಸ್ ಓತ್ ತೊಗೊಂಡಿರೋಂಥ ಡಾಕ್ಟರ್ ಆಗಿರೋಂಥವ್ನು ಆ ಥರದ್ದು ಮಾಡೋದಿಲ್ಲ. ಆದರೆ ಭಾಳಷ್ಟು ಜನ ಈಗೇನಾಗುತ್ತೆ, ಡಾಕ್ಟರ್ಸ್ಗಿಂತ ಹೆಚ್ಚಾಗಿ ಈ ಹಾಸ್ಪಿಟಲ್ದವರು ಮ್ಯಾನೇಜ್ಮೆಂಟು ಕೈಯಲ್ಲಿರುತ್ತೆ. ಇದು ಡಾಕ್ಟ್ರದ್ದು ರೋಲೇ ಇರಲ್ಲ ಕೆಲವು ಸಾರಿ, ಆ ಥರದ್ದು ಆಗ್ತಾ ಇರುತ್ತೆ.
ಓಕೆ ಸರ್, ಈಗ ನೀವು ಹೇಳಿದ್ರಿ ಹಾಸ್ಪಿಟಲ್ಗೆ ನಾವು ಹೋದಂಥ ಟೈಮಲ್ಲಿ ಹೆಂಗೆ ಅಂದರೆ ಫಸ್ಟ್ ಸರ್ವಿಸ್ ಕೊಡಬೇಕು, ಆಮೇಲೆ ಪೇಮೆಂಟ್ ಅಂತ ಹೇಳಿದ್ರಿ. ಈಗ ಎಷ್ಟೋ ಜನ ಪೇಷಂಟ್ಸ್ಗಳು ಏನಾಗಿರುತ್ತೆ, ಸತ್ತೋಗಿರುತ್ತೆ, ಅಥವಾ ಚಿಕಿತ್ಸೆ ಫಲಕಾರಿ ಆಗೋದು, ಅಥವಾ ಅವ್ರು ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡ್ದನೋ ತೀರೋಗಿರ್ತಾರೆ. ಆ ಟೈಮಲ್ಲೂ ಏನು ಮಾಡ್ತಾರೆ ಅಂತಂದರೆ ಮೊದಲು ದುಡ್ಡು ಕೊಡಿ, ಆಮೇಲೆ ಬಾಡಿ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ನಿಜವಾಗ್ಲೂ ಏನಂದ್ರೆ ಆ ಥರದಾಗ ದುಡ್ಡು ಇದ್ದಾಗ ಇದ್ರೆ ಅರ್ಧನೋ ಕೊಟ್ಟು ಅಥವಾ ಫುಲ್ ಕೊಟ್ಟು ತೊಗೊಂಡು ಹೋಗ್ಬೋದು. ಇಲ್ಲದೆ ಇರುವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಬೇಕು. ಮತ್ತು ಬಾಡಿನ ಇಟ್ಕೊಂಡು ಕುಳ್ಕೊಂಡ್ರಂಥದ್ದು ಕಾನೂನು ಪ್ರಕಾರ ಅಪರಾಧ. ಆ ಥರದ್ದು ಏನಾದರೂ ಅದೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಆಗಿರಲಿ ಅಥವಾ ಸಂಬಂಧಪಟ್ಟ ಆರೋಗ್ಯ ಮಂತ್ರಿಗಳಿಗಾಗಿರಲಿ, ಪ್ರಿನ್ಸಿಪಾಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತ ನಮ್ಮ ಎಮಿನೆಂಟ್ IAS ಒಬ್ಬರು ಅಧಿಕಾರಿ ಇದ್ದಾರೆ, ಅವ್ರ ಗಮನಕ್ಕೆ ತರುವಂಥದ್ದು. ಅದೊಂಥರ ಇನ್ಹ್ಯೂಮನ್ ಅದು. ಕೆಲವರು ಪೇಷಂಟ್ಸ್ಗಳು ದುಡ್ಡಿದ್ರೂ ಕೆಲವು ಸರಿ ಆ ಥರದ್ದು ಮಾಡ್ತಾರೆ, ಅದು ತಪ್ಪಾಗುತ್ತೆ. ಆದರೆ ದುಡ್ಡಿಲ್ಲ, ಪರಿಸ್ಥಿತಿನೇ ಆಗಿದೆ, ಅವರು ಈಗ ಏನಾಗುತ್ತೆ, ಪೇಷಂಟ್ಗೆ ದುಡ್ಡು ಕಟ್ಟಿ ಪೇಷಂಟ್ ಸತ್ತೋದ, ಆ ದುಡ್ಡು ಕಟ್ಟಿ ಇರೋರು ಸತ್ತೋಗ್ಬಿಡ್ತಾರೆ, ಅದನ್ನು ಸಾಲ ತೀರಿಸೋದಕ್ಕೆ, ಅದು ಪರಿಸ್ಥಿತಿ ಆಗುತ್ತೆ. ಕೆಲವು ಪರಿಸ್ಥಿತಿಯಲ್ಲಿ ಡಾಕ್ಟ್ರು ಮಾನವೀಯತೆ ಮೆರೆದು ದುಡ್ಡನ್ನು ಮಾಫಿ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಈಗ ಎಲ್ಲರೂ ಕೂಡ ನೀವು ಹೇಳ್ದಂಗೆ ಶ್ರೀಮಂತರಾಗಿರಲ್ಲ. ಈಗ ಹೆಂಗಿರುತ್ತೆ ಅಂತಂದ್ರೆ, ಏನೋ ಒಂದು ಈಗ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದಾಗ ಮೊದಲು ನನ್ನ ಮಗನ ಪ್ರಾಣ ಉಳಿಲಿ ಅಥವಾ ನನ್ನ ಅಳಿಯನ ಪ್ರಾಣ ಉಳಿಲಿ ಆ ಥರ ಯೋಚನೆ ಮಾಡ್ತಾರೆ. ಯಾವುದೇ ತಂದೆ ತಾಯಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೇಕು. ಅಂತ ಟೈಮಲ್ಲಿ ಈಗ ಪ್ರಾಣ ಹೋಗಿದೆ ಅಂತಂದಾಗ ಅವ್ರ ಹತ್ರ ಕಟ್ಟೋದಕ್ಕೆ ದುಡ್ಡು ಇರಬೇಕಾಗತ್ತೆ. ಈಗ ಬಡವರು ಬಂದು ಯಾವುದೋ ಒಂದು ಹಾಸ್ಪಿಟಲ್ಗೆ ನೀವು ಹೇಳ್ದಂಗೆ ಅವಾಗಲೇ ಏನು ಆಂಬುಲೆನ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರು ಕಮಿಷನ್ ಕೊಡ್ತಾರೆ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸ್ಬಿಡ್ತಾರೆ. ಆದರೆ ಅಲ್ಲಿ ಅವ್ರ ಹತ್ರ ದುಡ್ಡು ಇರಬೇಕಾಗತ್ತಲ್ಲ ಸರ್, ಆ ಟೈಮಲ್ಲಿ ಏನು ಮಾಡಿ? ಇಲ್ಲ, ದುರಾದೃಷ್ಟ ಅವಾಗ ಏನಂದ್ರೆ ಅನಿವಾರ್ಯತೆ ಪರಿಸ್ಥಿತಿಯಿಂದ ಜನ ಸಾಯ್ತಾ ಇದ್ದಾರೆ. ಈಗ ನಿಜವಾಗ್ಲೂ ಪ್ರಾಣ ಉಳಿತಾ ಇದ್ರೂ ಈ ಥರ ಲಾಂಗ್ ಡಿಸ್ಟೆನ್ಸ್ಗೆ ಕರ್ಕೊಂಡು ಹೋಗಿ ಅಥವಾ ನೀವು ಫಸ್ಟು ಪೇಮೆಂಟ್ ಕಟ್ಟಿ, ಅದಕ್ಕೆ ಈ ಕಾರಣಕ್ಕಾಗಿ ಸುಮಾರು ಜನ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಸ್ಟಿಂಜೆಂಟ್ ರೂಲ್ಸ್ ಮಾಡಿದೆ. ಪೇಷಂಟ್ ಕಡೆಯವರು ಫೋರ್ಸ್ ಮಾಡಬೇಕು, ಫಸ್ಟು ಟ್ರೀಟ್ಮೆಂಟ್ ಕೊಡಿ, ನಾವು ಗ್ಯಾರಂಟಿ ಪೇಮೆಂಟ್ ಕಟ್ತೀವಿ, ಬೇಕಿದ್ರೆ ಬರ್ಸ್ಕೊಳ್ಳಿ ಅಂತ ಹೇಳ್ಬೇಕಾಗಿರೋದು. ಬಿಕಾಸ್ ಮಾನವೀಯತೆ ಇರೋ ಡಾಕ್ಟ್ರು ಆ ಥರ ಮಾಡಲ್ಲ. ಆದರೆ ಮಾನವೀಯತೆ ಅನ್ನೋದು ಹೊಟ್ಟು ಹೋಗ್ತಾ ಇದೆ, ಕಾಣ್ತಾನೆ ಇಲ್ಲ ಸರ್. ಹೌದು ತುಂಬ. ಯಾಕಂದರೆ ಇದು ಬಿಸ್ನೆಸ್ ಆಗಿರುವಾಗ ಅದು ತುಂಬ ದೊಡ್ಡ ಬಿಗ್ ಬಿಸ್ನೆಸ್. ಇದು ಒಂಥರ ಮಾಫಿಯಾ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರನೇ ಕಂಟ್ರೋಲ್ ಮಾಡಬೇಕಾಗಿರೋದು. ಸರ್, ಈಗ ನೀವು ಹೇಳ್ದಂಗೆ ಈಗ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ. ಸರಿಯಾದ ಟೈಮ್ಗೆ ಡಾಕ್ಟ್ರು ಬರಲ್ಲ, ಡಾಕ್ಟ್ರು ಬಂದರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಅವ್ರವ್ರದೇ ಒಂದು ಕ್ಲಿನಿಕ್ಗಳು ಓಪನ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರವೇ ಕಡಿವಾಣ ಹಾಕಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರ ಅಂತ ಅಂದರೆ ಈಗ ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ BJP ಆಗಿರಬಹುದು ಅಥವಾ JDS ಯಾವುದೇ ಸರ್ಕಾರ ಆಗಿರಬಹುದು, ಅಧಿಕಾರಕ್ಕೆ ಅಂತ ಬಂದಾಗ ಇದೆಲ್ಲವನ್ನು ಕೂಡ ಅದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗ ಹೆಂಗಾಗಿದೆ ಅಂತಂದರೆ ಯಾರು ಏನು ಬೇಕಾದ್ರೂ ಮಾಡ್ಕೊಂಡ್ಲಿ, ನಾವು ಹುಷಾರಾಗಿದ್ದೀವ, ನಮ್ಮ ಕುರ್ಚಿ ಸೇಫ್ ಇದೆಯಾ, ಆ ರೀತಿಯಾಗಿ ಆಗ್ತಾ ಇದೆ ಸರ್. ಇದೆಲ್ಲವನ್ನು ಯಾವ ರೀತಿ ಸರಿಪಡಿಸಬಹುದು ನಿಮ್ಮ ಪ್ರಕಾರ ಹೇಳೋದಾದ್ರೆ ಸರ್? ನನಗೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಒಬ್ಬ ವೈದ್ಯನಾಗಿ, ಒಬ್ಬ ಹೋರಾಟಗಾರನಾಗಿ ಸರ್ಕಾರ ಸ್ಟಿಂಜೆಂಟ್ ರೂಲ್ಸ್ನ ತೆಗಿಬೇಕು. ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದರೆ ಅವನಿಗೆ ಟರ್ಮಿನೇಟೇ ಮಾಡಿ ಬಿಸಾಕ್ಬೇಕು. ಆ ವ್ಯಕ್ತಿನ, ಅವ್ನು ಡಾಕ್ಟರ್ ಆಗಿರಲಿ, ನರ್ಸ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ. ಇನ್ನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸೇ ಸಿಗೋದಿಲ್ಲ. ಮೆಡಿಸಿನ್ಸ್ ಸಿಕ್ಕರೂ ಮೆಡಿಸಿನ್ಸ್ನ ಟೆಂಡರ್ನ ಕರೀತಾರೆ, ಅದರಲ್ಲಿ ಟೆಂಡರ್ ಮಾಫಿಯಾ. ಪ್ರತಿಯೊಂದರಲ್ಲೂ ಸರ್ಕಾರದ ಏನೇನು ಸ್ಕೀಮ್ಸ್ ಇದೆಯೋ ಎಲ್ಲ ಸ್ಕೀಮ್ಸ್ಗಳು ಒಂದು ಸ್ಕ್ಯಾಮ್ ಮಾಡೋದಕ್ಕೆ ಇದೆ. ಕಾರಣ ಆರೋಗ್ಯ ಮಂತ್ರಿಯಿಂದ ಹಿಡಿದು ಕೆಳಗಡೆ ಇರೋಂಥ ಸಬಾರ್ಡಿನೇಟ್ಸ್ ಇದ್ದಾರಲ್ಲ, ಎಲ್ಲರೂ ಲಂಚ ಕಮಿಷನ್ಗೋಸ್ಕರ ಮಾಡೋವಂಥದ್ದು. ಈ ಆರೋಗ್ಯ ಇಲಾಖೆದು ಮಾತ್ರ ಅಲ್ಲ, ಇಡೀ ಎಲ್ಲ ಇಲಾಖೆಗಳು ಇಷ್ಟು ಕೊಲಿಗೆಟ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ಜನ ಜಾಗೃತಿ ಆಗಬೇಕಾಗಿರೋಂಥದ್ದು, ಜನ ಎಕ್ಸ್ಪೋಸ್ ಮಾಡಬೇಕಾಗಿರೋಂಥದ್ದು, ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಬೇಕಾಗಿರೋಂಥದ್ದು. ಜನ ಜಾಗೃತಿ ಆಗಿರುವಾಗ, ಜನ ಜವಾಬ್ದಾರಿಯುತವಾಗಿ ವರ್ತನೆ ಮಾಡದಿರೋದಕ್ಕೆ ಈ ಥರದ್ದು ಆಗ್ತಾ ಇದೆ. ನಾವೆಲ್ಲರೂ ಯಥಾ ರಾಜ ತಥಾ ಪ್ರಜಾ. ಅವ್ರು ಎಲ್ಲಿಂದೇನೂ ಉದ್ಭವ ಆಗಿಲ್ಲ, ಯಾರೋ MLAಗಳಾಗಲಿ MP ಗಳಾಗಲಿ. ನಾವು ಕುಕ್ಕರು ಲಿಕ್ಕರ್ಗೆ ಓಟ್ ಹಾಕಿದ್ದಕ್ಕೆ ಈ ಪರಿಸ್ಥಿತಿ ಬಂದಿರೋದು. 500 ರೂಪಾಯಿ ಅಥವಾ ಎಣ್ಣೆ ಬಾಟ್ಲಿ ಕೊಟ್ಟಿದ್ದಕ್ಕೇ ನಾವು ಇಡೀ ಜೀವನನೇ ಹಾಳು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಜವಾಬ್ದಾರಿಯುತವಾಗಿ, ಜಾಗರೂಕರಾಗಿ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡುವಂಥ ವ್ಯಕ್ತಿಗಳಿಗೆ ಓಟ್ ಹಾಕಿ ಗೆಲ್ಸಿದ್ರೆ ಮಾತ್ರ ಇದು ಬದಲಾವಣೆ ಸಾಧ್ಯ. ಸರ್, ನಿಜ ನೀವು ಹೇಳ್ದಂಗೆ ಈಗ ಯೋಜನೆಗಳು ಹೆಸರಿಗೆ ಮಾತ್ರ ಯೋಜನೆಗಳಾಗ್ತಾ ಇದೆ ಅಷ್ಟೇ. ಈಗ 300 ಕೋಟಿ ಆಯಿತು, 200 ಕೋಟಿ ಆಯಿತು, 100 ಕೋಟಿ ಖರ್ಚಾಯಿತು ಈ ಯೋಜನೆ ಜಾರಿ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಅದನ್ನ ಅನುದಾನ ಕೂಡ ಸಿಗುತ್ತೆ ಆ ಯೋಜನೆಗಳನ್ನ ಪ್ರಾರಂಭ ಮಾಡುವಂಥ ಸಮಯದಲ್ಲಿ. ಆದರೆ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವ ಯೋಜನೆನೂ ಸರ್ ಇತ್ತೀಚೆಗಂತೂ ಯಾವುದು ಕೂಡ ಜನರಿಗೆ ತಲುಪ್ತಾನೆ ಇಲ್ಲ. ನೀವು ಹೇಳ್ತಾ ಇದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆ ಇದೆ ಅಂತ, ಅದು ಎಷ್ಟು ಜನ ಅದರ ಅನುಷ್ಠಾನವನ್ನ ಮಾಡಿದ್ದಾರೆ, ಎಷ್ಟು ಜನ ಪಡ್ಕೊಳ್ತಾ ಇದ್ದಾರೆ ಅದ್ರ ಲಾಭನ ಸರ್? ನಿಜವಾಗ್ಲೂ 1 ಕೋಟಿ ಸರ್ಕಾರದಿಂದ ಬಿಡುಗಡೆ ಆದರೆ ಕನಿಷ್ಠ 55ರಿಂದ 60% ಕಮಿಷನ್ ಹೊರಟೋಗ್ಬಿಡುತ್ತೆ. ಎಲ್ಲಿ ಮೇಲೆಯಿಂದ ಮಿನಿಸ್ಟರ್ ಹಿಡಿದು ಕೆಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ಲಿರೋಂಥ ಹೈರಾರ್ಕಿ ಇದೆಯಲ್ಲ, ಎಲ್ಲರೂ ಹೊರಟೋಗ್ಬಿಡುತ್ತೆ. 40% ಉಳಿಯುತ್ತೆ. ಈ ಥರ ಆದಾಗ ಜನಕ್ಕೆ ಎಲ್ಲಿ ರೀಚ್ ಆಗುತ್ತೆ? ಸುಮ್ಮನೆ ಯೋಜನೆಗಳೆಲ್ಲ ಕಾಗದ ರೂಪದಲ್ಲಿ ಹಾಳೆಯಲ್ಲೇ ಇರುತ್ತೆ. ಇಷ್ಟು ದುಡ್ಡು ಬಂತು, ಇಷ್ಟು ಹೋಯ್ತು ಅಂತ ಆಯವ್ಯಯ, ಕೃಷ್ಣನ್ ಲೆಕ್ಕ, ರಾಮನ್ ಲೆಕ್ಕ ಜನಕ್ಕೆ ಕೊಡ್ತಾರೆ. ಜನ ತೊಗೊಂಡು ಸುಮ್ಮನೆ ಇರಬೇಕಾಗಿ. ಜನರ ಪರಿಸ್ಥಿತಿ ದುಸ್ಥಿತಿ ಇದೆ.
ನಿಜವಾಗ್ಲೂ ಪ್ರಶ್ನೆ ಮಾಡೋಕ್ಕೂ ಆಗಲ್ಲ, ಮತ್ತು ಅವ್ರಿಗೆ ಗೊತ್ತಿರಲ್ಲ. ಮೆಡಿಕಲ್ ನೆಗ್ಲಿಜೆನ್ಸಿ, ಮೆಡಿಕಲ್ ಮಾಫಿಯಾ, ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಮತ್ತು ಗೊತ್ತೂ ಆಗೋದಿಲ್ಲ. ಅದನ್ನು ಆಸ್ ಎ ಡಾಕ್ಟರ್ ಆಗಿ ಸುಮಾರು ಇದೆ, ತುಂಬ ಜನ ಮೋಸ ಮಾಡ್ತಾರೆ, ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಪ್ರಾಮಾಣಿಕವಾಗಿರೋ ಡಾಕ್ಟರ್ಸು ಸಾಕಷ್ಟು ಜನ ಇದ್ದಾರೆ. ಆ ಪ್ರಾಮಾಣಿಕ ಡಾಕ್ಟರ್ಸ್ಗೆ ಜನ ಸಪೋರ್ಟ್ ಮಾಡಬೇಕಾಗಿರೋಂಥದ್ದು, ಅವ್ರಿಗೆ ಸಪೋರ್ಟ್ ಮಾಡೋಂಥದ್ದು ಅಥವಾ ಅವ್ರನ್ನ ಐಡೆಂಟಿಫೈ ಮಾಡೋಂಥದ್ದು ಆಗಬೇಕಾಗಿದೆ. ಅದು ಆಗ್ತಾ ಇಲ್ಲ. ಪ್ರಾಮಾಣಿಕರು ಒಳ್ಳೆಯವ್ರನ್ನ ಎಲ್ಲರೂ ಮಿಕ್ಸ್ ಆಗಿಬಿಟ್ಟಿದೆಯಲ್ಲ. ಇವಾಗ ಪೊಲೀಸರು ಯಾರಾದರೂ ಒಳ್ಳೆಯವ್ರು ಇದ್ದಾರೆ ಅಂತ ಕೇಳಿದ್ರೆ ಯಾರೂ ಇಲ್ಲವೇ ಇಲ್ಲ ಅಂತಾರೆ. ಹಾಗಾಗಿ ಡಾಕ್ಟರ್ಸ್ನು ನಂಬುವಂಥ ಸ್ಥಿತಿ ಇಲ್ಲ, ಪೊಲೀಸರು ನಂಬೋ ಸ್ಥಿತಿ ಇಲ್ಲ, ಲಾಯರ್ ಆದರೂ ಅಷ್ಟೇ. ಎಲ್ಲರೂ ಈ ಮೂರು ಫೆಟರ್ನಿಟಿಗೆ ನಂಬಿಕೆ ವಿಶ್ವಾಸನ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಳ್ಳೆಯವರು ಕೆಟ್ಟವ್ರನ್ನ ಡಿಫ್ರೆನ್ಶಿಯೇಟ್ ಮಾಡೋದೇ ಕಷ್ಟ ಆಗಿದೆ. ಸರ್, ನೀವು ಇವಾಗ ಹೇಳ್ದಂಗೆ ಈಗ ಸರ್ಕಾರ ಕೂಡ ಸರಿಯಾಗಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಕೂಡ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಡಾಕ್ಟರ್ಗಳ ಪಾತ್ರ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಹೇಳ್ತಾ ಇದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹೌದು, ಈಗ ಡಾಕ್ಟರ್ಗಳು ಸರಿಯಾದ್ರೆ ಅಥವಾ ತಮ್ಮಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡ್ರೆ ಈ ರೀತಿ ಆಗೋದಿಲ್ಲ ಅನ್ಸುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈಗ ಹೌದು ಡಾಕ್ಟರ್ ಆಗ್ತಾರೆ, ಬಟ್ ವಾಟ್ ನೆಕ್ಸ್ಟ್? ಏನ್ ಮಾಡ್ತಾರೆ? ಜನರ ಸೇವೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಈಗ ನಿಮ್ಮ ಡಾಕ್ಟರ್ಸ್ ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್? ಯಾಕಂದ್ರೆ ನಿಮ್ಮನ್ನೇ ಕೇಳ್ತೀವಿ, ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಇಲ್ಲ ಸರ್ಕಾರದಿಂದ ಸಿಗ್ಬೇಕಾದಂತಹ ಕೆಲವೊಂದಿಷ್ಟು ಯೋಜನೆ ನಿಮಗೆ ಸಿಗ್ತಾ ಇಲ್ವಾ, ಅಥವಾ ಏನಾದ್ರೂ ಲಾಭಗಳು ನಿಮಗೆ ಸಿಗ್ತಾ ಇಲ್ವಾ? ಯಾಕೆ ಈ ರೀತಿ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಸರ್? ಇಲ್ಲ, ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಮೆಡಿಕಲ್ MBBS ಮುಗಿಸ್ಬೇಕಾದ್ರೆ ಅಷ್ಟು ಖರ್ಚಾಗುತ್ತೆ. ಹಾಗಾಗಿ ಪ್ರೈವೇಟ್ ಕಾಲೇಜಲ್ಲಿ ಮೆಡಿಕಲ್ ಮುಗಿಸ್ಕೊಂಡ್ಬಂದಾಗ ಈಗ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ರಾಜ್ಯದಲ್ಲಿ ತುಂಬ ಕಡಿಮೆ ಇದ್ದಾವೆ. ಈಗ ಬಿಜಾಪುರ ಅಂತ ಒಂದು ಊರಿದೆ, ಬಿಜಾಪುರ ಡಿಸ್ಟಿಕಲ್ಲಿ 2 ಮೆಡಿಕಲ್ ಕಾಲೇಜ್, ಒಂದು BLE ಮೆಡಿಕಲ್ ಕಾಲೇಜು, ಒಂದು LML ಮೆಡಿಕಲ್ ಕಾಲೇಜು, 2 ಪ್ರೈವೇಟ್ ಮೆಡಿಕಲ್ ಕಾಲೇಜು. 70 ವರ್ಷ ಆದರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಬಿಕಾಸ್ ಅಲ್ಲಿರುವಂಥ ಮಂತ್ರಿಗಳು, ಅಲ್ಲಿರುವಂಥ MLAಗಳು, MP ಗಳು ಅವ್ರದ್ದೇ ಮೆಡಿಕಲ್ ಕಾಲೇಜ್ ಇರುವಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರದಂಗೆ ತಡೆ ಹಿಡ್ಕೊಂಡು ಬಂದಿದ್ದಾರೆ. ಈ ಥರದ್ದು ರಾಜ್ಯಾದ್ಯಂತ ಎಲ್ಲ ಕಡೆನೂ ಆಗ್ತದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಮೆಡಿಕಲ್ ಕಾಲೇಜ್ ಆದಾಗ ಸರ್ಕಾರಿ ಡಾಕ್ಟರ್ಸ್ ಅಂದರೆ ಸರ್ಕಾರಿ ಕಾಲೇಜಲ್ಲಿ ಬಂದಿರೋಂಥ ಡಾಕ್ಟರ್ಸ್ ಆಗಿದ್ರೆ ಕಡಿಮೆ ಕಾಸ್ಟಲ್ಲಿ ಅವ್ರು ಎಜುಕೇಷನ್ ಮುಗಿಸಿರ್ತಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಮುಗಿಸಿರುವಾಗ ಜನರಿಗೆ ಸೇವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಜಾಸ್ತಿ ಮಾಡಬೇಕು ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜನ್ನು ಕಡಿಮೆ ಮಾಡಬೇಕಾಗಿರೋಂಥದ್ದು. ಯಾಕಂದ್ರೆ ರಾಜಕಾರಣಿಗಳ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಯಾಕಂದರೆ ಅವರು ಇಲ್ಲಿರೋ ದುಡ್ಡನ್ನು, ಇಲ್ಲಿ ಏನು ಟ್ಯಾಕ್ಸ್ ಪೇಯರ್ಸ್ ಮನಿ ಇದೆಯೋ ಆರೋಗ್ಯ ಕ್ಷೇತ್ರಕ್ಕೆ ಏನು ಮೀಸಲಿಟ್ಟಿರ್ತದೆ ಅದೇ ದುಡ್ಡನ್ನು ನುಂಗಿ ನೀರು ಕುಡಿದು ಮತ್ತೆ ಅವ್ರು ಪ್ರೈವೇಟ್ ಮೆಡಿಕಲ್ ಮಾಡ್ತಾಯಿದ್ದಾರೆ. ಇದು ಒಂಥರ ಚೈನ್ ಲಿಂಕ್ ಇದೆ. ಇದು ಎಲ್ಲದಕ್ಕೂ ನಮ್ಮದೇ ಕಾರಣ. ಹಾಗಾಗಿ ಮತ್ತೆ ಇನ್ನೊಂದೇನೆಂದರೆ ಈ ಡಾಕ್ಟರ್ಸು ತುಂಬ ಜನ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಈಗ ಒಬ್ಬ DHO ಆಗ್ಬೇಕಾದ್ರೆ 40 ಲಕ್ಷ 50 ಲಕ್ಷ ಕೊಟ್ಟಾಗ ಅವನು ಹೇಗೆ ಸರ್ವಿಸ್ ಮಾಡೋಕ್ಕಾಗುತ್ತೆ? ಅದು ಫಸ್ಟು ಈ ಮಂತ್ರಿಗಳಾಗಿರಲಿ ಅವರೆಲ್ಲ ಕಟ್ ಡೌನ್ ಮಾಡಬೇಕು. ಈಗ ನಾನು ಭಾಳಷ್ಟು ಜನ ಹೇಳ್ತಾರೆ, ನನ್ನ ಫ್ರೆಂಡ್ ಹೇಳ್ತಾರೆ, ಅವನು THO ಆಗಬೇಕಾಗಿತ್ತು, ಯಾವತ್ತು 15 ಲಕ್ಷ ಕೊಟ್ಟರೆ ಮಾತ್ರ THO ಆಗ್ತಾನೆ. ಅವನು ನಾನ್ ಕರಪ್ಟ್, ಅವನು ಕರಪ್ಟೇ ಅಲ್ಲ. ದುಡ್ಡು ಕೊಡದೇ ಇದ್ರೆ ಅವ್ನು THO ಪೋಸ್ಟಿಗೆ ಹೋಗೋದೇ ಇಲ್ಲ. ಇನ್ನು ಕೆಲವು ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ಅವ್ರು ಪ್ರಾಮಾಣಿಕವಾಗಿದ್ದಾರೆ, ಅವ್ರಿಗೆ ಮೆಡಿಸಿನ್ಸು ಎಲ್ಲ ಸಪ್ಲೈ ಮಾಡಿದ್ರೆ ಕರೆಕ್ಟಾಗಿ ಅವ್ರು ಸೇವೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಇನ್ನು ಕೆಲವು ಡಾಕ್ಟರ್ಸು ಅಲ್ಲೇ ಇದ್ದು ಸರ್ವಿಸ್ ಮಾಡ್ಬೇಕಂತಾರೆ, ಆದರೆ ಅವ್ರಿಗೆ ಇರೋದಕ್ಕೆ ಇದನ್ನೇ ಇಲ್ಲ, ಕ್ವಾರ್ಟರ್ಸೇ ಇಲ್ಲ ಅವ್ರಿಗೆ. ಮೇಲೆ ನೀರು ಸೋರುತ್ತೆ, ಮತ್ತು ಅವ್ರಿಗೆ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಕಾಲೇಜಸ್ ಇಲ್ಲ, ಸ್ಕೂಲ್ಗಳಿಲ್ಲ. ಈ ಥರ ಇದ್ದಾಗ ವೈದ್ಯ, ಆ ಸರ್ಕಾರಿ ಆಸ್ಪತ್ರೆ ವೈದ್ಯ ಅವನಿಗೆ ಬೇಸಿಕ್ ಫೆಸಿಲಿಟೀಸೇ ಇಲ್ಲದೆ ಇರುವಾಗ ಅವರು ಸಿಟಿಗೆ ಹೋಗ್ತಾರೆ. ಪ್ರತಿಯೊಬ್ಬ ಸರ್ಕಾರಿ ವೈದ್ಯಾಧಿಕಾರಿ ಅವ್ರದ್ದೇ ಕಾರ್ಯಸ್ಥಳದಲ್ಲೇ ಇರಬೇಕು. ಅಂದರೆ ಈಗ ಅವ್ರು ಡಾಕ್ಟರ್ ಆಗಿರ್ತಾನೆ, ಸರ್ಕಾರಿ ದವಾಖಾನೆ ಇತ್ತಿರುತ್ತೆ ಅಂತ ತಿಳ್ಕೊಳ್ಳಿ, ಆ ಡಾಕ್ಟರ್ ಅಲ್ಲೇ ಇರಬೇಕು ವಾಸಸ್ಥಳ, ಅವ್ರು ಬೇರೆ ಕಡೆ ಹೋಗಂಗಿಲ್ಲ, ಅದು ರೂಲ್ ಇದೆ. ಆದರೆ ಏನು ಮಾಡ್ತಾರೆ, ಡಾಕ್ಟ್ರಿಗೆ ಫೆಸಿಲಿಟಿ ಸಿಗಲ್ಲ, ಅಲ್ಲಿ ಇರೋದಕ್ಕೆ ಮನೆ ಇರಲ್ಲ, ಕ್ವಾರ್ಟರ್ಸ್ ಇರಲ್ಲ, ಅಥವಾ ಫೆಸಿಲಿಟೀಸ್ ಇರಲ್ಲ. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ, ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಹೊರಟೋಗ್ಬಿಡ್ತಾರೆ. ಅವಾಗ ರಾತ್ರಿ ಬಂದಿರೋ ಪೇಷಂಟ್ಸ್ಗೆ ಏನಾಗುತ್ತೆ, ಈಗ ಡೆಲಿವರಿಗೆ ಬಂದಾಗ ಎಮರ್ಜೆನ್ಸಿ ಬಂದಾಗ ತೊಂದರೆ ಆಗುತ್ತೆ, ಸಾವುಗಳಾಗ್ತದೆ. ಕಾರಣ ಸರ್ಕಾರ ಇದೇನಂದ್ರೆ ಈ ಥರನೇ ಎಲ್ಲ ಗಮನ ಕೊಡಬೇಕಾಗಿರೋಂಥದ್ದು, ಒಳ್ಳೆ ಕ್ವಾರ್ಟರ್ಸ್ ಮಾಡಿಕೊಡೋಂಥದ್ದು, ಅವ್ರಿಗೆ ಒಳ್ಳೆ ಔಷಧಿ ಕೊಡೋವಂಥದ್ದು, ಒಳ್ಳೆ ಸ್ಟಾಫ್ನ ಕೊಡೋವಂಥದ್ದು, ಅವ್ರಿಗೆ ಸಹಾಯ ಮಾಡಿದಾಗ ಡಾಕ್ಟರ್ಸು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಎಲ್ಲ ಡಾಕ್ಟರ್ಸು ಕೆಟ್ಟವರಲ್ಲ, ಎಲ್ಲ ಡಾಕ್ಟರ್ಸು ಒಳ್ಳೆಯವರಲ್ಲ. ಪ್ರಾಮಾಣಿಕವಾಗಿರೋ ಡಾಕ್ಟ್ರಿಗೂ ತೊಂದರೆ ಆಗ್ತಾ ಇದೆ. ಯಾಕೆ ಇಡೀ ಸಿಸ್ಟಮ್ನೇ ಕೆಟ್ಟು ಹೋಗಿರುವಾಗ ಸಿಸ್ಟಮ್ದ ಪಾರ್ಟ್ ಆಗಿದ್ದಾರೆ. ಹಾಗಾಗಿ ಡಾಕ್ಟ್ರುಗಳು ಹೇಳೋಕ್ಕಾಗಲ್ಲ, ಸರ್ಕಾರಿ ಡಾಕ್ಟ್ರು ಹೇಳೋಕ್ಕಾಗದ ಅಕಸ್ಮಾತ್ ಅವ್ರವ್ರ ಅಧಿಕಾರಿಗಳನ್ನೇ ಅವ್ರಿಗೆ ತೊಂದರೆ ಕೊಡ್ತಾರೆ. ತುಂಬ ಪ್ರಾಮಾಣಿಕವಾಗಿದ್ರೂ ಎಲ್ಲರೂ ಕಳ್ಳರೇ ಇರುವಾಗ 1-2-3 ಜನ ಒಳ್ಳೆಯವರು ಇದ್ದಾಗ ಅವರು ಕಳ್ಳರಾಗುವಂಥ ಸ್ಥಿತಿಗೆ ಅಥವಾ ಸೈಲೆನ್ಸ್ ಆಗುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸಾಕಷ್ಟು ವೈದ್ಯಾಧಿಕಾರಿಗಳು ನನ್ನ ಮುಂದೆ ಹೇಳ್ತಾ ಇರ್ತಾರೆ, ಡಾಕ್ಟ್ರಾಗಿ ಈ ಥರ ಆಗ್ತದೆ ಡಾಕ್ಟ್ರೆ, ನಮ್ದು ಕಷ್ಟ ಇದೆ, ಯಾರಿಗೆ ಹೇಳೋಣ, ತುಂಬ ಕಷ್ಟ ಆಗಿದೆ. ಹಾಗಾಗಿ ಆರೋಗ್ಯ ಮಂತ್ರಿಗಳು ಈ ಕಡೆ ಗಮನ ಕೊಡಬೇಕಾಗಿರೋಂಥದ್ದು. ಸರ್ಕಾರಿ ಅಧಿಕಾರಿಗಳಿಗೆ ಏನೇನು ಬೇಕಾಗಿದೆ ಅವ್ರ ಗ್ರೀವೆನ್ಸ್ ಕೇಳಬೇಕಾಗಿರೋಂಥದ್ದು, ಆ ಥರದ್ದು ಕೇಳಿದಾಗ ಜನಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಈಗ ನಾವು ಸರ್ಕಾರಿ ಆಸ್ಪತ್ರೆಗೆ ಏನಾದ್ರು ಹೋಗ್ತೀವಿ ಅಂತ ಅಂದ್ರೆ ಡ್ಯೂಟಿ ಡಾಕ್ಟರ್ಸ್ ಇರೋದಿಲ್ಲ, ಅಥವಾ ನೈಟ್ ಶಿಫ್ಟ್ ಡಾಕ್ಟರ್ಸ್ ಇರೋದಿಲ್ಲ. ಅಷ್ಟೊಂದು ಜನ ಡಾಕ್ಟರ್ ಸಂಖ್ಯೆ ಕಡಿಮೆ ಇದೆಯಾ ಸರ್? ನಿಜಕ್ಕೂ ಕಡಿಮೆ ಇದೆಯಾ, ಅಥವಾ ನೇಮಕ ಮಾಡ್ಲಿಕ್ಕೆ ಯಾಕೆ ಇಷ್ಟೊಂದು ಅಡೆತಡೆ ಆಗ್ತಾ ಇದೆಯಾ? ಏನ್ ಸಮಸ್ಯೆ? ಇಲ್ಲ, ನೇಮಕ ಮಾಡೋದು ಕಡ್ತಿರಲ್ಲ, ಪೊಲಿಟಿಕಲ್ ವಿಲ್ ಪವರ್ ಇಲ್ಲ ಇಲ್ಲಿ, ಇಚ್ಛಾಶಕ್ತಿ ಕೊರತೆಯಿಂದ ಆಗ್ತಾರಂಥದ್ದು. ನಿಜವಾಗ್ಲೂ ಇಚ್ಛಾಶಕ್ತಿ ಕೊರತೆ
ಇದೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರಿ ಡಾಕ್ಟ್ರನ್ನ ನೇಮಕ ಮಾಡಬೇಕಾಗಿತ್ತು, ನೇಮಕ ಮಾಡ್ತಾ ಇಲ್ಲ ಅವರು. ನೇಮಕ ಮಾಡದಿರೋದಕ್ಕೆ ಹಿಂಗೆ ಆಗ್ತಾರಂಥದ್ದು. ಮತ್ತು ಅವ್ರಿಗೆ ಸಂಬಳ ಕೊಡಬೇಕಲ್ಲ. ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ಸೇ ಜಾಸ್ತಿ ಆಗ್ತಾ ಇರೋದು, ಪ್ರೈವೇಟಲ್ಲೇ ದುಡಿಮೆ ಬರ್ತಾ ಇದೆ. ಹಾಗಾಗಿ ಡಾಕ್ಟರ್ಸೂ ಸರ್ಕಾರಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಾರೆ. ಸರ್, ಈಗ ಸಾರ್ವಜನಿಕರು ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಈಗ ನೇಮಕ ಮಾಡ್ಲಿಕ್ಕೆ ಡಾಕ್ಟರ್ಸ್ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಈಗ ಎಲ್ಲ ರಾಜಕಾರಣಿಗಳು ಕೂಡ ನಮ್ದೊಂದು ಹಾಸ್ಪಿಟಲ್ ಇರ್ಲಿ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಹಾಸ್ಪಿಟಲ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಲಾಸ್ ಆಗುತ್ತೆ. ಹಿಂಗ್ ನಾವ್ ಹೇಳ್ತಾ ಇಲ್ಲ, ಸಾರ್ವಜನಿಕರು ಈ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ನಿಜ, ಅದು ಸತ್ಯ. ಜನ ಹೇಳುವಂಥದ್ದು, ಸಾರ್ವಜನಿಕ ಹೇಳುವಂಥದ್ದು ಯಾವುದು ಸುಳ್ಳಲ್ಲ. ಅವರೆಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಸಾಯಿಸಿ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಉದ್ಧಾರ ಮಾಡೋದಕ್ಕೆ ಮಾಡ್ತಾರಂಥದ್ದು. ಹಾಗಾಗಿ ಈ ಥರ ದುಸ್ಥಿತಿ ನಾವು ಎಲ್ಲ ಅನುಭವಿಸಬೇಕಾದ ಸ್ಥಿತಿ ಇದೆ. ನಾವೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ನಾವು ಪ್ರಾಮಾಣಿಕರನ್ನ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋವಂಥವ್ರನ್ನ ಓಟ್ ಹಾಕಿ ಗೆಲ್ಲಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ ಇದು ಒಂದಲ್ಲ, ಒಂದು ಬದಲು ಮಾಡಿದ್ರೆ ಇನ್ನೊಂದು ಉದ್ಭವ ಆಗುತ್ತೆ, ತೊಂದರೆ ಆಗ್ತದೆ. ಈ ಥರದ್ದಾಗಿದೆ ಸಿಸ್ಟಮಲ್ಲಿ. ಓವರಾಲ್ ಸಿಸ್ಟಮೇ ಸರಿಯಾಗಿ. ಹೌದೌದು, ಸಿಸ್ಟಮ್ಗೆ. ಹೌದು ಸರ್, ಇವಾಗ ನೀವು ಹೇಳ್ದಂಗೆ ಓವರಾಲ್ ಸಿಸ್ಟಮ್ ಸರಿಯಾದ್ರಷ್ಟೇ ಇವಾಗ ನಾವೇನು ಆರೋಗ್ಯ ಹಕ್ಕು ಅಂತ ನೀವು ಹೇಳಿದ್ರಿ, ಇಷ್ಟೋ ತನಕ ಹೇಳ್ತಾ ಇದ್ರಿ ಆರೋಗ್ಯ ಹಕ್ಕು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಿಜವಾಗ್ಲೂ ಸರ್, ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಈಗ ನೀವು ಹೇಳಾದ್ಮೇಲೆ ಗೊತ್ತಾಯ್ತು. ಅದೊಂಥರ ನನಗೆ ಕೇಳಿದಾಗ ಹೊಸ ಪದ ಅಲ್ಲ, ಇದೇನಿದು ಆರೋಗ್ಯ ಹಕ್ಕು ಅಂತ ನಾವೇ ಯೋಚನೆ ಮಾಡ್ದು. ಇದನ್ನ ಈಗಲೂ ಕೂಡ ಜಾರಿ ಮಾಡಿದ್ರೆ ಅಥವಾ ನಮ್ಮ ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ರೆ ಸರ್ಕಾರ ಬಹಳ ಒಳ್ಳೇದಾಗತ್ತೆ. ಯಾರಿಗೆ ತಾನೇ ಬೇಡ ಹೇಳಿ ಸರ್? ಫ್ರೀ ಆಗಿ ಈಗ ನಮ್ಗೆ ಒಂದು ಮೆಡಿಸಿನ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಂದ್ರೆ ಎಷ್ಟೋ ಜನ ಬಡವರಿಗೆ ಮ್ಯಾಂಡೇಟರಿ ಆಗಿ ಸಿಗಬೇಕು. ಅಂದ್ರೆ ಒಬ್ಬ ವ್ಯಕ್ತಿಗೆ ₹1 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮ್ಯಾಂಡೇಟರಿ ಆಗಿ ಸಿಗಬೇಕು. ಇದೇ ಕಾನೂನು, ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡೋದಕ್ಕೆ ರಾಜಸ್ಥಾನ ಸರ್ಕಾರ ಅಲ್ಲಿ ಇಚ್ಛಿಸಿತ್ತು. ಸರ್ಕಾರ ಬಿಲ್ ಪಾಸ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿತ್ತು. ಇನ್ನು ಒಂದು ವಾರದಲ್ಲಿ ಅದನ್ನ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರಾಗೆ ಪ್ರೈವೇಟ್ ಹಾಸ್ಪಿಟಲ್ ಮಾಫಿಯಾ, ಡಾಕ್ಟರ್ಸ್ ಮಾಫಿಯಾ ಸೇರಿ ಸ್ಟ್ರೈಕ್ ಮಾಡಿ ಆರೋಗ್ಯ ಹಕ್ಕು ಕಾನೂನನ್ನ ಆಗೋದನ್ನು ತಡೆಗಟ್ಟಿದ್ರು. ಈ ಥರ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಒಂದೇ ರಾಜ್ಯ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ್ಲೂ ಈ ಬಿಗ್ಗೆಸ್ಟ್ ಮೆಡಿಕಲ್ ಮಾಫಿಯಾ, ಡಾಕ್ಟರ್ಸ್ ಮಾಫಿಯಾ ಎಲ್ಲ ಸೇರಿ ವಿರೋಧ ಮಾಡಿ ಆರೋಗ್ಯ ಹಕ್ಕು ಕಾನೂನು ಜಾರಿನ ನಿಲ್ಲಿಸಿದ್ರು. ಹಾಗಾಗಿ ನಮ್ಗೆ ಅಟ್ಲೀಸ್ಟು ನರೇಂದ್ರ ಮೋದಿ ಅವರು ಅವರ ಆರೋಗ್ಯ ಹಕ್ಕು ಕಾನೂನು ಸೆಂಟ್ರಲ್ ಲೆವೆಲ್ ಆಗಬೇಕು. ಇಲ್ಲ ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರು, ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡಬೇಕು. ಅವಾಗ ಜನಕ್ಕೆ ಅನುಕೂಲ ಆಗುತ್ತೆ. ಇವ್ರನ್ನ ನೆನಪಿಸ್ತಾರೆ. ಈ ಕುಕ್ಕರ್ ಬಗ್ಗೆ ನಿಕ್ಕರ್ ಬಗ್ಗೆ ಬಿಟ್ಟು ಇಂಥ ಭಾಗ್ಯ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾರಂತ. ನಿಜ ಸರ್, ನೀವು ಹೇಳ್ದಂಗೆ ಪ್ರತಿಯೊಂದು ಕೂಡ ರಾಜ್ಯಗಳಿಂದಲೇ ಪ್ರಾರಂಭ ಆಗ್ಬೇಕಾಗತ್ತೆ. ರಾಜ್ಯ ಸೇರಿದ್ರೆ ದೇಶ ಆಗುತ್ತೆ. ಆಗ ದೇಶದಲ್ಲಿ ಈ ಒಂದು ಆರೋಗ್ಯ ಯೋಜನೆ ಏನಿದೆ, ಆರೋಗ್ಯ ಹಕ್ಕು ಅಂತ ಹೇಳಿದ್ರೆ ಅದು ಜಾರಿ ಆಗುತ್ತೆ. ಆದ್ರೆ ಮೊದಲು ಇದಕ್ಕೆ ನಾವು ಹೋರಾಟ ಮಾಡಬೇಕು, ನಾವು ಸಿದ್ಧವಾಗಿರ್ಬೇಕು. ಈಗ ಮನೆ ಹತ್ರ ಬಂದು ಹೇಳ್ತಾರೆ ಓಟ್ ಕೇಳುವಂತ ಟೈಮಲ್ಲಿ, ನೀವು ಒಂದು ಸೀರೆ ಕೊಡ್ತೀನಿ ಅಂತ ಹೇಳ್ತಾರೆ, ಸೀರೆ ಕೊಡ್ತೀನಿ ಒಂದು ಓಟ್ ಹಾಕ್ಬಿಡು ಅಂತ ಹೇಳ್ತಾರೆ, ಅಥವಾ ನಿನ್ಗೆ ಉಚಿತವಾಗಿ ಏನಾದ್ರು ಒಂದು ಗಿಫ್ಟ್ ಕೊಡ್ತೀನಿ ಓಟ್ ಹಾಕು ಅಂತ ಹೇಳಿ. ಆಗ ನಮ್ಮ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಸರಿಪಡಿಸ್ಕೊಳ್ಬೇಕು. ಫಸ್ಟ್ ಅವ್ರೇನ್ ಮಾಡ್ತಾರೆ, ಆಯ್ತು ನೀವು ಕೊಡ್ತೀರಲ್ವಾ, ಸರಿ ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಅವ್ರು ಬಂದಂತ ಟೈಮಲ್ಲಿ ಇಲ್ಲ ನನಗೆ ಆರೋಗ್ಯ ಹಕ್ಕು ಬೇಕು ಅಂತ ಏನಾದ್ರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೊಡೋದಿಲ್ಲ ಸರ್, ಎಲ್ಲರೂ ಕೊಟ್ಟೆ ಕೂಡ ಕೊಡ್ತಾರೆ. ಜೊತೆಗೆ ಈಗ ನಮ್ಮ ಸರ್ಕಾರದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಫ್ರೀ ಆಗಿ ಒಂದು ಮೆಡಿಸಿನ್ ಆಗಿರ್ಬೋದು ಅಥವಾ ಒಂದು ಚಿಕಿತ್ಸೆ ಸಿಗುತ್ತೆ ಅಂತಂದಾಗ, ಹೌದು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ₹5 ಚೀಟಿ ತಗೊಂಡ್ರೆ ಫ್ರೀ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಸರ್? ಖಂಡಿತವಾಗ್ಲೂ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಮೆಡಿಸಿನ್ ಸಿಗಲ್ಲ, ಲ್ಯಾಬ್ ಟೆಸ್ಟ್ ಆಗಲ್ಲ, ಡಾಕ್ಟರ್ ಸರಿಯಾಗಿರಲ್ಲ, ಡಾಕ್ಟರ್ ಸರಿಯಾಗಿ ಮಾತಾಡಿದ್ರೆ ಪ್ರಾಣ ಬಿಡ್ತಾ ಇದ್ದಾರೆ. ಇದು ದುಸ್ಥಿತಿ ಆಗ್ತಂಥದ್ದು. ಈಗ ಕಂಪೇರೇಟಿವ್ಲಿ ಬೇರೆ ಕೇರಳ ರಾಜ್ಯದಲ್ಲಿ, ತಮಿಳುನಾಡಲ್ಲಿ ಉಚಿತವಾಗಿ ಎಲ್ಲ ಮೆಡಿಸಿನ್ಸ್ ಕೊಡ್ತಾರೆ. ಈಗ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೀತಾರೆ ಅಂದರೆ ಒಂದು 5-6 ಮಾತ್ರೆ ಬರೆದ್ರೆ ನಾವು ಸರ್ಕಾರಿ ಆಸ್ಪತ್ರೆ ಹೋದಾಗ ಒಂದು 2-3 ಮಾತ್ರೆ ಸಿಗುತ್ತೆ, ಇನ್ನು 3 ಮಾತ್ರೆ ಸಿಗೋದೇ ಇಲ್ಲ. ಅದು ಮ್ಯಾಂಡೇಟ್ರಿ ಆಗಬೇಕು, ಮೆಡಿಸಿನ್ನು ಸಿಗಬೇಕಾಗಿರುತ್ತೆ. ಆದರೆ ಕೇರಳದಲ್ಲಿ, ತಮಿಳುನಾಡಲ್ಲಿ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಮತ್ತು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರಿ ಫಾರ್ಮಸಿ ಇರೋವಂಥದ್ದು ಅದನ್ನು ಮಾಡೋವಂಥದ್ದು, ಅಥವಾ ಅದ್ರ ಸುತ್ತಮುತ್ತ 500 ಮೀಟರ್ ರೇಡಿಯಸಲ್ಲಿ ಯಾವುದು ಪ್ರೈವೇಟ್ ಮೆಡಿಕಲ್ ಸ್ಟೋರ್ನ ತೆಗಿಬಾರ್ದಂಥ ರೂಲ್ ಇದೆ ಬೇರೆ ಬೇರೆ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ ಹಾಗೆ ಅಲ್ವಾ, ಸರ್ಕಾರಿ ಆಸ್ಪತ್ರೆಗೆ ಒಂದು ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಇರುತ್ತೆ, ಅವರು ಡಾಕ್ಟರ್ ಜೊತೆ ಲಿಂಕ್ ಇರ್ತಾರೆ, ಅಥವಾ ಲ್ಯಾಬೂ ಇರುತ್ತೆ. ಹೀಗಾಗಿ ಸರ್ಕಾರ ಆಸ್ಪತ್ರೆಯಲ್ಲಿ ಇರೋರು ಅಲ್ಲಿ ಕುತ್ಕೊಂಡು ಪ್ರೈವೇಟೈಸೇಷನ್ನೇ ಮಾಡಿದ ಹಾಗೆ ಜನರ ಸೇವೆ ಮಾಡಿದಾಗಂತ ಆಗಲ್ಲ. ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಏನಾದ್ರು ಕಾಯಿಲೆ ಅಂತ ಹೋದಾಗ ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಸರ್, ಅಲ್ಲಿ ಸಿಗದೇ ಇರೋ ಮೆಡಿಸಿನ್ ಕೊಡ್ತಾರೆ. ಅವರೇ ಹೇಳ್ತಾರೆ ಹೋಗಿ ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಈ ಟ್ಯಾಬ್ಲೆಟ್ ಸಿಗುತ್ತೆ, ಅಲ್ಲಿ ಒಂದು ಮೆಡಿಸಿನ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರ ಜೊತೆ ಕಮಿಷನ್ ಮಾತಾಡ್ಕೊಂಡಿರ್ತಾರ ಅಂತ? ಹೌದು, ಖಂಡಿತವಾಗ್ಲೂ ಕಮಿಷನ್ ಮಾತಾಡ್ಕೊಂಡಿರ್ತಾರೆ. ಇವ್ರು ಪ್ರಶ್ನೆ ಮಾಡಬೇಕು, ಯಾಕ್ರೆ ಮೆಡಿಸಿನ್ನು ಲೋಕಾಯುಕ್ತರು, ಮಾನ್ಯ ನಮ್ಮ ಜಸ್ಟಿಸ್ ಲೋಕಾಯುಕ್ತರು ಇವರು ಯಾರು ಬಿ ವೀರಪ್ಪ ಅವರು ಒಂದಿಷ್ಟು ಹಾಸ್ಪಿಟಲ್ಗಳಿಗೆ, KC ಜನರಲ್ಲು, ವಾಣಿ ವಿಲಾಸು, ಕಿದ್ವಾಗಿ ಹೋದಾಗ ಮ್ಯಾಂಡೇಟ್ರಿ ಆಗಿ ಸರ್ಕಾರದಿಂದ ಔಷಧಿಗಳನ್ನ ತರಿಸೋದಕ್ಕಿರುತ್ತೆ ಅವರಿಗೆ.
ಮೆಡಿಸಿನ್ಸ್ ಪ್ರೈವೇಟ್ ಬೇರೆ ಯಾವುದೋ ಮೆಡಿಸಿನ್ಸ್ ಇದನ್ನು ತರಿಸಿ ಇಡಬೇಕಾಗಿರೋಂಥದ್ದು ಫುಲ್ಲಾಗಿ ಮೆಡಿಸಿನ್ಸ್ ಕೊಡಲೇಬೇಕು, ರೂಲ್ ಇದೆ. ಜನ ಕೇಳಬೇಕು, ಯಾಕೆ ಹೊರಗಡೆಯಿಂದ ತರಬೇಕು ಡಾಕ್ಟ್ರಿ ಅಂತ ಕೇಳಬೇಕು, ಅಥವಾ ಫಾರ್ಮಸಿ ಅವ್ನು ಕೇಳಬೇಕು, ಹೊರಗಡೆ ಯಾಕೆ ಬರೆದು ಕೊಡ್ತಾ ಇದ್ರೆ ಅಂತ ಜನ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡದೇ ಇರೋದಕ್ಕೆ, ಜನ ಪ್ರಶ್ನೆ ಮಾಡದೇ ಇರೋದಕ್ಕೆ ಡಾಕ್ಟರ್ಸ್ಗಳು ಹೊರಗಡೆ ಬರೆದು ಕಮಿಷನ್ ತೊಗೋತಾ ಇದ್ದಾರೆ. ಜನ ಪ್ರಶ್ನೆ ಮಾಡ್ಬೇಕು, ಯಾಕಂದ್ರೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ವಾ, ಯಾಕೆ ಹೊರಗಡೆ ತೊಗೋಬೇಕಂತ ಪ್ರಶ್ನೆ ಮಾಡಿದಾಗ, ಆವಾಗ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವರು ಅದನ್ನು ಕೆಲಸ ಮಾಡ್ತಾರೆ. ನಾವು ಪ್ರಶ್ನೆ ಮಾಡಲು ಹೋಗ್ಲಿ ಬಿಡು, ಯಾಕೆ ಅವ್ರ ಜೊತೆ ಗುದ್ದಾಡೋದು ಅಂತ ಬಿಟ್ಬಿಡ್ತೀವಿ, ಅವ್ರು ಆಟೋಮೆಟಿಕ್ಲಿ ಅವ್ರು ಮಾಡ್ತಾ ಹೋಗ್ತಾರಂಥದ್ದು. ಅದು ರೂಲ್ಸ್ ಮಾಡಿದ್ದಾರೆ, ಮತ್ತೆ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ಇಷ್ಟೆಲ್ಲ ಅವೇರ್ನೆಸ್ ಇದ್ದು ನಾವು ಜನ ಜಾಗೃತಿ ಆಗ್ತಾ ಇಲ್ಲ, ಪ್ರಶ್ನೆನೇ ಮಾಡ್ತಾ ಇಲ್ಲ. ನಮ್ಮ ಹಕ್ಕುಗಳ ಬಗ್ಗೆ ನಮ್ಗೆ ಜಾಗೃತಿನೇ ಇಲ್ಲ, ನಮ್ಮ ರೈಟ್ಸು ಗೊತ್ತಿಲ್ಲ ನಮಗೆ, ನಮ್ಮ ರೆಸ್ಪಾನ್ಸಿಬಿಲಿಟೀಸು ಗೊತ್ತಿಲ್ಲ. ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಮೊದಲು ಜಾಗೃತಿ ಇರಬೇಕು, ಆಮೇಲೆ ನಮ್ಮ ಜವಾಬ್ದಾರಿ ಅನ್ನೋದ್ರ ಬಗ್ಗೆನೂ ಗೊತ್ತಿರಬೇಕಾಗಿರೋಂಥದ್ದು. ನಿಜ ಸರ್. ಈಗ ಬೇರೆ ಯಾರ ಮೇಲೂ ನಾವು ತಪ್ಪು ಹೊರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ನಮ್ಮದೇ ತಪ್ಪು, ನಮ್ಮನ್ನು ನಾವು ಸರಿಪಡಿಸ್ಕೊಂಡ್ರೆ ಯಾರು ಏನು ಕೂಡ ಮಾಡ್ಲಿಕ್ಕಾಗಲ್ಲ. ಈಗ ರೈತರೆಲ್ಲರೂ ಕೂಡ ಸೇರ್ಕೊಂಡು ಅವ್ರಿಗೆ ಬೇಕಾದಂತಹ ಬೆಲೆ ನಿಗದಿ ಮಾಡ್ಲೇಬೇಕಂತ ಪಟ್ಟು ಹಿಡಿದಿದ್ದಾರೆ. ಹಾಗೆ ನಾವು ಕೂಡ ಈಗ ಆರೋಗ್ಯ ಹಕ್ಕನ್ನು ಕೊಡ್ಲೇಬೇಕಂತ ಪಟ್ಟು ಹಿಡಿದ್ರೆ ಕೊಟ್ಟೆ ಕೊಡ್ತಾರೆ, ನಾವು ಕೊಡ್ಲಿಕ್ಕೆ ಸಾಧ್ಯ ಕೂಡ ಆಗೋದೇ ಇಲ್ಲ. 2.5-3 ಲಕ್ಷ ಒಂದು ಗುರ್ಲಾಪುರ ಅಂತ ಒಂದು ಅಥಣಿ ತಾಲೂಕಲ್ಲಿ ಸಿಗುವಂಥದ್ದು ಜನ ಸೇರಿಸಿ ಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ ಹೋಗೋದಕ್ಕೆ, ಇದು ಯಾರು ಮುಖ್ಯಮಂತ್ರಿ ಮತ್ತೆ ಸಕ್ಕರೆ ಕಾರ್ಖಾನೆ ಸಚಿವ ಅಲ್ಲಿ ಹೋಗೋದಕ್ಕೆ ಭಯ ಬೀಳ್ತಾ ಇದ್ರು. MLAಗಳು ಮನೆ ಬಿಟ್ಟು ಹೊರಗಡೆ ಬರೋದು ಸ್ಥಿತಿ ಇತ್ತು. ಈಗ ನಿಮ್ಗೆ ಗೊತ್ತಿದೆ, ನೇಪಾಳದಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಂಡ್ತಿನ ಮನೆಯಲ್ಲೇ ಸುಟ್ಟು ಹಾಕಿದ್ರು, ಫೈನಾನ್ಸ್ ಮಿನಿಸ್ಟರ್ನ ಬ್ರಿಡ್ಜಿಂದ ಎತ್ತಿ ಬಿಸಾಕಿದ್ರು. ಇನ್ನು ಫೇಕ್ ಮೀಡಿಯಾದವನು ಸುಮ್ಮನೆ ಕತೆ ಹೇಳ್ತಾ ಅನ್ನೋದಕ್ಕೆ ಅವ್ನು ರೋಡಲ್ಲೇ ಹೊಡೆದ್ರು. ಆ ಥರ ಜಂಜಿ ಅಂದರೆ 20-25 ವರ್ಷದ ಯುವಕರು ಈ ಕ್ರಾಂತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ತುಂಬ ಹರಿತವಾಗಿರೋಂಥದ್ದು, ಜನ ಪ್ರಶ್ನೆ ಮಾಡಬೇಕಾಗಿರೋಂಥದ್ದು. ಹಾಗಾಗಿ MLAಗಳು MP ಗಳಿಗೆ ಮುಂದಿನ ಇದ್ರ ಥರ ಆಗ್ಬಿಡುತ್ತೆ, ಈ ನೇಪಾಳ ಥರ ಆಗ್ಬಿಟ್ರೆ ಭಾಳ ದುಸ್ಥಿತಿ ಆಗುತ್ತೆ. ಅದಕ್ಕೆ ಮುಂಚೆನೇ ಈ ಜನ ಎಚ್ಚೆತ್ಕೊಳ್ಬೇಕು ಮತ್ತು ಜನ ಪ್ರಶ್ನೆ ಮಾಡಬೇಕು. ಈ MLAಗಳು MP ಎಲ್ಲಿಂದ ಉದ್ಭವ ಆಗಿಲ್ಲ, ನಾವು ಮಾಡಿ, ನಾವು ಓಟ್ ಹಾಕಿ, ನಾವು ಗೆಲ್ಸಿರೋಂಥ ಒಂದಿಷ್ಟು ಸಂಬಳಕ್ಕಿರೋಂಥ ಕೂಲಿಗಳು ಅವ್ರಿಗೆ 2.5 ಲಕ್ಷ 3 ಲಕ್ಷ ಸಂಬಳ ಇದೆ. ಈ IAS ಆಗಿರಲಿ, IPS ಆಗಿರಲಿ, KAS ಆಗಿರಲಿ, DC ಆಗಿರಲಿ, THO ಆಗಲಿ, DHO ಆಗಲಿ, ನಾವು ಸಂಬಳಕ್ಕಿಟ್ಟಿರುವಂಥ ಕೂಲಿಗಳು. ಅವ್ರು ಕೂಲಿಕ್ಕಂತ ಇಲ್ಲ, ರಾಜರ ಥರ ಮೆರಿತಾರಂಥದ್ದು. ಅವ್ರಿಗೆ AC ಕಾರು, ಬಂಗ್ಲೆ, ಗನ್ಮ್ಯಾನು. ಜನ ಪ್ರಶ್ನೆನೇ ಮಾಡ್ತಾ ಇಲ್ಲ. ಯಾವನಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ DC ಆಫೀಸ್ಗೆ ಹೋಗ್ಬೇಕಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ಭಾಳ ಕಷ್ಟ. 3 ಗಂಟೆ 4 ಗಂಟೆಗೆ ಆಗಬೇಕು. DC ಆಫೀಸ್ ಆಗಲಿ, DH ಆಫೀಸ್ ಆಗಲಿ. ಇನ್ನು ಮಿನಿಸ್ಟ್ರನ್ನ ಭೇಟಿ ಆಗ್ಬೇಕಾದ್ರೆ 3 ಗಂಟೆ. ಮಿನಿಸ್ಟ್ರ್ ಮನೆ ಅಂದರೆ 2 ಎಕರೆ ಮನೆ ಕಟ್ಟಿರ್ತಾನೆ, ಒಂದು 4 ನಾಯಿ ಸಾಕಿರ್ತಾನೆ, ಒಂದು ವೈಟ್ ಹಾಕಿರುವಂಥ ಒಂದಿಷ್ಟು ನಾಯಿಗಳು ಇರ್ತಾರೆ, 2 ಕಾಲು ನಾಯಿಗಳು. ಈ ಥರದ ಜನಕ್ಕೆ ಎಲ್ಲಿದೆ? ಯಾರ್ಯಾರಿಗೂ ಎಕ್ಸೆಸಿಬಲ್ ಇದೆಯಾ ಒಬ್ಬ MLA ಮನೆಗೆ ಹೋಗ್ಬೇಕಂದ್ರೆ? ಇಲ್ಲವೇ ಇಲ್ಲ. ಏನೇ ಆದರೂ ಒಂದು ಲೆಟ್ರ್ ಕೊಡ್ಬೇಕಾದ್ರೆ ಅದಕ್ಕೆ ದುಡ್ಡೇ ಕೊಡಬೇಕು. ಈ ಸ್ಥಿತಿ ಇರುವಾಗ ಜನ ಪ್ರಶ್ನೆ ಮಾಡಬೇಕಾಗಿರೋಂಥದ್ದು. ಮೊದಲ ಥರ ಇಲ್ಲ, ಇವಾಗ ಕಾಲ ಬದಲಾಗಿದೆ. ರೈತರ ಹೋರಾಟದಿಂದ 2-3 ಲಕ್ಷ ಜನ ಸೇರಿದ್ರು. ಹಾಗೆ ಹೆಂಗೆ ನೇಪಾಳದಲ್ಲಾಗಿತ್ತು ಆ ಥರ ದಂಗೆ ಆಗಬಾರ್ದಂದ್ರೆ ಇವರೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿರೋಂಥದ್ದು, ಎಲ್ಲರೂ ಪ್ರಶ್ನೆ ಮಾಡುತ್ತಿರ್ಬೇಕಾಗಿರೋಂಥದ್ದು. ಪಕ್ಷಾತೀತವಾಗಿ ಜಾತಿ, ಧರ್ಮ, ಪಕ್ಷಗಳನ್ನು ಬಿಟ್ಟು ನಮ್ಮ ಹಕ್ಕಿಗೋಸ್ಕರ ನಾವು ಫೈಟ್ ಮಾಡ್ಬೇಕಂತ ದುಸ್ಥಿತಿ ಇದೆ. ಸರ್, ಈಗ ಆರೋಗ್ಯ ಹಕ್ಕು ಬಗ್ಗೆ ನೀವು ಹೇಳುವಾಗ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದನ್ನ ಜಾರಿ ಮಾಡಿದ್ದಾರೆ, ಅಲ್ಲಿರುವಂಥ ಜನರು ಇದರ ಫಲವನ್ನ ಪಡ್ಕೋತಾ ಇದ್ದಾರೆ ಅಂತ ಹೇಳಿದ್ರಿ. ನಮ್ಮ ದೇಶದಲ್ಲಿ ಜಾರಿ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಆಗುತ್ತೆ? ಈಗ ಬೇರೆ ದೇಶಕ್ಕೆ ಆಗದೇ ಇರುವಂತ ಸಮಸ್ಯೆ ನಮ್ಮ ದೇಶಕ್ಕೆ ಏನಾಗುತ್ತೆ? ಖಂಡಿತವಾಗ್ಲೂ ಏನು ಸಮಸ್ಯೆ ಇಲ್ಲ. ಪೊಲಿಟಿಕಲ್ ವಿಲ್ ಪವರ್, ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಆರೋಗ್ಯ ಮಂತ್ರಿಗಳಿಗೆ ಜವಾಬ್ದಾರಿ, ಮತ್ತು ನಾನೊಬ್ಬ ಆರೋಗ್ಯ ಮಂತ್ರಿ ಆದಮೇಲೆ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಿ ಸತ್ತೋಗ್ಬೇಕು ಅಂತ ಅಂದರೆ ಅಷ್ಟಾದರೂ ಇರಬೇಕಲ್ಲ. ನಾನು ಇಂಥದ್ದೊಂದು ಮಾಡಿದೆ, ಜನಮಾನಸದಲ್ಲಿ ಹೆಸರು ಉಳಿಯಂಥದ್ದು ಮಾಡ್ಬೇಕಾಗಿರೋಂಥದ್ದು, ಅದು ಮಾಡ್ತಾನೆ ಇಲ್ಲ. ಜವಾಬ್ದಾರಿನೇ ಇಲ್ಲ, ಅದ್ರ ಬಗ್ಗೆ ಗಮನವೂ ಇಲ್ಲ. ಕಾರಣ ಅವ್ರ ಮಕ್ಕಳು ಯಾರು ಸಾಯ್ತಾರಂತ ಬಡವ್ರ ಮಕ್ಕಳು, ಯಾರೋ BJPಯಲ್ಲಿರುವಂಥ ಕಾರ್ಯಕರ್ತರ ಮಕ್ಕಳು, ಕಾಂಗ್ರೆಸ್ಸಲ್ಲಿರುವಂಥ ಕಾರ್ಯಕರ್ತರ ಮಕ್ಕಳು, JDS ಅಲ್ಲಿರುವಂಥ ಕಾರ್ಯಕರ್ತರ ಮಕ್ಕಳು, ಯಾರೋ ದಲಿತರ ಮಕ್ಕಳು, ಯಾರೋ ರೈತರ ಮಕ್ಕಳು. ಅವ್ರ ಮಕ್ಕಳು ಯಾರು ಸಾಯ್ತಾ ಇಲ್ಲಲ್ಲ. ನಾನು ಅವ್ರ ಮಕ್ಕಳು ಸಾಯಿಲ್ಲ ಅಂತ ಬಯಸ್ತಾ ಇಲ್ಲ. ಅದೇ ದುರಾದೃಷ್ಟ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರೆಲ್ರಿಗೂ ಸೇವೆ ಸಿಗುತ್ತೆ, ಎಲ್ರಿಗೂ ಆರೋಗ್ಯ ಸಿಗುತ್ತೆ. ನಮ್ಮ ಇಡೀ ದೇಶನೇ, ಇಡೀ ರಾಜ್ಯನೇ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರು, ಸುಮಾರು ಒಂದು 200-250 ಫ್ಯಾಮಿಲಿ ಮಾತ್ರ ರನ್ ಮಾಡ್ತಾರಂಥದ್ದು. 6 ಕೋಟಿ ಕನ್ನಡಿಗರನ್ನ ಆಳ್ತಾರಂಥದ್ದು ಇದೇ ಈ ಪುಡಾರಿ ರಾಜಕಾರಣಿಗಳು. ಇವರಿಂದನೇ ಹಿಂಗೆ ಹಾಳಾಗ್ತಾರಂಥದ್ದು. ಹಾಗಾಗಿ ಜನ ಪ್ರಶ್ನೆ ಮಾಡಬೇಕು. ಇವಾಗ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿರೋಂಥದ್ದು. ಯಾರು ಮಹಾತೀತರು ಅತೀತರು ಏನು ಅಲ್ವೇ ಅಲ್ಲ. ಸೋಷಿಯಲ್ ಮೀಡಿಯಾದ ಪ್ರಶ್ನೆ ಮಾಡಿ, ಆರೋಗ್ಯ ಹಾಕ್ಕೋಬೇಕು, ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬರ್ತಾ ಇಲ್ಲ, ನರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ ಅಂತ ಪ್ರಶ್ನೆ ಮಾಡಿ, ಹ್ಯಾಶ್ಟ್ಯಾಗ್ ಹಾಕಿ, ಮೀಡಿಯಾಗಳಿಗೆ ಬೈಟ್ ಕೊಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿ, ಆವಾಗ ಎಲ್ಲರೂ ಸರಿ ಹೋಗುತ್ತೆ. ಪ್ರಶ್ನೆ ಮಾಡದೇ ಇದ್ದರೆ ಯಾವ ಹಕ್ಕುಗಳು, ಯಾವ ಸೌಲಭ್ಯಗಳು, ಯಾವ ಸರ್ಕಾರ, ಯಾವ ಅಧಿಕಾರಿನೂ ಬಗ್ಗೋದಿಲ್ಲ. ಯಾಕಂದ್ರೆ ಅಷ್ಟಿಗೆ ಸಿಸ್ಟಮ್ ಅವ್ರಿಗೆ ಸೆಟಪ್ ಆಗಿಬಿಟ್ಟಿದೆ. ಜನ ಹೋದ್ರೂ ಅಷ್ಟೇ, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅದೇ ಅನ್ಯಾಬರ, ಡಾಕ್ಟರ್ ಹತ್ರ ಹೋದ್ರು, ಎಲ್ಲಿ ಹೋದ್ರೂ ಎಲ್ಲೂ ನ್ಯಾಯ ಸಿಗಲ್ಲ ಅನ್ನೋದಕ್ಕೆ ಅವರು ಗಿವ್ ಅಪ್ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಗಿವ್ ಅಪ್ ಮಾಡೋದಕ್ಕಿಂತ ಪ್ರಶ್ನೆ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತೀನಿ.
ಸರ್ ಈಗ ನೀವು ಹೇಳ್ದಂಗೆ ಆರೋಗ್ಯ ಹಕ್ಕೇನಾದ್ರೂ ನಮ್ಮಲ್ಲಿ ಜಾರಿ ಆದ್ರೆ ಭ್ರಷ್ಟಾಚಾರ ಕಂಪ್ಲೀಟ್ ಆಗಿ ಹೋಗುತ್ತೆ. ಅದು ಪಾಪ ಕೆಲವೊಂದಷ್ಟು ಜನರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಜೊತೆಗೆ ನಮ್ಮ ಜನರ ಇಚ್ಛಾಶಕ್ತಿ ಕೂಡ ಬೇಕಾಗುತ್ತೆ. ಈಗ ನಾವು ರಾಜಕಾರಣಿಗಳ ಇಚ್ಛಾಶಕ್ತಿ ಅಂತ ಏನು ಹೇಳ್ತೀವಿ, ನಮ್ಮ ಜನರು ಪಟ್ಟಿಡ್ಕೊಂಡು ಕೂತ್ಕೊಂಡು ನನಗೆ ಬೇಕೇ ಬೇಕು ಅಂತ ಕೂತ್ರೆ ಯಾರು ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಏನು ರಾಜಕಾರಣಿಗಳೀಗ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹಾಸ್ಪಿಟಲ್ ಅಥವಾ ಒಂದು ಖಾಸಗಿ ಹಾಸ್ಪಿಟಲ್ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಕೂಡ ಬಾಗ್ಲು ಮುಚ್ಚಬೇಕಾಗತ್ತೆ. ಈ ಒಂದು ಯೋಜನೆ ಏನಾದ್ರೂ ಅಥವಾ ಒಂದು ಹಕ್ಕು ಏನು ಆರೋಗ್ಯ ಹಕ್ಕು ಅಂತ ಹೇಳಿದ್ರೆ ಇದು ಜಾರಿ ಆದ್ರೆ ಹಂಗಾಗಿ ನಮ್ಮ ಸರ್ಕಾರದವ್ರು ಯೋಚನೆ ಮಾಡ್ತಾರೆ ಅಂತ ಮೇ ಬಿ ಇರ್ಬೋದು. ಈಗ ಹೆಂಗೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳು ಇರೋದ್ರಿಂದ ಹೇಗೆ ಅವರು ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಅದೇ ರೀತಿ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೇ ಕಾರಣಕ್ಕೂ ಆಗ್ತಾ ಇದೆ. ಹಾಗಾಗಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಜನರ ಇಚ್ಛಾಶಕ್ತಿ ಎರಡೂ ಕೊರತೆ ಇರೋದ್ರಿಂದ ಜನ ಮನಸ್ಸು ಮಾಡಿದರೆ ದಂಗೆ ಎದ್ದಾಗ ಮಾತ್ರ ಈ ಥರ ಆಗುವಂಥ ದಂಗೆ ಅಂದರೆ ನಾನು ಹಿಂಸೆ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ, ಜನ ಪ್ರಶ್ನೆ ಮಾಡೋಂಥದ್ದಾಗಲಿ ಸೋಷಿಯಲ್ ಮೀಡಿಯಾದಾಗಲಿ ಎಲ್ಲಾದರೂ ಮಾಡೋಂಥದ್ದು ಇದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಭಾಳ ಜನ ಪ್ರತಿದಿನ ಸಾಯ್ತಾರೆ, ದಿನ ಸಾಯೋನ್ಗೆ ಅಳವನ್ ಯಾರು ಅನ್ನೋಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ. ಹೌದು. ಈಗ ಹಾಸ್ಪಿಟಲ್ಗಳಲ್ಲಿ ಅಯ್ಯೋ ಅವ್ರಿಗೇನಾದ್ರೆ ನಾವೇನ್ ಮಾಡೋಕ್ಕಾಗತ್ತೆ, ಅವರು ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಕಾರಣ ಆಗ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ನೀವು ಸರಿಯಾಗಿ ಚಿಕಿತ್ಸೆ ಕೊಟ್ಟಿದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತಲ್ವಾ ಸರ್? ಎಷ್ಟೋ ಜನ ಇದನ್ನೇ ಹೇಳ್ತಾರೆ, ಅವ್ರು ಟ್ರೀಟ್ಮೆಂಟೇ ಕೊಟ್ಟಿಲ್ಲ, ಸುಮ್ಮನೆ ದುಡ್ಡು ಇಸ್ಕೋತಾರೆ. ಇನ್ನು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ಸರ್, ಇವಾಗ ಅವ್ರದ್ದೊಂದು ಹಾಸ್ಪಿಟಲ್ ಇರುತ್ತೆ ಅಂದ್ರೆ ಅದರಲ್ಲೇ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈಗ ಇಷ್ಟಿಷ್ಟು ಅಂತ ನಮ್ಗೆ ಬರ್ಕೊಡ್ತಾರೆ, ನಾವು ಅದನ್ನ ಏನ್ ಮಾಡ್ತೀವಿ, ಡಾಕ್ಟರ್ ಹೇಳಿದ್ದಾರೆ ಏನೋ ನಮ್ಮ ಕಡೆ ಇರೋರ್ಗೆ ಸರಿಯಾಗುತ್ತೆ ಅಂದ್ರೆ ನಾವು ತಗೊಂಡ್ ಬಂದು ಕೊಡ್ತೀವಿ. ಆದ್ರೆ ಆ ಲಿಫ್ಟಲ್ಲಿ ಅದನ್ನ ಮತ್ತೆ ಸಾಗಿಸ್ಕೋತಾರೆ. ಅಲ್ಲಿ ಏನು ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಆ ಮೆಡಿಸಿನ್ಸೇ ಹಾಕೋದಿಲ್ವಲ್ಲ. ಇಷ್ಟೊಂದು ದಂಧೆ ಯಾಕೆ ಮಾಡ್ತಿದ್ದಾರೆ ಅಂತ ಇಲ್ಲ, ನಿಜವಾಗ್ಲೂ ತಪ್ಪು ಆ ಥರ ಮಾಡಿದರೆ. ಈಗ ಪ್ರಾಮಾಣಿಕವಾಗಿ ಎಥಿಕಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಆ ಥರದ್ದು ಕಂಡು ಬಂದಾಗ ಜನ ವಿಡಿಯೋನೋ ಆಡಿಯೋನೋ ಮಾಡಿ ಕಂಡು ಹಿಡಿದು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರಬೇಕು. ಇಲ್ಲದೇ ಇದ್ದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಡಾಕ್ಟ್ರ್ ಒಳ್ಳೆ ಕೆಲಸನೂ ಪ್ರಶಂಸಿ, ಕೆಟ್ಟ ಕೆಲಸನೂ ಎಕ್ಸ್ಪೋಸ್ ಮಾಡಿ, ಆವಾಗ ಸಮಾಜದಲ್ಲಿ ಪ್ರಶ್ನೆ ಮಾಡುವಂಥ ಮನೋಭಾವ ಬರೋವರೆಗೂ ಇದು ನ್ಯಾಯ ಸಿಗಲ್ಲ. ಸರ್ ನಿಜ, ನೀವು ಹೇಳ್ದಂಗೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಎಷ್ಟು ಮುಖ್ಯ ಆಗುತ್ತೋ ನಮ್ಮ ಜನರ ಇಚ್ಛಾಶಕ್ತಿ ಕೂಡ ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಈ ಒಂದು ಆರೋಗ್ಯ ಹಕ್ಕು ಬೇಕು ಅಂತ ಏನಾದ್ರೂ ಹಠ ಹಿಡಿದು ಕುತ್ಕೊಂಡ್ರೆ ಯಾರು ಕೂಡ ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಬಹಳ ಮುಖ್ಯವಾದಂತಹ ಹಕ್ಕು. ಈಗ ಸದ್ಯಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ. ಇವತ್ತಿದ್ದವ್ರು ನಾಳೆ ಇರಲ್ಲ. ಹಾಗಾಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅಂತ ಎಷ್ಟೊಂದು ಜನ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ರೀತಿ ಆರೋಗ್ಯ ಹಕ್ಕು ನಮಗೆ ಸಿಕ್ತಂದ್ರೆ ಎಷ್ಟೋ ಬಡವರಿಗೆ ಉಪಯೋಗ ಆಗುತ್ತೆ. ಈ ಒಂದು ಆರೋಗ್ಯದ ಹಕ್ಕು ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.